ನಮಸ್ತೆ ಮ್ಯಾಮ್, ಥ್ಯಾಂಕ್ ಯು. ನನ್ನನ್ನ ಈ ಒಂದು ಅವಕಾಶ ಕೊಟ್ಟಿರುವ ಆ ಮಹಾವತಾರ್ ಫೌಂಡೇಶನ್ಗೆ ಗ್ರಾಟಿಟ್ಯೂಡ್ ಹೇಳ್ತಾ, ಆ ಇಂತಹ ಅದ್ಭುತವಾದ ಧ್ಯಾನವನ್ನು ಪರಿಚಯಿಸಿರುವ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೂ ಸ್ವರ್ಣಮಾಲಮ್ಮನಿಗೂ ನನ್ನ ಆತ್ಮಪೂರ್ವಕ ನಮಸ್ಕಾರಗಳು. ಹಾಗೂ ನನಗೆ ಆತ್ಮಜ್ಞಾನವನ್ನು ಬೋಧಿಸಿರುವ ತಟವರ್ತಿ ವೀರರಾಘವ್ ಸರ್ಗೂ ರಾಜ್ಯಲಕ್ಷ್ಮಿ ಅಮ್ಮನಿಗೂ ನನ್ನ ಆತ್ಮಪೂರ್ವಕವಾದ ನಮಸ್ಕಾರಗಳು ಹೇಳ್ತಾ, ಈ ಜೂಮಲ್ಲಿ ಪಾಲ್ಗೊಂಡಿರೋ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ನನ್ನ ಆತ್ಮಪೂರ್ವಕ ಪ್ರಣಾಮಗಳು. ಮಾಸ್ಟರ್ಸ್, ನನ್ನ ಹೆಸರು ಜ್ಯೋತಿ ಅಂತ. ನಾನು 2021ರಲ್ಲಿ ನನಗೆ ಧ್ಯಾನ ಪರಿಚಯ ಆಯಿತು. ಧ್ಯಾನ ಪರಿಚಯ ಹೇಗಾಯಿತು ಅಂದರೆ, ಎಲ್ಲರಿಗೂ ಒಂದು ಇನ್ಸಿಡೆಂಟ್ ಅಂತ ಇರುತ್ತೆ. ಸೊ ನನಗೆ ಧ್ಯಾನ ಪರಿಚಯ ಆಗಿದ್ದು ಯೂಟ್ಯೂಬ್ ಮುಖಾಂತರ, PMC ತೆಲುಗು ಚಾನಲ್ ಅಂದರೆ ಸಡನ್ ಆಗಿ ನೋಡ್ತಾ ಇರೋದ್ರಿಂದ ನನಗೆ ಅದು ಪರಿಚಯ ಆಯಿತು. ಸೊ ಈ ಧ್ಯಾನಕ್ಕೆ ನಾನು ಹೇಗೆ ಬಂದೆ ಅನ್ನೋದು ಲಿಟಲ್ ಆಗಿ ಹೇಳ್ತೀನಿ. 2021 ಜುಲೈನಲ್ಲಿ 23ನೇ ತಾರೀಕು ನನ್ನ ಮಗಳ ವೆಕೇಟ್ ಆಯ್ತು. ಸೊ ಆದಾಗ ಡಿಪ್ರೆಷನ್ ಅಲ್ಲಿ ಹೋಗಿದ್ದೆ ನಾನು. ಡಿಪ್ರೆಷನ್ ಅಲ್ಲಿ ಹೋದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಎಷ್ಟು ಮುಂಚೆ ಆವಾಗ ಜಾಬ್ ಕೂಡ ರಿಸೈನ್ ಮಾಡಿದ್ದು ಎಲ್ಲ ಆಗೋಯ್ತು. ಸೊ ಅಂದ್ರೆ HR ಆಗಿ ವರ್ಕ್ ಮಾಡ್ತಿದ್ದು, ಎಷ್ಟು ಒಂದು ಆರ್ಗನೈಸೇಷನ್ ನಾನು ರನ್ ಮಾಡ್ತಾ ಇದ್ರು, ಒಂದು ಪ್ರತಿಯೊಬ್ಬರಿಗೂ ಒಂದು ಇನ್ಸಿಡೆಂಟ್ ಅನ್ನೋದು ಅದಕ್ಕೆ ಪಾತಾಳಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಅದೇ ರೀತಿ ನಾನು ಆ ಡಿಪ್ರೆಷನ್ ಅಲ್ಲಿ ಹೋದಾಗ ಇದೇ ರೀತಿ ಕುತ್ಕೊಂಡು ಯೋಚನೆಯಲ್ಲಿ ಇರುವಾಗ ನಾನು ಯೂಟ್ಯೂಬ್ ನೋಡಿದೆ. ಆ ಯೂಟ್ಯೂಬ್ ಅಲ್ಲಿ ಸಡನ್ ಆಗಿ PMC ಚಾನಲ್ ನಾನು ನೋಡಿದ್ದು. ಸೊ ಅದು ನನಗೆ ಪರಿಚಯ ಆಗಿದ್ದು. ಸೊ ಹಾಗೆ ನಾನು ಧ್ಯಾನದಲ್ಲಿ ನಾನು ಬಂದಿದ್ದು. ಯಾಕಂದ್ರೆ ನಾವು ಧ್ಯಾನ ಎಲ್ಲರಿಗೂ ಇರುತ್ತೆ ಮಾಸ್ಟರ್ಸ್. ಒಂದು ಜನ್ಮ ನಾವು ತಗೊಂಡಾಗ ಎಷ್ಟೋ ಸಮಸ್ಯೆಗಳಿರ್ತವೆ. ಶಾರೀರಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಕುಟುಂಬ ಸಮಸ್ಯೆಗಳಾಗಿರ್ಬೋದು, ಮಾನಸಿಕ ಸಮಸ್ಯೆಗಳಾಗಿರ್ಬೋದು. ಸೊ ನನಗೆ ಇದ್ದಿದ್ದು ಒಂದು ಡಿಪ್ರೆಷನ್. ಯಾವುದೇ ರೀತಿ ಸಮಸ್ಯೆಗಳು ಅಂತ ಎಲ್ಲ ಇದ್ರು, ಅದಕ್ಕೂ ಮಿಂಚಿ ನನ್ನ ಧ್ಯಾನ ಪರಿಚಯ ಆದಾಗ ನನಗೆ ಇದ್ದಿದ್ದು ಒಂದು ನನ್ನ ಮಗಳನ್ನ ಕಳ್ಕೊಂಡಿರೋ ಒಂದು ದುಃಖ. ಆ ದುಃಖದಿಂದನೇ ನಾನು ಈ ಧ್ಯಾನ ಪರಿಚಯ ಆಗಿದ್ದು. ಸೊ ಅದು ಪರಿಚಯ ಆದಾಗ ನಾನು ನೋಡ್ತಾ ಇದ್ದೆ ಮಾಸ್ಟರ್, ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಯಾವುದೋ ಒಂದು ಇದರಲ್ಲಿ ಸಿಕ್ಕಾಕೊಂಡಿರ್ತಾರೆ. ಅಂದ್ರೆ ಇವತ್ತು ನಾವು ಜನ್ಮ ತಗೊಂಡಿರ್ತೀವಿ, ತಗೊಂಡಾಗ ಪ್ರತಿಯೊಬ್ಬರಿಗೂ ಒಂದು ಸಮಸ್ಯೆಗಳು ಅನ್ನೋದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ಇದು ನನ್ನೊಬ್ಳಿಗೆ ಅಲ್ಲ ಬಂದಿರೋದು ಅಂತ ನನಗೆ ಅದು ಒಂದೊಂದು ಒಬ್ಬೊಬ್ಬರ ಅನುಭವ, ಒಬ್ಬೊಬ್ಬರ ಇದು ನೋಡ್ತಾ ಹೋದಾಗ ಅರ್ಥ ಆಯ್ತು. ಆದ್ರೂ ಎಷ್ಟು ನೋಡಿದ್ರು ನನಗೆ ಹೊರಗಡೆ ಬರ್ಲಿಕ್ಕೆ ಆಗ್ತಾನೆ ಇರ್ಲಿಲ್ಲ. ಸೊ ನನಗೆ ಅವಾಗ ತುಂಬಾ ಕ್ಲಾಸಸ್ ಅಟೆಂಡ್ ಆದೆ. ಎಷ್ಟುವರೆಗೂ ಅಂತಂದ್ರೆ ಕಡ್ತಾಲಲ್ಲಿ ಎಷ್ಟು ಪ್ರೋಗ್ರಾಮ್ಸ್ ನಡೆಯೋದು ಅಷ್ಟು ಕ್ಲಾಸಸ್ಗೂ ಅಟೆಂಡ್ ಆಗ್ತಾ ಇದ್ದೆ. ಸೊ ಅದು ಆದ್ಮೇಲೆ ನನಗೆ ಪರಿಚಯ ಆಗಿದ್ದು ತಟವರ್ತಿ ವೀರರಾಘವ್ ಸರ್. ಸೊ ಅವ್ರದ್ದು ಒಂದು ವೈಟ್ ಫೀಲ್ಡ್ ಅಲ್ಲಿ ಕ್ಲಾಸ್ ಇತ್ತು, ಆತ್ಮಜ್ಞಾನ ಕ್ಲಾಸ್. ಸೊ ನಾನು ಅದನ್ನ ಅಟೆಂಡ್ ಆದಾಗ ಅಲ್ಲಿ ನನ್ಗೆ ಅರ್ಥ ಆಯ್ತು, ನಮ್ಗೆ ಆತ್ಮಜ್ಞಾನ ಎಷ್ಟು ನಾವು ಪಡ್ಕೊಂಡ್ರೆ ನಾವು ನಮ್ಮಲ್ಲಿ ಒಂದು ಪರಿವರ್ತನೆ ಬರುತ್ತೆ ಅಂತ ನನಗೆ ಆ ಸರ್ ಒಂದು ಕ್ಲಾಸಸ್ ಮುಖಾಂತರ ನನಗೆ ಅರ್ಥ ಆಯ್ತು. ಸೊ ಅಲ್ಲಿ ನಂದು ಲೈಫ್ ಟರ್ನ್ ಆಯ್ತು ಅಂತಾನೆ ಹೇಳ್ಬೋದು ಮಾಸ್ಟರ್. ಆಲ್ಮೋಸ್ಟ್ 1 ವರ್ಷ ನಂತರ ನಂದು ಚೇಂಜಸ್ ಆಯ್ತು. ಸೊ ಅಲ್ಲಿ ಬಂದಾಗ ನನಗೆ ಒಂದು ಎಕ್ಸಾಂಪಲ್ ಅಂದ್ರೆ ಒಂದು ಪ್ರಕೃತಿಯಲ್ಲಿಯೇ ಒಂದು ಎಕ್ಸಾಂಪಲ್ ನನ್ನಲ್ಲಿ ಪರಿವರ್ತನೆ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಒಂದು ಕಂಬಳಿ ಹುಳ. ಸೊ ಅದು ಯಾವ ರೀತಿ ಇರುತ್ತೆ, ಸೊ ಅದನ್ನ ನೋಡಿದ್ರೇನೆ ನಮ್ಗೆ ಅಸಹ್ಯ ಆಗುತ್ತೆ ಅಲ್ವಾ. ಅದು ಎಲೆಗಳನ್ನ ತಿಂತಾ ಇರುತ್ತೆ. ದಿನಕ್ಕೆ ಒಂದು 8 ರಿಂದ 10 ಸರಿ ತಿಂತಾ ಇರುತ್ತೆ. ಅದು ಒಂದು ಚರ್ಮನ ಬಿಡ್ತಾ ಹೋಗ್ತಾನೆ ಇರುತ್ತೆ ಅದು. ಸೊ ಅದ್ರ ಲೈಫ್ ನೋಡಿದಾಗ ನಮ್ಗೆ ಎಷ್ಟು ಅಸಹ್ಯ ಅನ್ಸುತ್ತಲ್ವಾ. ಸೊ ಅದೇ ರೀತಿ ತಿಂತಾ ಹೋದಾಗ ಒಂದು ಇಮೇಜ್ ನಾವು ಜ್ಞಾಪಿಸ್ಕೊಳ್ಳಿ ನೋಡೋಣ ಹೇಗಿರುತ್ತೆ ಅಂತ. ರೊಟೀನಾಗೆ ತಿನ್ನುತ್ತೆ, ಹೋಗ್ತಾ ಇರುತ್ತೆ. ಆದ್ರೆ ಅದರಲ್ಲಿ ಕೂಡ ಒಂದು ಯೋಚನೆ ಬರುತ್ತೆ, ಇಲ್ಲ ಇದು ನನ್ನ ಜೀವನ ಅಲ್ಲ, ನನ್ಗೆ ಏನೋ ಒಂದು ಜೀವನ ಇದೆ, ನಾನು ಇಲ್ಲಿಂದ ಏನೋ ಒಂದು ಪರಿವರ್ತನೆ ಆಗ್ಬೇಕು ಅಂತ ಅದರಲ್ಲಿ ಒಂದು ಒಳಗಡೆಯಲ್ಲಿ ಒಂದು ಸಂಕಲ್ಪ ಗಟ್ಟಿಯಾಗಿ ಅಂದ್ಕೊಂಡು ಒಂದು ಮರಕ್ಕೆ ಹೋಗಿ ನೇತಾಡುತ್ತೆ ಮಾಸ್ಟರ್. ಅದು ನೇತಾಡಿದಾಗ ಅಲ್ಲಿ ಒಂದು ಗೂಡು ಕಟ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಆ ಗೂಡಿಂದ ಈಚೆ ಬರುತ್ತೆ ಒಂದು ಸೀತಾಕೋಕ, ಅಂದ್ರೆ ಬಟರ್ಫ್ಲೈ ಆಗಿ ಈಚೆ ಬರುತ್ತೆ ಅದು. ಸೊ ಒನ್ಸ್ ಯೋಚನೆ ಮಾಡಿ, ನಮ್ಮ
ಒಂದು ಲೈಫಲ್ಲಿ ಒಂದು ಕಂಬಳಿ ಹುಳ ಯಾವ ರೀತಿ ಒಂದಿರುತ್ತೆ, ಆಧ್ಯಾತ್ಮಿಕ ಜೀವನದಲ್ಲಿ ಹೇಗೆ ಒಂದು ನಾವು ಮುಂದಕ್ಕೆ ಹೋಗ್ತೀವಿ ಅನ್ನೋದಕ್ಕೆ ಇದು ಒಂದು ನನಗೆ ತುಂಬಾನೇ ಇನ್ಸ್ಪಿರೇಷನ್ ಆಗಿರೋ ಒಂದು ಸ್ಟೋರಿ ಮಾಸ್ಟರ್ ಇಲ್ಲಿ. ಯಾಕಂದ್ರೆ ನಾರ್ಮಲ್ ಆಗಿ ಅಂತರ್ಗತ ಜ್ಞಾನ ಅನ್ನೋದು ಒಳಗಡೆ ಇರುತ್ತೆ, ಪ್ರತಿ ಒಬ್ರಿಗೂ ಇರುತ್ತೆ. ಸೊ ಹಾಗಾಗಿ ನನ್ನಲ್ಲಿ ಕೂಡ ಏನೋ ಇದೆ. ಸೊ ನಾನು ಈ ದುಃಖದಲ್ಲಿ ನಾನು ಇರಬಾರ್ದು ಸೊ ಅನ್ನೋದು ನನಗೆ ಅರ್ಥ ಆಗ್ತಾ ಹೋಗ್ತು ಮಾಸ್ಟರ್. ಯಾಕಂತಂದ್ರೆ ನಮ್ಮಲ್ಲಿ ಒಂದು ಚೈತನ್ಯ ಶಕ್ತಿ ಇದೆ, ಆ ಚೈತನ್ಯ ಶಕ್ತಿ ನಾನು ಯಾವ ರೀತಿ ಹೊರಗಡೆ ತರಬೇಕು ಅನ್ನೋದು ಅರ್ಥ. ಯಾಕಂದ್ರೆ ಒಂದು ಬಟರ್ಫ್ಲೈ ಯಾವ ರೀತಿ ಒಂದು ಸ್ಟಾರ್ಟಿಂಗ್ ಅಲ್ಲಿ ಕಂಬಳಿ ಹುಳ ಆಗಿದ್ದು ಅದು ಯಾವ ರೀತಿ ಬರೀ ಎಲೆ ತಿಂದು ಚರ್ಮನ ಬಿಡ್ತಾ ಹೋಗೋದು ಅಂದ್ರೆ ಅಲ್ಲಿ ಒಂದು ನಾವು ಅರ್ಥ ಮಾಡ್ಕೋಬೇಕು. ನನಗೆ ಅರ್ಥ ಆಗಿದ್ದೇನು ಅಂದ್ರೆ ನಮ್ಮ ಗತ ಜನ್ಮಗಳು ಅಂದ್ರೆ ನನ್ನ ಜನ್ಮ ಪಾಸ್ಟ್ ಲೈಫ್ ನಾನು ಹೇಗಿದೆ ಅಂದ್ರೆ ಈ ದುಃಖದಿಂದ ನಾನು ಯಾವ ರೀತಿ ಹೊರಗಡೆ ಬರೋದು ಅಂದ್ರೆ ನಾನು ಅಳ್ತಾ ಕೂತ್ಕೊಂಡು ನಾನು ದುಃಖದಲ್ಲಿದ್ದು ಎಷ್ಟು ಇನ್ಸ್ಪಿರೇಷನ್ ವಿಡಿಯೋಸ್ ನೋಡಿ ಎಷ್ಟು ಕ್ಲಾಸಸ್ ತಗೊಂಡ್ರು ಕೂಡ ಅಲ್ಲಿ ನಾನು ಏನ್ ಪರಿವರ್ತನೆ ಅದೇ ನಾವು ಕೇಳ್ತಾ ಇರ್ತೀವಿ, ಎಲ್ಲರ ಒಂದು ಅನುಭವಗಳನ್ನ ಕೇಳ್ತಾ ಇರ್ತೀವಿ, ಬಟ್ ಅಲ್ಲಿ ಒಂದು ನಮ್ಗೆ ಅರ್ಥ ಆಗುತ್ತೆ. ಸೊ ಈ ರೀತಿ ನನ್ಗೆ ನೋಡ್ತಾ ನೋಡ್ತಾ ಹೋದಾಗ ಈ ಕಂಬಳಿ ಹುಳದ್ದೇ ಒಂದು ನನ್ಗೆ ವಿಚಿತ್ರ ಅನಿಸ್ತಾ ಹೋಯ್ತು. ಒಂದು ಕಂಬಳಿ ಹುಳನೇ ತನ್ನಲ್ಲಿ ಒಂದು ಪ್ರಕೃತಿಯಲ್ಲಿ ಇಷ್ಟು, ಯಾಕಂದ್ರೆ ಇವತ್ತು ದೇಹ ನಮ್ಗೆ ಏನು ನಾವೇನಾದ್ರೂ ಇಂಟ್ಯೂಷನ್ ಕೊಡ್ತೀವ ಹೇಳಿ ಅಂತ, ಇವತ್ತು ಹಾರ್ಟ್ನ ನಾವು ಇಷ್ಟು ಇದು ವರ್ಕ್ ಮಾಡು ಅಂತ ಹೇಳ್ತೀವ. ನಮ್ಮ ಒಂದು ಶರೀರ ಯಾವ ರೀತಿ ಒಂದು ಸೃಷ್ಟಿಯಾಗಿದೆ ಇದು ನಮ್ಮ ಕೈಯಲ್ಲಿ ಇರಲ್ಲ. ನಾವೊಂದು ಚಿಕ್ಕ ಸಮಸ್ಯೆ ಬಂದಾಗನೇ ಅಲ್ಲಿ ನಾವು ಸ್ಟಕ್ ಆಗಿ ಹೋಗ್ತೀವಿ, ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನೋದು ನನ್ನಲ್ಲಿ ಒಂದು ಒಳಗಡೆಗೆ ನಾನೇ ಯೋಚನೆ ಮಾಡ್ತಾ ಬಂದೆ ಮಾಸ್ಟರ್. ಇದು ನನ್ನ ಲೈಫ್ ಅಲ್ಲ, ಇಷ್ಟು ದಿನ ನಾನು ಭೌತಿಕವಾಗಿ ಜೀವನ ಇಷ್ಟೆಲ್ಲ ಮಾಡ್ಕೊಂಡ್ ಬಂದಿರೋದು ನಾನ್ ಮಾಡ್ದೆ ಅಂತ ಅಂದ್ಕೊಂಡಿದ್ದೆ, ಆದ್ರೆ ನಾನಲ್ಲ. ಬಟ್ ಇಲ್ಲಿ ನಂದು ಇನ್ನೊಂದು ವರ್ಕ್ ಏನೋ ಇದೆ ಅಂತ ನನ್ಗೆ ಅರ್ಥ ಆಯ್ತು ಮಾಸ್ಟರ್. ಯಾವಾಗ ನಾವು ಪಾಸ್ಟ್ ಲೈಫ್ನ ನಾವು ಅರ್ಥ ಮಾಡ್ಕೊಂತ ಮುಂದಕ್ಕೆ ಹೋಗ್ತಾ ಇರ್ತೀವಿ, ಒಂದು ಪೇನ್ಫುಲ್ ಲೈಫ್ ಅಂತ ಇರ್ತೀವಿ, ಅದನ್ನ ನಾವು ಆಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಆಕ್ಸೆಪ್ಟ್ ಮಾಡ್ಕೊಂಡಾಗ ನಮ್ಮ ಜೀವನದಲ್ಲಿ ಪರಿವರ್ತನೆ ಅನ್ನೋದು ಬರ್ತಾ ಹೋಗುತ್ತೆ. ಯಾಕಂದ್ರೆ ದುಃಖ, ಭಯ ಇವೆರಡೂನು ಇರುತ್ತೆ. ದುಃಖ ಅಂದ್ರೆ ಭಯ ಬೀಳ್ತಾ ಇರ್ತೀವಿ. ಸೊ ನಾನು ಈ ದುಃಖದಿಂದ ಈಚೆ ಬರಬೇಕು, ಭಯದಿಂದ ಈಚೆ ಬರಬೇಕು, ನಾವು ನೆಗೆಟಿವ್ ಎಮೋಷನ್ಸ್ ಇಂದ ಹೇಗೆ ಬರಬೇಕು ಅನ್ನೋದು. ಇವತ್ತು ನೋಡಿ, ಒಂದು ಕಮಲದ ಒಂದು ಕೊಚ್ಚೆಯಲ್ಲಿರುತ್ತೆ. ಸೊ ಬಟ್ ಆ ರೂಟ್ಸ್ ಆ ಕೊಚ್ಚೆ ಒಳಗಡೆನೆ ಇರುತ್ತೆ. ಅದೇ ನಮ್ಮ ನೆಗೆಟಿವ್ ಎಮೋಷನ್ಸ್ ಮತ್ತು ನಮ್ಮ ಯೋಚನೆಗಳು, ನಮ್ಮ ಒಂದು ಗತ ಜನ್ಮಗಳು ಅನ್ನೋದು ನನಗೆ ಅರ್ಥ ಆಯ್ತು. ನಮ್ಮ ದುಃಖ ಅನ್ನೋದು ಅರ್ಥ ಆಯ್ತು. ಸೊ ಅದನ್ನ ಯಾವಾಗ ನಾವು ಆಸೆಪ್ಟ್ ಮಾಡ್ಕೊಂಡು ಹೊರಗಡೆ ಬರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮಾಸ್ಟರ್ ಇಲ್ಲಿ. ಸೊ ಹಾಗೆ ನನಗೆ ಇವೆರಡನ್ನು ನಾನು ನೋಡ್ಕೊಂಡಾಗ ಎಸ್, ಅದು ಯಾವ ರೀತಿ ಅಲ್ಲಿ ಬೆಳೆದಿದೆ ಅಂದ್ರೆ ಅಲ್ಲಿ ರೂಟ್ಸ್ ನ ಯಾವ ರೀತಿ ಅದನ್ನ ಒಳಗಡೆ ಆಗಿದೆ ಅಂದ್ರೆ ಒಂದು ಎಮೋಷನ್ಸ್, ನೆಗೆಟಿವ್ಸ್, ನಮ್ಮಲ್ಲಿರೋ ದುಃಖ ಎಲ್ಲ ಬೇಸಾಗಿ ಮಾಡಿಕೊಂಡು ಹೊರಗಡೆ ಹೇಗೆ ಬರ್ತಾ ಇದೆ. ಸೊ ನಾನು ಹೇಗೆ ಇದರಿಂದ ಹೊರಗಡೆ ಬರಬೇಕು, ಯಾಕಂದ್ರೆ ನನಗೆ ಒಬ್ಬಳೆ ಇದ್ದಿದ್ದು, ಅವಳು ಹೋದಾಗ ನಮ್ಮ ಜೀವನ ಹೇಗಿರುತ್ತೆ ಒಂದ್ಸರಿ ಯೋಚನೆ ಮಾಡಿದಾಗ ಎಷ್ಟೋ ದಿನಗಳು ಆ ಡಿಪ್ರೆಷನ್ ಅಲ್ಲಿ ಇದ್ದಿದ್ದು ನಿಜ. ಬಟ್ ಆದ್ರೂ ನಾನು ಬರ್ಬೇಕು ಅಂತ ಇಷ್ಟು ಒಂದು ಸಾಧನೆ ಸತತವಾಗಿ ಒಂದು 8 ರಿಂದ 10 ತಿಂಗಳು ನಾನು ಭೀಮವರಂ ಕ್ಲಾಸಸ್ ಅಟೆಂಡ್ ಮಾಡಿದ್ದು, ಪ್ರತಿ ಒಂದ್ ಕಡೆ ಎಲ್ಲಿ ಕ್ಲಾಸಸ್ ನಡೆಯುತ್ತೋ ಅಲ್ಲಿ ಅಟೆಂಡ್ ಆಗ್ತಾ ಹೋದೆ. ಆದ್ರೆ ನನ್ನಲ್ಲಿ ಅರ್ಥ ಆಗಿದ್ದು ಒಂದೇ ಮಾಸ್ಟರ್, ನನ್ನಲ್ಲಿ ಇರೋ ಏನೋ ಒಂದು ಶಕ್ತಿ ಇದೆ, ಅದನ್ನ ನಾನು ಈಚೆ ತೆಗಿಬೇಕು ಅಂತ ಅಂದ್ಕೊಂಡಾಗ ಫಸ್ಟ್ ಟೈಮ್ 48 ದಿನ ಅಂತ ಮೌನ ಮಾಡಿದೆ. ಆ ಮೌನದಲ್ಲಿ ನನ್ಗೆ ಅರ್ಥ ಆಗಿದ್ದು ಏನಂದ್ರೆ ನನ್ನಲ್ಲಿರೋ ಶಕ್ತಿ. ಯಾಕಂದ್ರೆ ಧ್ಯಾನದಲ್ಲಿ ನಾವು ಪಡ್ಕೊಳ್ಳೋದು ಫಸ್ಟ್ ಏನಂತಂದ್ರೆ ಬ್ಯಾಲೆನ್ಸಿಂಗ್, ಅಂದ್ರೆ ಕಷ್ಟಗಳು ಮತ್ತೆ ದುಃಖಗಳು ಆಗಿರ್ಬೋದು, ಆನಂದ. ಇವತ್ತು ದಿನ ಬೆಳಗ್ಗೆ ಹೇಗಾಗುತ್ತೆ, ರಾತ್ರಿ ಹಾಗಾಗುತ್ತೆ. ಅದೇ ರೀತಿ ನಮ್ಮಲ್ಲಿರೋ ಕಷ್ಟಗಳು ಕೂಡ ಇವತ್ತು ಬೆಳಕು ಕತ್ತಲು ಅಂತ ಹೇಗಿರುತ್ತೋ ಇದೇ ಜೀವನ ಹೀಗೆ ಇರಲ್ಲ, ಚೇಂಜಸ್ ಆಗುತ್ತೆ. ಬೆಳಕನ್ನೋದು ನಮ್ಮ ಜೀವನದಲ್ಲಿ ನಮಗೆ ನಾವೇ ತಂದ್ಕೋಬೇಕು ಅನ್ನೋದು ನನಗೆ ಈ ಧ್ಯಾನ ಸಾಧನೆಯಿಂದ ಅರ್ಥ ಆಯ್ತು ಮಾಸ್ಟರ್. ಯಾವಾಗ 48 ದಿನ ನಾನು ಮೌನ ಮಾಡಿದೆ ಆಗ ನನಗೆ ಅರ್ಥ ಆಯ್ತು, ಇಲ್ಲ ಇದೇ ಅಲ್ಲ, ನನಗೆ ಏನೋ ಒಂದು ವರ್ಕ್ ಇದೆ, ನಾನು ಏನೋ ಒಂದು ಮಾಡ್ಲೇಬೇಕು ಅನ್ನೋದು ಅರ್ಥ ಆಯ್ತು. ಸೊ 48 ದಿನ ಮೌನದಿಂದ ಹೊರಗಡೆ ಬಂದಾಗ 41
ಆ, ಆ, ಊರಲ್ಲಿ ಹೋಗ್ಬಿಟ್ಟು ಸ್ಕೂಲ್ಸ್ ವಿಸಿಟ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಅವಾಗ ನಾನು ಪ್ರತಿ ಒಂದು ಊರಲ್ಲಿ ಹೋಗ್ಬಿಟ್ಟು ಸ್ಕೂಲ್ಸ್ ಅಲ್ಲಿ ಹೋಗಿ ಧ್ಯಾನನ ಹೇಳ್ಕೊಡ್ತಾ ಬಂದೆ ಮಾಸ್ಟರ್. ಸೊ ಹಾಗೆ ಆ ಒಂದು ವರ್ಕ್ ಸ್ಟಾರ್ಟ್ ಮಾಡಿದೆ. ಡೈಲಿ ಒಂದು ಅರ್ಧ ಗಂಟೆ 1 ಅವರ್ ನನಗೆ ಎಲ್ಲಿಗೆ ಹೋಗ್ಬೇಕು ಅನ್ಸುತ್ತೋ ಅಲ್ಲಿಗೆ ಹೋಗೋದು, ನಾನು ಅದನ್ನ ಮಾಡ್ತಾ ಬರೋದು, ಈ ರೀತಿ ಮಾಡ್ತಾ ಬಂದೆ. ಸೊ ಹಾಗೆ ಮಾಡ್ತಾ ಬಂದಾಗ ತಟವರ್ತಿ ಸರ್ ಕ್ಲಾಸ್ ಕೂಡ ಒಂದ್ಸರಿ ಅರೇಂಜ್ ಮಾಡಿದೆ. ಸೊ ಪ್ರತಿ ವರ್ಷ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 1 ಇಯರ್ ಅಲ್ಲಿ ನನ್ನ ಮಗಳು ವೆಕೆಟ್ ಆದಾಗ ಆ ಡೇನ ನಾನು ಒಂದು ಅನ್ನದಾನ ಇಲ್ಲೆಲ್ಲಾದ್ರೂ ಒಂದು ಇದಕ್ಕೆ ಹೋಗಿ ಮಾಡ್ತಾ ಇದ್ದೆ. ನೆಕ್ಸ್ಟ್ ಇಯರ್ಗೆ ಏನ್ ಅನ್ನಿಸ್ತು ಅಂದ್ರೆ, ಇಲ್ಲ ನಾನು ಧ್ಯಾನ ಪರಿಚಯ ಮಾಡ್ತಾ ಇರೋ ಧ್ಯಾನದಲ್ಲಿ ನಾವು ಬಂದಿದ್ಮೇಲೆ ಧ್ಯಾನ ಒಂದು ಆತ್ಮಜ್ಞಾನನ ಹಂಚ್ಬೇಕು ಅಂತ ಅಂದ್ಕೊಂಡಾಗ ಸರ್ ಕ್ಲಾಸ್ ಇಟ್ವಿ. ಸೊ ಅಲ್ಲಿ ಎಷ್ಟೋ ಜನಕ್ಕೆ ಕ್ಲಾಸ್ ಅರೇಂಜ್ ಮಾಡಿ ಅದು ಒಂದು ಮಾಡಿದ್ದು. ನೆಕ್ಸ್ಟ್ 3rd ಇಯರ್ ನನ್ಗೆ ಬರೋಷ್ಟೊತ್ತಿಗೆ ಆ ಇನ್ನೂ ಏನೋ ಮಾಡ್ಬೇಕು ಅಂತ ಇಂಟೆನ್ಷನಲ್ಲಿ ಅನ್ನಿಸ್ತಾ ಬಂತು. ಸೊ ಅನ್ನಿಸ್ದಾಗ ಒಂದು ವೆಜಿಟೇರಿಯನ್ ರ್ಯಾಲಿ ಮಾಡಬೇಕು ಅಂತ ಅಂದ್ಕೊಂಡಾಗ ಹೆಸರುಘಟ್ಟದಲ್ಲಿ, ಬಟ್ ಅದ್ರ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ. ಬಟ್ ನನ್ನ ಹಸ್ಬೆಂಡ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು, ಅಂದ್ರೆ ಎಲ್ಲಿ ರ್ಯಾಲೀಸ್ ನಡೆದ್ರು ಅವರು ಹೋಗ್ತಾ ಇದ್ರು. ಸೊ ಈ ಒಂದು ವೆಜಿಟೇರಿಯನ್ ರ್ಯಾಲಿ ಅಂದ್ರೆ ಶಾಕಾಹಾರಿಗಳಾದ್ರೆ ಒಂದು ಆ ವಾತಾವರಣ ಎಷ್ಟು ಪರಿವರ್ತನೆ ಆಗುತ್ತೆ, ನಮ್ಮಲ್ಲಿ ಇರೋ ಆಲೋಚನೆಗಳು ಯಾವ ರೀತಿ ಒಂದು ಮಾರ್ಗದಲ್ಲಿ ಇರ್ತವೆ ಅನ್ನೋದು ಆ ಒಂದು ಶಾಕಾಹಾರ ಮುಖಾಂತರ ನಮ್ಮಿಬ್ಬರಿಗೂ ಅರ್ಥ ಆಯ್ತಾ ಹೋತು. ಸೊ ಯಾಕಂದ್ರೆ ನಾವು ಬೇಸಿಕಲಿ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಮ್ಗೆ ಅದು ಈಸಿಯಾಗಿ ನನಗೆ ಅರ್ಥ ಇದೆ. ಯಾಕಂದ್ರೆ ಒಂದು ನಾವ್ ಯಾವ ರೀತಿ ಇರ್ಬೇಕು, ಯಾವ ರೀತಿ ನಾವ್ ಆಕ್ಸೆಪ್ಟ್ ಮಾಡ್ಬೇಕು, ನಮ್ಮ ಗುಣಗಳು ಯಾವ ರೀತಿ ಪರಿವರ್ತನೆ ಆಗ್ತವೆ, ಒಬ್ರು ವೆಜಿಟೇರಿಯನ್ ಆದ್ರೆ ಸುತ್ತಮುತ್ತಲಿನ ವಾತಾವರಣ ಯಾವ ರೀತಿ ಇರುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡಾಗ ಈ ವೆಜಿಟೇರಿಯನ್ ರ್ಯಾಲಿ ಮಾಡ್ಬೇಕು ಅಂತ ಅಂದ್ಕೊಂಡಾಗ ಆ ಓಕೆ ಅಂತ ಮನೆಯಲ್ಲಿ ಅಕ್ಸೆಪ್ಟ್ ಮಾಡಿದೆ. ಇದರಲ್ಲಿ ಸ್ಫೂರ್ತಿ ಬಂದ್ಬಿಟ್ಟು ನನ್ಗೆ ಮಹೇಶ್ ಅಂತಾನೆ ಹೇಳ್ಬೋದು, ರಾಮನಗರ ಒಂದು ಕೃಷ್ಣಪ್ಪ ಸರ್ ಹತ್ರ ಇರ್ತಾರೆ. ಆ ಮಹೇಶ್ ನನ್ಗೆ ಮತ್ತೆ ಶಶಿ ಇವರು ತುಂಬಾ ಸ್ಫೂರ್ತಿನೇ ಕೊಟ್ರು. ಇಲ್ಲ ಮೇಡಮ್ ಮಾಡ್ಬೋದು ಈಸಿ ಅಂತ. ಬಟ್ ಎಲ್ಲರಿಗೂ ನನ್ಗೆ ಒಂದು ಅರ್ಥ ಆಗಿದ್ದರಿಂದ ಲಕ್ಷಗಳು ಬೇಕು ಒಂದು ವೆಜಿಟೇರಿಯನ್ ರ್ಯಾಲಿ ಮಾಡ್ಬೇಕು ಅಂದ್ರೆ. ನನ್ನ ಹತ್ರ ಅಷ್ಟು ಹಣ ಇಲ್ಲ. ನನ್ನ ಹಸ್ಬೆಂಡ್ಗೆ ಬರೋದು 25,000 ಸ್ಯಾಲ್ರಿಯಲ್ಲಿ ನಾನು ಹೇಗೆ ಮಾಡ್ಬೋದು? ಓಕೆ, ಎಗೈನ್ ನಾನು ಮತ್ತೆ ಧ್ಯಾನ ಕೂತ್ಕೊಂಡೆ. ಯಾಕಂದ್ರೆ ಏನೇ ಒಂದು ಶಕ್ತಿ ಆದ್ರೂ ಕೂಡ ನಾವು ಧ್ಯಾನದಿಂದ ಮಾತ್ರನೇ ನಾವು ಪಡ್ಕೋಬಹುದು, ಧ್ಯಾನ ಸಾಧನೆಯಿಂದ ಮಾತ್ರನೇ ಅದನ್ನ ಸಾಧಿಸ್ಬೋದು ಅನ್ನೋದಕ್ಕೆ ಈ ಒಂದು ವೆಜಿಟೇರಿಯನ್ ರ್ಯಾಲಿ ಆ ಒಂದು ಉದಾಹರಣೆ. ಓಕೆ, ನಾನು ಪರ್ಮಿಷನ್ ತಗೊಂಡು ಇವರೆಲ್ಲರ ಸಹಕಾರದಿಂದ ನಾನು ವೆಜಿಟೇರಿಯನ್ ರ್ಯಾಲಿ ಅಂತ ಅನೌನ್ಸ್ ಮಾಡಿದಾಗ ನನಗೆ ಪರಿಚಯ ಆಗಿದ್ದವರು ದೀಪು ಅಣ್ಣ ಮತ್ತೆ ನರ್ಸಣ್ಣ ಮತ್ತೆ ಶ್ರೀನಿವಾಸ್ ಅಂತ, ಇವರು 3 ಜನ ನನ್ಗೆ ಪರಿಚಯ ಆದ್ರು. ಮತ್ತೆ ನನ್ನ ಹಸ್ಬೆಂಡ್ 4 ಜನ, ನಾವು 5 ಜನ ಸೇರ್ಕೊಂಡು ಈ ವೆಜಿಟೇರಿಯನ್ ರ್ಯಾಲಿನ ಕಂಡಕ್ಟ್ ಮಾಡಿದ್ವಿ, ಅನೌನ್ಸ್ಮೆಂಟ್ ಮಾಡಿದ್ವಿ. ಯಾವ ರೀತಿ ಮಾಡ್ಬೇಕಂತನೂ ಐಡಿಯಾ ಇಲ್ಲ, ಬಟ್ ಆದ್ರೂ ಕೂಡ ಎಲ್ಲರ ಸಹಕಾರದಿಂದ ಒಂದು ಅನೌನ್ಸ್ ಮಾಡಿದಾಗ ಅಲ್ಲಿ ಒಂದು ಅಯ್ಯಪ್ಪ ಪಿಂಡಿ ಸರ್ಗೆ ಇಂಟ್ಯೂಷನ್ ಬಂತು ಅಂತ ಹೆಸರುಘಟ್ಟ ರ್ಯಾಲಿಗೆ ನಾನು ಸ್ಪಾನ್ಸರ್ ಮಾಡ್ತಾ ಇದ್ದೀನಿ ಅಂತ 50,000 ಅಂದ್ರು. ಸೊ ನಾನು ಒಂದು ಅಂದ್ಕೊಂಡಿದ್ದೆ, ಮಾಸ್ಟರ್ ನನ್ನ ಹತ್ರ ಎಷ್ಟಿದೆಯೋ ಅಷ್ಟರಲ್ಲೇ ನಾನು ವೆಜಿಟೇರಿಯನ್ ರ್ಯಾಲಿ ಮಾಡಬೇಕು, ಯಾವುದೇ ಒಂದು ಗೂಗಲ್ ಪೇ ಫೋನ್ ಪೇ ಹಾಕ್ಬಾರ್ದು ಅಂತ ಡಿಸೈಡ್ ಆಗಿದ್ವಿ. ಸೊ ಅದೇ ರೀತಿ, ಯಾಕಂದ್ರೆ ನಾವು 5 ಜನ ನಾವ್ ಇದ್ ಮಾಡ್ಕೊಂಡು ಆ ವೆಜಿಟೇರಿಯನ್ ರ್ಯಾಲಿ ಮಾಡ್ಬೇಕು ಅಂತ ಅಂದ್ರೆ ನಾವು ಒಂದು ಗ್ರೂಪ್ ಕ್ರಿಯೇಟ್ ಆದ್ರೆ ಒಂದು ವೆಜಿಟೇರಿಯನ್ ರ್ಯಾಲಿ ಈಸಿಯಾಗಿ ಆಗುತ್ತೆ ಅಂತ. ಸೊ ಆ ರೀತಿ ಅವತ್ತು ಒಂದು ಉದ್ಭವ ಆಯಿತು, ಚಿನ್ಮಯಿ ಸ್ಪಿರಿಚುವಲ್ ಲೈಟ್ ಫೌಂಡೇಶನ್ ಅಂತ. ಏನು ನಾನು ಕಳ್ಕೊಂಡಿದ್ನೋ ಅವಳ ಹೆಸರಲ್ಲೇ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡಿ ನಮ್ಗೆ ಎಷ್ಟು ಆಗುತ್ತೋ ಅಷ್ಟು 4 ಜನಕ್ಕೆ ಧ್ಯಾನ ಹೇಳ್ಕೊಡ್ಬೇಕು, ಒಂದು ಶಾಕಾಹಾರ ಎಲ್ಲ ಮಾಡ್ಬೇಕು. ಇವಾಗ ಪತ್ರಿ ಸರ್ ಏನ್ ನಮ್ಗೆ ಒಂದು ಕೊಟ್ಟಿದ್ದಾರೆ, ಧ್ಯಾನ ಜಗತ್, ಶಾಕಾಹಾರ ಜಗತ್, ಪಿರಮಿಡ್ ಜಗತ್ ಅನ್ನೋದು. ಸೊ ಈ ರೀತಿ ಒಂದು ಇದ್ ಮಾಡ್ಬೇಕು ಅಂತ ಅಂದ್ಕೊಂಡ್ವು. ಅವತ್ತು ಮೊದಲನೇ ರ್ಯಾಲಿ ನಮ್ದು ಸ್ಟಾರ್ಟ್ ಆಯ್ತು 2024 ಜುಲೈ 23 ಆ ರ್ಯಾಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಆ ಡೇನೇನೆ ಅವತ್ತು ಅಯ್ಯಪ್ಪ ಪಿಂಡಿ ಸರ್ ನನ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಕೇಳಿದಾಗ, ಇಲ್ಲ ಸರ್ ನನ್ಗೆ ಅಷ್ಟು ಅರೇಂಜ್ ಆಗಿದೆ, ನನ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ದೆ. ಜಸ್ಟ್ ನೀವು ಕೊಡ್ಬೇಕು ಅಂದ್ಕೊಂಡಿದ್ದೀರಲ್ಲ, ಯೂನಿವರ್ಸ್ ಇಂದ ಬರೋದನ್ನ ಯಾವುದು ಬೇಡ ಅನ್ಬಾರ್ದು ಅಂತ ಪತ್ರಿ ಸರ್ ಹೇಳಿದೆ. ಯಾಕಂದ್ರೆ వచ్చింది వద్దనకూడదు, పోయింది ఎందుకు పోయింది అనుకోకూడదు, ఏదుందో ఉండాలి ಅಂತ ಅವರು ಒಂದು ಇನ್ಸ್ಪಿರೇಷನ್ ಲಾಸ್ಟ್ ವರ್ಡ್ಸ್ ಅರ್ಥ ಆಯ್ತು. ₹1 ನನ್ಗೆ ಸ್ಪಾನ್ಸರ್ ಮಾಡಿ ಅದೇ ಒಂದು ಅದ್ಭುತ ಅಂತ ನಾನು ಹೇಳ್ದೆ. ಇಲ್ಲ, ನನ್ಗೆ ಇಂಟ್ಯೂಷನ್ ಬಂದಿದೆ, ನಾನು ಕೊಡಿ. ಯಾಕಂದ್ರೆ
ಒಂದು ವಿಚಿತ್ರ ಏನಂದ್ರೆ ಅಯ್ಯಪ್ಪ ಪಿಂಡಿ ಸರ್ ನನಗೆ ಪರಿಚಯ ಇಲ್ಲ, ನಾನು ಅವ್ರನ್ನ ಭೇಟಿ ಆಗಿದ್ದು ಕೂಡ ಇಲ್ಲ. ಬಟ್ ಅವ್ರ ಇಂಟೆನ್ಷನ್ ಹೇಗೆ ಬರುತ್ತೆ ಸ್ವಲ್ಪ ಲಾಜಿಕಲಿ ಥಿಂಕ್ ಮಾಡ್ತಿದ್ದೆ ಮಾಸ್ಟರ್. ಯಾಕಂದ್ರೆ ಯಾವುದು ಮೆಸೇಜ್ ಅದೆಲ್ಲ ಏನಿಲ್ಲ. ನನಗೆ ತಟವರ್ತಿ ಸರ್ ಹೇಳಿರೋದೇನಂದ್ರೆ ಆತ್ಮಜ್ಞಾನ ಹೆಚ್ಚು ಪಡ್ಕೊಂತ ಹೋಗಿ ನಿಮ್ ಎಲ್ಲದರಿಂದ ಕೂಡ ಹೊರಗಡೆ ಬರ್ತಾರೆ ಅಂತ. ಆತ್ಮಜ್ಞಾನ ಹೆಚ್ಚು ಪಡ್ಕೊಂತ ಅವ್ರು ಏನ್ ಹೇಳ್ತಾರೆ ಅದನ್ನ ನೋಟ್ ಮಾಡ್ಕೊಂತ ಜಸ್ಟ್ ನನ್ಗೆ ಏನ್ ಅನ್ಸುತ್ತೆ ಅದನ್ನ ಒಂದೊಂದು ಊರಿಗೆ ಹೋಗೋದು, ಒಂದು ಸ್ಕೂಲಲ್ಲಿ ಹೇಳೋದು, ಧ್ಯಾನ ಹಂಚೋದು ಅಷ್ಟೇ ನನ್ಗೆ ಗೊತ್ತಿತ್ತು ಮಾಸ್ಟರ್. ಸೊ ಈ ಒಂದು ರ್ಯಾಲಿ ಮುಖಾಂತರ ಈ ಅಯ್ಯಪ್ಪ ಪಿಂಡಿ ಸರ್ ಇವ್ರ ಪರಿಚಯ ಆಗಿ ಅವ್ರು ಹೇಳ್ರಿ, ಇಲ್ಲ ಮೇಡಮ್ ನನ್ಗೆ ಕೊಡ್ಬೇಕು ಅನ್ಸಿದೆ, ಸೊ ನಾನು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀನಿ ಅಂದ್ರೆ ನಂದು ಅವ್ರ ಗೂಗಲ್ ಪೇ ಏನು ಸಿಕ್ಕಿಲ್ಲ ಅವ್ರಿಗೆ. ಸೊ ಸುರೇಂದ್ರ ಕುಮಾರ್ ಸರ್ ಮುಖಾಂತರ ಅವ್ರು ತಗೊಂಡು ನನ್ಗೆ ಟ್ರಾನ್ಸ್ಫರ್ ಮಾಡಿದ್ದಾಗಿದ್ದು. ಬಟ್ ಅದನ್ನ ನಾನು ಏನೂ ಟಚ್ ಮಾಡ್ಲಿಲ್ಲ ಮಾಸ್ಟರ್, ಯಾಕಂದ್ರೆ ಅದು ಬಂದಿದೆ ಅಂದ್ರೆ ಏನೋ ಒಂದು ಉದ್ದೇಶಕ್ಕೆ ಮಾಡಿದ್ದಾರೆ ಅಂತ ಒಂದು ಅರ್ಥ ಆಯ್ತು. ಸೊ ಹಾಗೇನೆ ನಾನು ಅದನ್ನಿಟ್ಟು ರ್ಯಾಲಿ ಕಂಪ್ಲೀಟ್ ಆಯ್ತು. ಮತ್ತೆ ಹೆಗೈನ್ ಮತ್ತೆ ನಾವೆಲ್ಲರೂ ಅಂದ್ಕೊಂಡ್ವಿ ಓಕೆ ವೆಜಿಟೇರಿಯನ್ ರ್ಯಾಲಿ ಅದ್ಭುತವಾಗಿ ನಡೀತು. ಸೊ ಇದೇ ರೀತಿ ಮಾಡ್ತಾ ಹೋಗ್ಬೇಕು, ನಮ್ಗೆ ಯಾವಾಗ ಆಗತ್ತೆ ಯಾವಾಗ ಅಂದ್ಕೊಂಡು ಹೋದ್ವಿ. ಎಗೈನ್ ನಾವೆಲ್ಲರೂ ನಾ ಧ್ಯಾನ ಸಾಧನೆ ಮಾಡ್ತಾ ಮಾಡ್ತಾ ಹೋದಾಗ 108 ರ್ಯಾಲಿ ಮಾಡ್ಬೇಕು ಅಂತ ಇನ್ನರಲ್ಲಿ ಅನ್ಸೋದು ನನ್ಗೆ. ಅದು ಪ್ರಾಕ್ಟಿಕಲ್ ಆಗಿ ಬರ್ಬೇಕಂದ್ರೆ ತುಂಬಾ ಟಫ್ ಅಲ್ವಾ. ಅದನ್ನ ತುಂಬಾ ಲಾಜಿಕಲ್ ಯೋಚನೆ ಮಾಡ್ತಿದ್ದೆ. ಅಂದ್ರೆ ಮಾಸ್ಟರ್ಸ್ ಇಂದ ಮೆಸೇಜ್ ಬಂದಿದೆ ಇದನ್ನ ನಾವು ಮಾಡ್ಬಿಡ್ಬೇಕು ಅನ್ನೋದಲ್ಲ, ಹೇಗ್ ಮಾಡ್ಬೇಕು ಅನ್ನೋದು ನನ್ಗೆ ತುಂಬಾನೇ ಎಲ್ಲರೂ ಬಾಯ್ತಾ ಇರೋರು, ಮಾಸ್ಟರ್ ನೀನು ಭೌತಿಕವಾಗಿ ಯೋಚನೆ ಮಾಡ್ತೀಯ ಲಾಜಿಕಲಿ, ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಇಷ್ಟು ಸಾಧನೆ ಆದ್ರು ಅಂತ. ಖಂಡಿತವಾಗ್ಲು ಮಾಸ್ಟರ್ ನಾವು ಆಧ್ಯಾತ್ಮಿಕ ಸಾಧನೆ ಜೊತೆಗೆ ನಾವೇನ್ ಬರುತ್ತೆ ಅದನ್ನ ನಾವ್ ಯಾವ ರೀತಿ ಮಾಡ್ಬೇಕು ಅನ್ನೋದು ಕೂಡ ಕ್ಲಾರಿಟಿ ಇರ್ಬೇಕು ಅನ್ನೋದು ನನ್ಗೆ ತಟವರ್ತಿ ಸರ್ ಯಾವಾಗ್ಲೂ ಹೇಳೋರು. ಒಂದು ಕೆಲಸ ಮಾಡುವಾಗ ಪ್ರತಿಯೊಂದ್ರಲ್ಲೂ ಕೂಡ ಕ್ಲಾರಿಟಿ ಇರಬೇಕು. ಒಂದು ಸ್ಟೆಪ್ ನಾವು ತಗೊಳೋವಾಗ ಒಂದು ಸಾಧನೆ ಹೆಚ್ಚು ಹೆಚ್ಚು ಮಾಡ್ತಾ ಹೋದಾಗ ಆಟೋಮೆಟಿಕಲಿ ಅದು ಇದಾಗುತ್ತೆ ಅನ್ನೋಗ ಅವಾಗ ನನ್ನ ಹಸ್ಬೆಂಡ್ ಹತ್ರ ನಾನು ಕೇಳಿದಾಗ ಓಕೆ ನಾನು 15,000 ಎವ್ರಿ ಮಂತ್ ನಿನ್ಗೆ ಪೇ ಮಾಡ್ತೀನಿ ಅಂತ ಅಂದ್ರು ಮಾಸ್ಟರ್. ಓಕೆ ಎವ್ರಿ ಮಂತ್ ಒಂದು ರ್ಯಾಲಿ ಮಾಡ್ಕೊಂತ ಹೋಗೋಣ ಅಂತ ಅಂದಾಗ 9 ವರ್ಷ ಆಗುತ್ತೆ ಆ ರ್ಯಾಲಿ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ರು. ಇಲ್ಲ ಓಕೆ ಡನ್ ಆಗ್ಲಿ ಎವ್ರಿ ಮಂತ್ ಮಾಡೋಣ, ಯಾಕಂದ್ರೆ ಅವ್ರು ಕೊಡೋ 15,000 ನನಗೆ ಅರ್ಥ ಆಯ್ತು ಒಂದು ವೆಜಿಟೇರಿಯನ್ ರ್ಯಾಲಿ ಮಾಡಿದಾಗ ಇಷ್ಟು ಅಮೌಂಟ್ ಅಲ್ಲಿ ನಾನು ಒಂದು ರ್ಯಾಲಿ ಮಾಡ್ಬೋದು ಈಸಿಯಾಗಿ ಅಂತ. ಅಗೇನ್ ಮತ್ತೆ ನಾನು ಧ್ಯಾನದಲ್ಲಿ ಕೂತ್ಕೊಂಡಾಗ ಕಂಟಿನ್ಯೂಷನ್ ನನ್ಗೆ ಯಾಕೋ ನನ್ಗೆ ತಿಂಗ್ಳಿಗೊಂದು ಅಲ್ಲ ದಿನಾಲು ಮಾಡ್ಬೇಕು ಅಂತ ಫೀಲ್ ಬರುದು ಮಾಸ್ಟರ್. ಓಕೆ ಅಂತ ಒಂದು ವಾರ ನಾವು ಕಂಟಿನ್ಯೂ ಆಗಿ ಧ್ಯಾನ ಮಾಡ್ತಾ ಈ ರೀತಿ ಡಿಸ್ಕಷನ್ ಮಾಡ್ತಾ ಎಲ್ಲರಿಗೆ ಹೇಳಿದಾಗ ಎಲ್ಲರೂ ಕೂಡ ಆಕ್ಸೆಪ್ಟ್ ಮಾಡ್ಲಿಲ್ಲ, ದಿನ ಮಾಡೋದು ಅಸಾಧ್ಯ ಅಲ್ಲ ಅಂತ. ಬಟ್ ಯಾವ ರೀತಿ ಮಾಡ್ಬೋದು ಅಂದ್ಕೊಂಡಾಗ ಖಂಡಿತವಾಗ್ಲು ಇವಾಗ ಏನ್ ನಾವು 41 ದಿನ ಅವಾಗ ಮಾಡಿದಿವೋ ಪ್ರತಿಯೊಂದು ಹಳ್ಳಿಗೆ ಹೋಗಿ ಧ್ಯಾನ ಪ್ರಚಾರ ಮಾಡ್ತಾ ನಮ್ಗೆ ಯಾವಾಗ ಆಗುತ್ತೋ ಅವಾಗ ಮೆಗಾ ರ್ಯಾಲೀಸ್ ಮಾಡ್ತಾ ಅದ್ಭುತವಾಗಿ ಆಗಸ್ಟ್ 25ರಿಂದ ಡಿಸೆಂಬರ್ 10ಕ್ಕೆ 108 ದಿನಗಳು ಕಂಪ್ಲೀಟ್ ಆಯ್ತು. ಇದು ಕಂಪ್ಲೀಟ್ ಆಗಿ ಯೂನಿವರ್ಸಲ್ ಮಾಸ್ಟರ್ ಸಪೋರ್ಟ್ ಅಂದ್ರೆ ಧ್ಯಾನ ಆತ್ಮ ಜ್ಞಾನ ಎಷ್ಟು ಒಂದು ಅದ್ಭುತವಾಗಿ ನನ್ಗೆ ಸಹಾಯ ಮಾಡಿದೆ ಅನ್ನೋದಕ್ಕೆ ಈ 108 ರ್ಯಾಲಿ ಸಸ್ಯಾಹಾರ ಜಾತನೆ ನನ್ಗೆ ಉದಾಹರಣೆ. ಎಲ್ಲದಕ್ಕೂ ಯೂನಿವರ್ಸಲ್ ಸಪೋರ್ಟ್ ಮಾಡ್ತು. ಸೊ ಹಾಗೆ ಇದನ್ನ ಪ್ರಾಕ್ಟಿಕಲ್ ಆಗಿ ನಾವು ಮಾಡಿದ್ವಿ. ಒಂದು ಸೆಂಟರ್ ಅಂತ ನಮ್ಗೆ ಉಚಿತವಾಗಿ ಕೊಟ್ರು ಏಕತಾ ಪಿರಮಿಡ್ ಲಕ್ಷ್ಮಿ ಮೇಡಮ್ ಅವರು. ಸೊ ಒಂದು ವೆಹಿಕಲ್ಗೆ ಟ್ರೈ ಮಾಡುವಾಗ ನನ್ನ ಫ್ರೆಂಡ್ ಶಶಿ ಅಂತ ಅವ್ರ ಬ್ರದರ್ ಯಾಕೆ ಪರ್ಚೇಸ್ ಮಾಡ್ತೀರಮ್ಮ ಇದನ್ನ ತಗೋ 3 ತಿಂಗಳು ಯೂಸ್ ಮಾಡ್ಕೊ ಅಂತ ಅವರಿಂದ ಸಹಾಯ ಆಯ್ತು. ನಿತ್ಯ ಒಂದು ಅನ್ನದಾನ ಮಾಡುವಾಗ ಒಂದು ವೆಜಿಟೇಬಲ್ಸ್ ಅಂತ ನರ್ಸಣ್ಣ ಅಂತ ಇದಾರೆ ಅವ್ರು ಮಾಡಿದ್ರು. ಇನ್ನು ದೀಪು ಸರ್ ಅವ್ರು ಬಂದ್ಬಿಟ್ಟು ವೆಹಿಕಲ್ ಅರೇಂಜ್ ಮಾಡಿದ್ರು. ಮತ್ತೆ ಪಾಂಪ್ಲೆಟ್ಸ್ ಶ್ರೀನಿವಾಸ್ ಅಂತ ಇದ್ದಾರೆ, ಅವ್ರು ಕಂಪ್ಲೀಟ್ ಆಗಿ ಪಾಂಪ್ಲೆಟ್ಸ್ ಪ್ರೊವೈಡ್ ಆಯ್ತು. ಅಂದ್ರೆ ನಾವು ಎಷ್ಟು ಧ್ಯಾನ ಮಾಡ್ತಾ ಒಂದು ಆತ್ಮಜ್ಞಾನ ಪಡ್ಕೊಂತ ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದಂಗೆ ಒಂದು ಹೋಗ್ತಾ ಇದ್ರೆ ಇಷ್ಟು ಒಂದು ಯೂನಿವರ್ಸ್ ಇಂದ ಸಪೋರ್ಟ್ ಸಿಗುತ್ತೆ ಅನ್ನೋದಕ್ಕೆ ಈ ಒಂದು ಉದಾಹರಣೆ. ನನ್ನ ಒಂದು ಜೀವನದಲ್ಲಿ ಈ ನನ್ನ ಮಗಳನ್ನ ಕಳ್ಕೊಂಡು ಒಂದು ದುಃಖದಿಂದ ಹೊರಗಡೆ ಬಂದು ಈ ಒಂದು ಫೌಂಡೇಶನ್ ಅಂತ ಸ್ಟಾರ್ಟ್ ಮಾಡಿ ಇಷ್ಟು ಒಂದು 5 ಜನ ಸಪೋರ್ಟ್ ಇಂದ ಇಷ್ಟು ಅದ್ಭುತವಾಗಿ ಒಂದು ಸುರೇಂದ್ರ ಕುಮಾರ್ ಸರ್ ಅವರು ಡೈಲಿ ಬಂದು ನನ್ಗೆ ಸಪೋರ್ಟ್ ಮಾಡೋರು ರ್ಯಾಲಿಯಲ್ಲಿ. ಈ ರೀತಿ ಎಷ್ಟೋ ಜನ ಮಾಸ್ಟರ್ಸ್, ವಿದ್ಯಾರಣ್ಯಪುರ ಮಾಸ್ಟರ್ಸ್, ಯಲಂಕ ಮಾಸ್ಟರ್ಸ್, ಎಲ್ಲ ಬ್ಯಾಂಗ್ಳೂರಲ್ಲಿ ಎಷ್ಟು ಜನ ನಮ್ಮ ಪಿರಮಿಡ್ ಮಾಸ್ಟರ್ಸ್ ಇದ್ದಾರೆ, ಅವರ ಎಲ್ಲರ ಸಹಕಾರದೊಂದಿಗೆ ಅದ್ಭುತವಾಗಿ ನಾವು ಮುಂದಕ್ಕೆ
ಕಂಪ್ಲೀಟ್ ಆಯ್ತು ಇದು. ಸೊ ಅಲ್ಲೇ ನಿಂತಿಲ್ಲ ಮಾಸ್ಟರ್. ಈಗ 1008 ಅನ್ನೋದು ಇಂಡಿವಿಜುವಲ್ ಆಗಿ ಯಾರ್ಯಾರ ಭಾಗದಲ್ಲಿ ಅವರು ಇದರಲ್ಲಿಂದ ಒಂದು ಇನ್ಸ್ಪಿರೇಷನ್ ಏನಂತಂದ್ರೆ, ಪ್ರತಿದಿನ ಒಂದು ಅರ್ಧ ಗಂಟೆ ಆದ್ರೂ ನಾವು ಧ್ಯಾನ ಪರಿಚಯ ಮಾಡಬೇಕು, ಧ್ಯಾನ ಪ್ರಚಾರ ಮಾಡಬೇಕು, ಆತ್ಮ ಜ್ಞಾನನ ಒಂದು ಪಡ್ಕೋಬೇಕು ಅಂತ ಇದರಿಂದ ನಾನು ತಿಳ್ಕೊಂಡು, ಸೊ ನಿತ್ಯ ನನ್ನ ವರ್ಕ್ ನಾನು ಮಾಡ್ತಾ ಇದರಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಈ ದುಃಖದಿಂದ ಹೊರಗಡೆ ಬರ್ಲಿಕ್ಕೆ. ಯಾಕಂದ್ರೆ ನಮ್ಗೆ ಒಂದು 3 ಚಕ್ರಸ್ ಇಂಪಾರ್ಟೆಂಟ್ ಇರುತ್ತೆ. ಮೂಲಾಧಾರದಲ್ಲಿ ಭಯ ಅನ್ನೋದು ನಾವು ಬಿಡ್ತೀವಿ, ಸ್ವಾಧಿಷ್ಠಾನದಲ್ಲಿ ಅವಮಾನಗಳು ನಡೀತಾ ಇರುತ್ತೆ, ನಾವು ಧ್ಯಾನ ಪ್ರಚಾರವಾಗುವಾಗ ಅದನ್ನ ಬಿಡ್ತೀವಿ. ಅದರಿಂದ ಮಣಿಪೂರಕಕ್ಕೆ ಬಂದಾಗ ಏನಾಗುತ್ತೆ ಅಂತಂದ್ರೆ, ಎಲ್ಲರೂ ಹೇಳ್ತಾ ಇರ್ತಾರೆ ನೆಗೆಟಿವ್ಸ್, ನಿನ್ಗೇನು ಆಗಲ್ಲ, ನಿನ್ಗೇನು ಬರಲ್ಲ, ನೀನಿಂದ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ. ಈ 3 ಚಕ್ರಗಳನ್ನ ನಾವು ಕ್ರಾಸ್ ಮಾಡಿದಾಗ ಅನಾಹತ ಚಕ್ರ, ಹಾರ್ಟ್ ಚಕ್ರಕ್ಕೆ ಬರ್ತೀವಿ. ಅಲ್ಲಿ ನಾವು ಅಲ್ಲಿಗೆ ಬಂದಾಗ ಒಂದು ಇನ್ಸ್ಪಿರೇಷನ್ ಆಗಿ, ಒಂದು ಯಾವಾಗ ನಾವು ಧ್ಯಾನ ಸಾಧನೆ ಹೆಚ್ಚು ಮಾಡ್ತಾ ಹೋಗ್ತೀವೋ, ಹಾರ್ಟ್ ಚಕ್ರ ನಮ್ಗೆ ಧೈರ್ಯವಾಗಿ ನಿಂತು ಇಷ್ಟು ಒಂದು ಅದ್ಭುತವಾದ ಕೆಲಸಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿಂದ. ಯಾಕಂದ್ರೆ ನಾವು ಧ್ಯಾನಕ್ಕೆ ಬಂದಾಗ ಎರಡನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಅಂದ್ರೆ ಕಷ್ಟ ಬಂದ್ರುನು, ದುಃಖ ಬಂದ್ರುನು ನಿಲ್ತೀವಿ. ಮತ್ತೆ ಯಾವುದೇ ರೀತಿ ಬಂದ್ರು ಕೂಡ ಇದು ನಾವು ಭೌತಿಕವಾಗಿರುವಾಗ ಅಯ್ಯೋ ನನ್ಗೆ ಹೀಗಾಯ್ತು, ಯಾರಾದ್ರೂ ಸಿಂಪತಿ ನೋಡ್ಸ್ಬೇಕಂತ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ. ಅದೇ ನಾವು ಧ್ಯಾನ ಪರಿಚಯ ಆದಾಗ ಸಿಂಪತಿ ಎಕ್ಸ್ಪೆಕ್ಟ್ ಮಾಡಲ್ಲ, ಎರಡನ್ನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತೀವಿ. ಓಕೆ ಅಷ್ಟೇ ಅಲ್ವಾ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಈ ಧ್ಯಾನ ಅದ್ಭುತವಾಗಿ ನಮ್ಗೆ ಸಪೋರ್ಟ್ ನನ್ಗೆ ಆಗಿದೆ. ಇದರಿಂದ ನಾವು ಕರುಣೆ, ಅವಗಾಹನೆ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ. ಅಂದ್ರೆ ಒಬ್ಬರ ಮೇಲೆ ಒಂದು ಪ್ರೀತಿ, ಯಾಕಂದ್ರೆ ನಾವು ನೋಡಿಸ್ತೀವಿ ಅದು ನಮ್ಗೆ ವಾಪಸ್ ಬರುತ್ತೆ, ನಾವೇನ್ ಕೊಡ್ತೀವಿ ಯೂನಿವರ್ಸ್ಗೆ ಅದು ನನ್ಗೆ ವಾಪಸ್ ಬರುತ್ತೆ ಅಂತ ಇದರಿಂದ ನನ್ಗೆ ಅರ್ಥ ಆಗಿದೆ. ಒಂದು ವಿವೇಕ ಇಂದ ನಾವು ಮುಂದಕ್ಕೆ ಹೋಗ್ತೀವಿ. ಆಲೋಚನೆ ವಿಧಾನಗಳು ನಮ್ಮಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ. ಒಂದೊಂದು ಸ್ಟೇಜಸ್ ಕೂಡ ಚೇಂಜಸ್ ಆಗ್ತಾ ಹೋಗುತ್ತೆ. ಭೌತಿಕ ಜೀವನದಲ್ಲಿ ಯಾವ ರೀತಿ ನಾವು ಬರೀ ಕಷ್ಟಗಳು, ನಷ್ಟಗಳು, ಅವಮಾನಗಳು, ನನ್ಗೆ ಏನಪ್ಪ, ಯಾಕೆ ಈ ಜೀವನ ಹಿಂಗ್ ಬಂತು, ಯಾಕೆ ಹೀಗಾಯ್ತು ಅಂದ್ಕೊಂತ ಕುತ್ಕೊಳಲ್ಲ ಆಧ್ಯಾತ್ಮಿಕ ಜೀವನದಲ್ಲಿ ಬಂದಾಗ. ಸೊ ಧ್ಯಾನ ನಾವು ಯಾವಾಗ ನಾವು ಮಾಡ್ತಾ ಹೋಗ್ತೀವಿ, ಸೊ ಅವಾಗ ಅದ್ಭುತವಾದ ಜೀವನ ನಮ್ಮಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತಾನೆ ನಾನು ಹೇಳ್ಬೋದು ಮಾಸ್ಟರ್. ಸೊ ಹಾಗಾಗಿ ನಮ್ಮಲ್ಲಿ ಏಕತ್ವ ಸ್ಥಿತಿ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಒಂದು ಡಿವೈನ್ ಇಂಟೆಲಿಜೆನ್ಸ್ ಅಂತ ಇರುತ್ತೆ ಮಾಸ್ಟರ್. ಆ ಡಿವೈನ್ ಇಂಟೆಲಿಜೆನ್ಸ್ ಅನ್ನೋದು, ಯಾಕಂದ್ರೆ ಒಂದು ಶರೀರದಲ್ಲಿ ಒಂದು ಅಷ್ಟು ಅದ್ಭುತವಾದ ಒಂದು ಆ ಶಕ್ತಿ ಇರುತ್ತೆ. ಆ ಶಕ್ತಿನ ನಾವು ಯಾವ ರೀತಿ ಹೊರಗಡೆ ತರಬೇಕು ಅಂತ ಅಂದ್ಕೊಂಡಾಗ ಈ ಧ್ಯಾನ ಒಂದೇ ಮೇನ್. ಯಾವಾಗ ನಾವು ಶ್ವಾಸದ ಮೇಲೆ ಗಮನ ಕೊಡ್ತಾ ಒಂದು ಆ ಸಾಧನೆಯಲ್ಲಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೋಗ್ತೀವಿ, ಇಷ್ಟೊಂದು ಅದ್ಭುತಗಳು ಮಾಡ್ಬೋದು ಈಸಿಯಾಗಿ. ಯಾಕಂದ್ರೆ ಧ್ಯಾನದಿಂದ ಎಲ್ಲಾನು ಸಾಧ್ಯ. ಆತ್ಮ ಜ್ಞಾನದಿಂದ ನಮ್ಮಲ್ಲಿ ಚೇಂಜಸ್ ಬರುತ್ತೆ, ಪರಿವರ್ತನೆ ಆಗ್ತೀವಿ. ಹೆಚ್ಚು ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಇದು 3 ನಾವ್ ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ, ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಕಾಹಾರ ಜಗತ್ ಅನ್ನೋದು ಪತ್ರಿ ಸರ್ ಏನ್ ಕನ್ಸ್ಕೊಂಡಿದ್ದಾರೆ ಎಲ್ಲಾನು ಸೃಷ್ಟಿ ಆಗ್ತಾ ಹೋಗುತ್ತೆ ಅನ್ನೋದಕ್ಕೆ ಈ ಒಂದು ಚಿನ್ಮಯಿ ಸ್ಪಿರಿಚುವಲ್ ಲೈಟ್ ಫೌಂಡೇಶನ್ ಇಂದ ಇದು ಒಂದು ಹೆಸರು ಅಷ್ಟೇ. ನಾವು ಇವಾಗ ಶರೀರಕ್ಕೆ ಜ್ಯೋತಿ ಅನ್ನೋದು ಹೇಗೆ ಹೆಸರೋ, ಈ ಒಂದು ಇದಕ್ಕೆ ಹೆಸರು ಅಷ್ಟೇ ಮಾಸ್ಟರ್. ಬಟ್ ನಾವು ಇಂಡಿವಿಜುವಲ್ ನಾವು ಹೋಗ್ಬಿಟ್ಟು ನಂದು ಅನ್ನೋದು ಏನಿರಲ್ಲ, ನಾನು ಅನ್ನೋದು ಏನಿರಲ್ಲ, ಒಂದು ನೇಮ್ ಇರ್ಬೇಕು. ನಾನು ಇಲ್ಲಿ ಎಲ್ಲಿಂದ ಬಂದಿನಿ, ನಾನು ಹೇಳ್ಕೋಬೇಕಲ್ಲ, ಅದಕ್ಕೊಂದು ಫೌಂಡೇಶನ್ ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಎಲ್ಲಾರು ಪ್ರತಿಯೊಬ್ರು ಕೂಡ ಪ್ರಚಾರ ಮಾಡ್ತಾ ಪ್ರತಿಯೊಬ್ರನ್ನ, ಯಾಕಂದ್ರೆ ಇನ್ನು 10 ವರ್ಷ ಆದ್ರೆ ಪ್ರಚಾರ ಮಾಡ್ಲಿಕ್ಕೆ ಕೂಡ ಏನೂ ಇರಲ್ಲ ಅಂತ ಒಬ್ಬ ಮಾಸ್ಟರ್ ಇಂದ ನಾನು ಕೇಳ್ದೆ. ಯಾಕಂದ್ರೆ ಈಗ ನಾವೆಷ್ಟು ಸೇವೆ ಮಾಡ್ತೀವಿ, ಭೂಮಿ ಮೇಲೆ ನಾವ್ ಏನಕ್ಕೆ ಬಂದಿವಿ ಅನ್ನೋದು ಫಸ್ಟ್ ನಾವು ತಿಳ್ಕೊಂತ, ಪತ್ರಿ ಸರ್ ಏನ್ ಹೇಳಿದ್ದಾರೆ ಈ 3 ನಾವು ನಮ್ಗೆ ಎಷ್ಟು ಸಮಯ ಆಗುತ್ತೋ ಅಷ್ಟು ಇದರಲ್ಲಿ ಯಾವ್ದು ಕೂಡ ಸ್ಪಿರಿಚುವಲ್ ಲೈಫ್ನ ಮತ್ತೆ ನಮ್ಮ ಭೌತಿಕವಾದ ಜೀವನನ ಎರಡನ್ನು ಬ್ಯಾಲೆನ್ಸಿಂಗ್ ಮಾಡ್ತಾ, ಯಾಕಂದ್ರೆ ಸಂಸಾರದಲ್ಲಿ ನಿರ್ವಾಣ ಅಂತ ಪತ್ರಿ ಸರ್ ಹೇಳಿದರೆ, ಇದನ್ನ ಎರಡನ್ನೂ ಬ್ಯಾಲೆನ್ಸಿಂಗ್ ಮಾಡ್ತಾ ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿದ್ದಾರೆ. ಸೊ ಇದನ್ನೆರಡನ್ನೂ ನನಗೆ ಆದಷ್ಟು ದಿನಿತ್ಯ ವಿದ್ಯಾರ್ಥಿನಿ ಅಂತಾನೆ ತಟವರ್ತಿ ಸರ್ ಹೇಳ್ತಾರೆ. ಪ್ರತಿಕ್ಷಣ ತಿಳ್ಕೊಂತ, ಪ್ರತಿಕ್ಷಣ ನಾವ್ ಇದರಲ್ಲಿ ಸಾಧನೆಯಲ್ಲಿದ್ದು ಧ್ಯಾನ ಮಿನಿಮಮ್ 3 hours ಮೆಡಿಟೇಷನ್ ಮಾಡಿದ್ರೆ ಮಾತ್ರನೇ ಏನಾದ್ರೂ ಒಂದು ಸಾಧನೆ ಮಾಡ್ಬೋದು ಅಂತ ಅವ್ರು ಹೇಳೋ ನಿತ್ಯ ಅದನ್ನ ಮಾಡ್ತಾ ಆತ್ಮಜ್ಞಾನ ಪಡ್ಕೊಂತ ಮುಂದಕ್ಕೆ ಸಾಗ್ತಾ ಇದೆ ಮಾಸ್ಟರ್ ಈ ಒಂದು ಲೈಫ್. ಸೊ ಈ ಒಂದು ಆತ್ಮಕ್ಕೆ
ಈ ಒಂದು ಇದನ್ನ ಒಂದು ಹೆಸರು ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ ಬಿಟ್ರೆ ಬೇರೆ ಏನೂ ಉದ್ದೇಶ ಇಲ್ಲ. ಸೊ ಈ ಒಂದು ಇದಕ್ಕೆ ಅರ್ಥ ಆಗಿದ್ದೇನೆ, ಶಾಕಾಹಾರ ರ್ಯಾಲಿಗಳು ಎಷ್ಟು ಆಗುತ್ತೋ ಅಷ್ಟು ಮಾಡಬೇಕು ಅಂತ. ಸೊ ಆ ಒಂದು ಹಾದಿಯಲ್ಲೇನೆ ಮುಂದಕ್ಕೆ ಹೋಗ್ತಾ ನನ್ಗೆ ಎಷ್ಟು ಆಗುತ್ತೋ ಅಷ್ಟು ನಾನು ಹೇಳ್ತಾ ಇದ್ದೀನಿ ಮಾಸ್ಟರ್. ಸೊ ಇಂಥ ಅದ್ಭುತವಾದ ಅವಕಾಶ ನಮ್ಮ ಅವತಾರ್ ಫೌಂಡೇಶನ್ ಅವರು ನನಗೆ ಕೊಟ್ಟಿದ್ದಕ್ಕೆ ನಾನು ಕೃತಜ್ಞತೆ ಹೇಳ್ತಾ ಮುಗಿಸ್ತಾ ಇದ್ದೀನಿ ಮಾಸ್ಟರ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಜ್ಯೋತಿ ಮೇಡಮ್. ಸೊ ಧನ್ಯವಾದಗಳು ತಾವು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಕ್ಕೂ ಈ ವೇದಿಕೆ ಮೇಲೆ ಮಾತಾರ್ ಫೌಂಡೇಶನ್ ಅಲ್ಲಿ. ಸೊ ಮತ್ತೆ ಮತ್ತೆ ಒಂದ್ಸರಿ ಹೃತ್ಪೂರ್ವಕ ಧನ್ಯವಾದ ತಮಗೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಸ್ಪೆಷಲಿ ತಮ್ಮನ್ನು ಭೇಟಿ ಮಾಡಿದ್ದೀನಿ ಮುಂಚೆ. ಐ ಥಿಂಕ್ ಫಸ್ಟ್ ನಾವು ಭೇಟಿ ಮಾಡಿದ್ದು ನಮ್ಮ ಸಸ್ಯಾಹಾರ ರ್ಯಾಲಿ, ಮೆಗಾ ಸಸ್ಯಾಹಾರ ರ್ಯಾಲಿ ವೈಟ್ ಫೀಲ್ಡ್ ಅಲ್ಲಿ ನಮ್ಮ ಕೇಂದ್ರದಿಂದ ಒಂದು 5 ಕಿಲೋಮೀಟರ್ ನಾವು ಹೋಗಿದ್ವಿ. ಆವಾಗ ಭೇಟಿಯಾಗಿದ್ವಿ ನಾವು. ತದನಂತರ ಮತ್ತೆ ನಾನು ಕಡ್ತಾಲಲ್ಲಿ ಮತ್ತೆ ಒಂದ್ಸರಿ ಮೊನ್ನೆ ಭೇಟಿಯಾಗಿದೆ, ಕಡ್ತಾಲಲ್ಲಿ ಕಾರ್ಯಕ್ರಮ ನಡೆಯುವಾಗ. ಸೊ ಆ ರೀತಿಯಲ್ಲಿ ತಮ್ಮ ಬಗ್ಗೆ ಪರಿಚಯ ಇದೆ ಖಂಡಿತ. ಸೊ ತಾವು ಮಾಡ್ತಾ ಇರೋಂಥ ಕೆಲಸನೂ ಆದ್ರೆ ಆ ಸೇವನ್ ನಮ್ಗೆ ಚೆನ್ನಾಗಿ ಪರಿಚಯ ಇದೆ. ಸೊ ಅದ್ಭುತವಾದ ರೀತಿಯಲ್ಲಿ ನೀವು ಮಾಡ್ತಾ ಇದ್ರಿ. ಸೊ ನಿಮ್ಮ ಅನುಭವಗಳು ಇವತ್ತು ಹಂಚ್ಕೊಂಡಿದ್ದಕ್ಕೂ ನಮಗೆಲ್ಲ ಗೊತ್ತಾಯ್ತು. 108 ರ್ಯಾಲಿಗಳು ಸಸ್ಯಾಹಾರ ಮೇಲೆ ಮಾಡೋದು ತಮಾಷೆಯ ಕೆಲಸ ಅಲ್ಲ. ಅದು ಇಟ್ಸ್ ನಾಟ್ ಈಸಿ ಜಾಬ್, ಇಟ್ಸ್ ನಾಟ್ ಈಸಿ ಸೇವಾನೋ ಅಂತ ಅನ್ಕೋಬಹುದು. ಯಾಕಂದ್ರೆ ಅದಕ್ಕೆ ಬೇಕಾಗಿರುವಂತ ಸಾಮಗ್ರಿ, ಬೇಕಾಗಿರುವಂತ ಸಪೋರ್ಟು ಸೊ ಅನೇಕ ಇರುತ್ತೆ ಅದು. ಯಾಕಂದ್ರೆ ಒಂದೇ ಸರಿ ಕಂಟಿನ್ಯೂಸ್ ಪ್ರತಿ ದಿವಸ ಮಾಡ್ತಾ ಹೋಗ್ಬೇಕಂದ್ರೆ ಅದಕ್ಕೆ ಎಷ್ಟು ಸಪೋರ್ಟ್ ಬೇಕಾಗತ್ತೆ, ಎಷ್ಟು ಜನ ಇನ್ವಾಲ್ವ್ ಆಗ್ಬೇಕಾಗತ್ತೆ, ಎಷ್ಟು ಹಣಕಾಸು, ಅದೆಲ್ಲ ನೋಡಿದ್ರೆ ನಿಜ ಇದೆಲ್ಲಾನು ನಿಮ್ಮ ಸಂಕಲ್ಪದಿಂದ ಸಾಧ್ಯವಾಗಿದೆ. ಇನ್ನೊಂದು ಹಾಸ್ಟೆಲ್ ಮಾಸ್ಟರ್ ಸಪೋರ್ಟು, ಪತ್ರಿ ಸರ್ ಒಂದು ಸಂಕಲ್ಪ. ಪತ್ರಿ ಸರ್ ಯಾವಾಗ ಈ ಸಸ್ಯಾಹಾರ ಜಗತ್ತಂತ ಹೇಳಿದರೋ, ಧ್ಯಾನ ಜಗತ್, ಸಸ್ಯಾಹಾರ ಜಗತ್, ಪಿರಮಿಡ್ ಜಗತ್ ಅನ್ನೋದು ಅದರ ಅಂಗವಾಗಿ ಭಾಗವಾಗಿ ನೀವು ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ಪ್ರತಿಯೊಂದು ಯಶಸ್ವಿ ಆಗತ್ತೆ, ಇದರಲ್ಲಿ ಏನು ಸಂಶಯನೇ ಇಲ್ಲ. ಸೊ ಖಂಡಿತ ಇದು ಆಗ್ತದೆ ಮೇಡಮ್. ಸೊ ತಾವು ಮಾಡ್ತಾ ಇರೋಂಥ ಈ ಒಂಥರ ಜ್ಞಾನೋದಯ ಕೆಲಸ ಇದು. ಅಂದ್ರೆ ಮೊದಲನೇದಾಗಿ ಅನೇಕರು ಅಂದ್ರೆ ಇಲ್ಲಿ ಭೂಮಿ ಮೇಲೆ ಈಗಾಗಲೇ ನೋಡ್ತಾ ಇದ್ದೀವಿ, ಇಲ್ಲಿರುವಂಥ ಜನ ಸೊ ಅವರು ಪೂರ್ತಿ ಈ ತಾಮಸಿಕ ಆಹಾರ, ಎಸ್ಪೆಷಲಿ ಹೇಳ್ಬೇಕಂದ್ರೆ ಮಾಂಸಾಹಾರ ಕಡೆ ಎಷ್ಟು ಅಂದ್ರೆ ಜಾಸ್ತಿ ಜನ ವಾಲಿದ್ದಾರೆ. ಅಂದ್ರೆ ಒಂದು ರೀತಿಯಲ್ಲಿ ಇಂದಿನ ಕಾಲ ಸಸ್ಯಾಹಾರನೇ ನಮ್ಮ ಪ್ರಧಾನ ಆಹಾರ ಆಗಿತ್ತು, ಸಸ್ಯಾಹಾರನೇ. ಆದ್ರೆ ಬರ್ತಾ ಬರ್ತಾ ಏನಾಗಿದೆ, ಈ ಬ್ರಿಟಿಷ್ ಕಾಲನೈಸೇಷನ್ ಮತ್ತೆ ಇದೆಲ್ಲ ಈ ಪಾಶ್ಚಾತ್ಯ ಸಂಸ್ಕೃತಿ ಜೋಡಿಸ್ಕೊಂಡಿದ್ಮೇಲೆ ಇದು ಏನಾಗಿದೆ ಅಂದ್ರೆ ಬ್ರಾಹ್ಮಿಣರು ಸಹ ಸ್ವಲ್ಪ ಜನ, ಸೊ ಇದು ಒಂಥರ ವಿಚಾರ ಆಗತ್ತೆ ಇಲ್ಲಕ್ಕೆ, ಬ್ರಾಹ್ಮಿಣರು ಸಹ ಇತ್ತೀಚಿನ ಕಾಲದಲ್ಲಿ ಮಾಂಸಾಹಾರ ಕಡೆ ವಾಲಿದ್ದಾರೆ. ಅದು ನೋಡ್ತಾ ಇದೀವಿ. ಇನ್ನು ಅನೇಕರು ಈ ವಿದ್ಯಾವಂತರು ಅಂತ ಅನ್ಕೊಂತೀವಿ ಅಷ್ಟೇ, ವಿದ್ಯಾವಂತರು ಅನ್ಕೊಂತೀವಿ. ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ನೋಡಿ, ಮತ್ತೆ ಅಧಿಕ ವಿದ್ಯೆ ಮಾಡಿರುವಂತವ್ರು ನೋಡಿ, ಅವರಲ್ಲಿ ಈ ಆಹಾರ ಅಂದ್ರೆ ಪ್ರೋಟೀನ್ ಅದು ಅಂತ ಹೇಳ್ಬಿಟ್ಟು ಡಾಕ್ಟರ್ಸ್ ಹೇಳಿದಾರೆ ಅಂತ ಹೇಳ್ಬಿಟ್ಟು ಆ ಕಡೆ ವಾಲ್ಬಿಟ್ಟಿದ್ದಾರೆ. ಸೊ ಅದೊಂಥರ ವಿಚಾರಕರ ವಿಷಯನೇ. ಎಷ್ಟೋ ಅವ್ರು ವಿದ್ಯೆ ಪಡಿತಾರೆ, ಅಧಿಕ ವಿದ್ಯೆ ಅಂದ್ರೆ IAS ಹೋಗ್ತಾರೆ, IPS ಹೋಗ್ತಾರೆ, ಇನ್ನು ಹೇಳ್ಬೇಕಾದ್ರೆ ಈ MTech ಎಲ್ಲೆಲ್ಲೋ ಯೂನಿವರ್ಸಿಟೀಸು, ಫಾರಿನ್ ಯೂನಿವರ್ಸಿಟೀಸು ಎಲ್ಲ ಓದ್ತಾರೆ. ಆದ್ರೆ ಅವರ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ನಮ್ಮ ಕಲ್ಚರ್ ಬಿಟ್ಬಿಟ್ಟಿದ್ದಾರೆ. ನಮ್ಮ ಕಲ್ಚರ್ ಏನು, ನಾವು ಸಾತ್ವಿಕ ರೀತಿಯಲ್ಲಿ ಬದುಕಬೇಕು, ಸಾತ್ವಿಕ ಆಹಾರ, ಸಾತ್ವಿಕ ಮನಸ್ಸು. ಸಾತ್ವಿಕ ಆಹಾರ ತಿಂದ್ರೆ ಸಾತ್ವಿಕ ಮನಸ್ಸು, ಮಾಂಸಾಹಾರ ತಿಂದ್ರೆ ಒಂಥರ ರಾಕ್ಷಸ ಮನಸ್ಸು ಅಷ್ಟೇ. ಸೊ ಮನಸ್ಸು ಅನ್ನೋದು ಫುಡ್ ಬಿಕಮ್ಸ್ ಮೈಂಡ್ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಫುಡ್ ಬಿಕಮ್ಸ್ ಮೈಂಡ್. ಸೊ ನಾವು ಏನು ಆಹಾರ ತಿಂತೀವೋ ಆ ರೀತಿಯಲ್ಲಿ ತಯಾರಾಗ್ತೀವಿ. ಯಾಕಂದ್ರೆ ನಮ್ಮಲ್ಲಿರುವಂತ ಪ್ರತಿ ಸೆಲ್ಗೂ ಎನರ್ಜಿ ಎಲ್ಲಿಂದ ಹೋಗುತ್ತೆ, ಪ್ರತಿ ಸೆಲ್ಗೂ ಎನರ್ಜಿ ಆಹಾರದಿಂದಲೇ ಹೋಗುತ್ತೆ. ನಾವು ಪ್ರಧಾನವಾಗಿ ಈ ದೇಹಕ್ಕೆ ಕೊಡೋದು 2 ರೀತಿಯಲ್ಲಿ ಯಾವಾಗ್ಲೂ ಇನ್ಪುಟ್ ಕೊಡ್ತಾ ಇರ್ತೀವಿ. ಒಂದು ಆಹಾರ ಕೊಡ್ತೀವಿ, ಎರಡು ಆಲೋಚನೆ ಕೊಡ್ತೀವಿ. ಈ ಆಹಾರ ಅನ್ನೋದು ಏನು ಕೊಡ್ತೀವಿ ಅಂತಂದ್ರೆ ಅದರಲ್ಲಿ ತಾಮಸಿಕ, ರಾಕ್ಷಸ ಅದೇ ತಾಮಸಿಕ ಇದೆಯಾ, ರಾಜಸಿಕ ಇದೆಯಾ, ಸಾತ್ವಿಕ ಇದೆಯಾ, ಶುದ್ಧ ಸಾತ್ವಿಕ ಇದೆಯಾ, ಯಾವ ರೀತಿಯಲ್ಲಿ ಆಹಾರ ಕೊಡ್ತೀವೋ ಆ ರೀತಿಯಲ್ಲಿ ಮನಸ್ಸು ತಯಾರಾಗ್ತಾ ಇರ್ತದೆ. ಆ ರೀತಿಯಲ್ಲೇ ಯೋಚನೆಗಳು ಸ್ಟಾರ್ಟ್ ಆಗ್ತದೆ ನಮ್ಮಿಂದ ನಮ್ಮಿಂದ ಆ ರೀತಿಯಲ್ಲಿ ಆಲೋಚನೆಗಳು ಉಟ್ಕೊಂಡು ಬರ್ತಾ ಇರ್ತದೆ. ಇನ್ನೊಂದೇನಂದ್ರೆ ನಮ್ಮ ಯೋಚನೆಗಳು ಸಹ ಹೇಳ್ತಾ ಇರ್ತಾರೆ. ಅಂದ್ರೆ ಯೋಚನೆಗಳು ನಮ್ಮ ಸಂಸ್ಕಾರ ಮತ್ತೆ ನಮ್ಮ ಗುಣಗಳ ಮೇಲೆ ಆಧಾರ ಆಗಿ ಆ ಯೋಚನೆಗಳು ಬರ್ತಾ ಇರ್ತದೆ. ಸೊ ಈ ರೀತಿ ಇರುವಾಗ ಫುಡ್ಗೂ ಪ್ರಾಧಾನ್ಯತೆ ಕೊಟ್ಟು, ಸರ್ ಹೇಳ್ತಾ ಇದ್ರು, ನೀವು ಒಂದು ಯೋಗಿ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಧ್ಯಾನ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮಲ್ಲಿ
ಏನಂತ ಹೇಳ್ತಾರೆ ಅಂದ್ರೆ ಕುಂಡಲಿನಿ ಬರ್ತದೋ ಹೋಗ್ತದೋ, ಥರ್ಡ್ ಐ ಬರ್ತದೋ ಹೋಗ್ತದೋ, ಯಾವುದು ಬಂದಿಲ್ಲ ಅದು ಬಂದಿದ್ರು ಓಕೆ, ಆದ್ರೆ ನೀವು ಫಸ್ಟ್ ವೆಜಿಟೇರಿಯನ್ ಆಗಿಯಪ್ಪ ಅಂತ ಹೇಳ್ತಾ ಇರ್ತಾರೆ. ಯಾವುದು ಆಗೋದು ಬೇಡ, ಯಾವುದು ಬರೋದು ಬೇಡ, ನೀವು ಕೇವಲ ಸಸ್ಯಾಹಾರ ಆಗಿ ಒಂದು ವೆಜಿಟೇರಿಯನ್ ಆಗಿ ಸಾಕು, ಇಷ್ಟು ಮಾಡಿ ಸಾಕಂತ. ಆದ್ರೆ ಅವರ ಗುರಿ ನೋಡಿ, ಈ ಭೂಮಿ ಮೇಲೆ ಸಸ್ಯಾಹಾರ ಸಾಧಿಸಬೇಕು ಮೊದಲನೇದು. ನೀವು ಧ್ಯಾನಿ ಆಗಿದ್ದೀರಾ, ಧ್ಯಾನಿ ಆಗಿಲ್ಲ, ನಿಮ್ಮ ಕುಂಡಲಿ ಬಂದಿದೆಯಾ, ಬಂದಿಲ್ಲ, ಥರ್ಡ್ ಐ ಬಂದಿದೆಯಾ, ಬಂದಿಲ್ಲ, ಬೇಕಾಗಿಲ್ಲ, ನಾಟ್ ನೆಸಸರಿ ಅಂತ ಹೇಳ್ತಾ ಇದ್ರು ಸರ್. ಸೊ ಅದಕ್ಕೋಸ್ಕರ ಅದು ತಾವು ಮಾಡ್ತಾ ಇದ್ರಿ, ಆ ಸಂಕಲ್ಪ ನೆರವೇರಿಸ್ತಾ ಇದ್ರಿ ನೀವು. ಅದಕ್ಕೂ ಕೋಟಿ ಕೋಟಿ ಧನ್ಯವಾದ ತಮಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಎಸ್ ಮೇಡಮ್. ಸೊ ಥ್ಯಾಂಕ್ ಯು ಒಂದು ಸ್ಮಾಲ್ ಸಜೆಷನ್ ಮೇಡಮ್. ಸೊ ಹಾ, ನಾವು sir. ಇನ್ನೊಂದು ಅಂದ್ರೆ ನಿಮ್ಮ ಎನಿವೆ ನೀವು ಸಸ್ಯಾಹಾರ ರ್ಯಾಲಿಗಳು ಮಾಡ್ತಾ ಇರ್ತೀರ, ಅದರಲ್ಲಿ ಒಂದು ಸ್ವಲ್ಪ ವಿಷಯಗಳನ್ನು ಜೋಡಿಸ್ಕೊಳ್ಳಿ. ಏನಂತಂದ್ರೆ ಈ ಸಸ್ಯಾಹಾರ ರ್ಯಾಲಿಗೆ ಆ ಅದು ಮಾಡುವಾಗಲೇ ಈ ಸಾತ್ವಿಕ ಆಹಾರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಹೇಳ್ಬೇಕು ಮೇಡಮ್. ಹ್ಮ್. ಯಾಕಂದ್ರೆ Okay, ಹಾ ಸರ್. ಈ ಸಾತ್ವಿಕ ಆಹಾರ ಅಂತ ನಾನು ಆಕ್ಚುಲಿ ನಮ್ಮ ವೇದಿಕದಲ್ಲಿ ಅದು ಜಾಸ್ತಿ ಜ್ಞಾನ ಹಂಚ್ಕೊಂತಾನೆ ಬಂದಿದ್ವಿ. ಸೊ ಏನಂತಂದ್ರೆ ಸಸ್ಯಾಹಾರ ತಿನ್ನೋದು ಕರೆಕ್ಟೇ, ಆದ್ರೆ ಈ ಸಸ್ಯಾಹಾರ ಅನ್ನೋದು ನಾವು ಎಲ್ಲಿಂದ ಬರ್ತಾ ಇದೆ ಅಂತ ನೋಡಕ್ ಹೋದ್ರೆ ಎಲ್ಲ ವಿಷಪೂರಿತ ಆಹಾರ ಬರ್ತಾ ಇದೆ ಆಚೆ ಕಡೆ. ಎಲ್ಲಾ ರೈತರು ಏನ್ ಮಾಡ್ತಾ ಇದಾರೆ ಗೊತ್ತಾ, ನಾವು ಸಸ್ಯಾಹಾರ ತಿನ್ನೋದು ಉತ್ತಮ, ಕರೆಕ್ಟ್, ಅದು ಈ ಪ್ರಕೃತಿಯ ಆಹಾರ, ಈ ಪ್ರಕೃತಿ ಅನುಗುಣವಾದ ಇರುವಂತಹ ಆಹಾರ, ಯಾವುದೇ ಅದರಲ್ಲಿ ಒಂದು ರೀತಿಯಲ್ಲಿ ಹಿಂಸೆ ಇಲ್ಲ. ಅಹಿಂಸೆ ಅನ್ನೋದು ಜೋಡಿಸ್ಕೊಂಡಿರ್ತೀವಿ. ಹಿಂಸೆ ಎಲ್ಲಿರಲ್ಲೋ ಅಲ್ಲಿ ಹಿಂಸೆಯಿಂದ ನಮಗೆ ಬರುವಂಥದ್ದು ಶಾಂತಿ. ಅಂದ್ರೆ ಹಿಂಸೆ ಇದ್ರೆ ಅಶಾಂತಿ, ಅಹಿಂಸೆ ಇದ್ರೆ ಶಾಂತಿ ಬರ್ತಾ ಇರ್ತದೆ. ನಮ್ಮಲ್ಲಿ ಪೀಸ್ ಆಫ್ ಮೈಂಡ್ ಹೆಚ್ಚಾಗ್ತದೆ, ಆ ಮನಸ್ಸುನು ಸಹ ಸಾತ್ವಿಕ ತಯಾರಾಗ್ತಾ ಬರ್ತದೆ. ಆದ್ರೆ ಇವ್ರು ತಿನ್ನೋ ಆಹಾರ ನೋಡಿದ್ರೆ ನಮ್ಮ ಈ ಭೂಮಿ ಮೇಲೆ ಇಷ್ಟು ಹಾಸ್ಪಿಟಲ್ ಬರೋ ಕಾರಣ ಇನ್ನು ಅಂದ್ರೆ ಒಂಥರ ಸಸ್ಯಾಹಾರ ತಿಂತಾ ಇದ್ರು, ಶಾಕಾಹಾರ ಸೇವನೆ ಮಾಡ್ತಾ ಇದ್ರು ಹೆಚ್ಚು ರೋಗಗಳು ಬರ್ತಾ ಇದೆ ಇತ್ತೀಚಿನ ಕಾಲದಲ್ಲಿ. ಯಾಕೆ ಈ ತರ ಆಗ್ತಾ ಇದೆ ನೋಡಕ್ ಹೋದ್ರೆ, ಅಲ್ಲಿ ಶಾಕಾಹಾರ ಬರುವಂತ ಎಲ್ಲಿಂದ ಅದು ತಯಾರಾಗ್ತಾ ಇದೆ ಅಂದ್ರೆ ವ್ಯವಸಾಯ ಕ್ಷೇತ್ರದಲ್ಲಿ ನೋಡ್ತಾ ಇದ್ರೆ 80% ರೈತರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ಅವರು ಈ ವಿಷಗಳನ್ನು ಪೂರ್ತಿ ಅದಕ್ಕೂ ಒಂಥರ ಉಪಯೋಗಿಸ್ತಾ ಇದ್ದಾರೆ. ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಕೀಟನಾಶಕಗಳು ಹೆಚ್ಚಾಗಿ ಬಳಸ್ತಾ ಇದ್ದಾರೆ. ಇದರಿಂದ ಏನಾಗತ್ತಂದ್ರೆ ನಾವು ಏನೇ ಸಸ್ಯಗಳು ಕೊಡ್ತೀವೋ ಅದು ಮತ್ತೆ ತಿರ್ಗಾ ನಮ್ಗೆ ಬರುತ್ತೆ. ಸೊ ಆ ರೀತಿಯಲ್ಲಿ ನೋಡ್ತಾ ಇದ್ರೆ ಇತ್ತೀಚಿನ ಕಾಲದಲ್ಲಿ ಆಹಾರ ವಿಷಪೂರಿತ ಆಗಿದೆ. ಇದು ನಾವು ಎಷ್ಟೇ ಸಸ್ಯಾಹಾರ ತಿನ್ನಿ ಅಂತ ಅವ್ರಿಗೆ ಹೇಳ್ತೀವೋ, ಅವರು ಮಾಂಸಾಹಾರ ಬಿಟ್ಟು ಇಲ್ಲಿ ಬಂದ್ರೆ ಉಪಯೋಗ ಏನಪ್ಪಾ ಅಂತಂದ್ರೆ ಮನಸ್ಸು ಪರಿವರ್ತನೆ ಆಗುತ್ತೆ. ಯಾಕಂದ್ರೆ ಆ ತಾಮಸಿಕದಿಂದ, ರಾಕ್ಷಸ ಗುಣಗಳಿಂದ ಸ್ವಲ್ಪ ಈ ಕಡೆ ಸಾತ್ವಿಕ ಕಡೆ ವಾಲ್ತಾರೆ. ಸಾತ್ವಿಕತ್ವ ಅವರಲ್ಲಿ ಹೆಚ್ಚಾಗ್ತಾ ಹೋಗ್ತದೆ, ಅದು ಉತ್ತಮ ವಿಷಯನೇ. ಆದ್ರೆ ಅವರ ದೇಹದಲ್ಲಿರುವಂತ ಆ ಜೀವಕೋಶಗಳಿಗೆ ಸ್ವಲ್ಪ ಇನ್ನೂ ತೊಂದರೆಗಳಿದೆ. ಯಾಕಂದ್ರೆ ಜೀವಕೋಶಗಳು ಹೇಗೆ ಕೆಲಸ ಮಾಡ್ತಾವಂದ್ರೆ, ನಾವು ಕೊಡುವಂತ ಆ ಜೀವಕೋಶಗಳು ಕೊಡುವಂತ ಆಹಾರ ಏನು ಅಂತಂದ್ರೆ, ಆ ಜೀವಕೋಶಗಳು ಬದುಕಬೇಕಂದ್ರೆ ಈ ದೇಹದಲ್ಲಿ 4 ಅಂಶಗಳು ನಾವು ಕೊಡೋದು. ಒಳ್ಳೆ ನೀರಾಂಶ, ಮತ್ತೆ ಗಾಳಿ ಅಂದ್ರೆ ಆಕ್ಸಿಜನ್, 3ನೇದು ಪೋಷಕಾಂಶಗಳು, 4ನೇದು ಪ್ರಾಣಶಕ್ತಿ. ಈ 4 ವಿಷಯಗಳು ನೋಡಿದ್ರೆ ಈ ಪೋಷಕಾಂಶಗಳ ಹತ್ರ ನಾವು ಪ್ರಾಬ್ಲಮ್ ಮಾಡ್ತಾ ಇದೀವಿ. ಶಾಕಾಹಾರದಲ್ಲಿನೂ ಕೊರತೆ ಆಗ್ತದೆ, ಶಾಕಾಹಾರದಲ್ಲೂ ತೊಂದರೆಗಳಿದೆ. ಯಾಕಂದ್ರೆ ಈ ಪೋಷಕಾಂಶಗಳು ನಾವೇನು ಕೊಡ್ತಾ ಇದೀವೋ ದೇಹಕ್ಕೆ, ಜೀವಕೋಶಗಳಿಗೆ, ಅದರಲ್ಲಿ ವಿಷ ಪದಾರ್ಥಗಳು ಹೆಚ್ಚಾಗಿದೆ, ಟಾಕ್ಸಿನ್ಸ್ ಹೆಚ್ಚಾಗಿದೆ. ಆ ಟಾಕ್ಸಿನ್ಸ್ ಹೆಚ್ಚಾಗ ಕಾರಣ ನಾವು ಸ್ವೀಕಾರ ಮಾಡುವಂತ ಆಹಾರ ಆ ರೀತಿಯಲ್ಲಿ ಆಗಿದೆ. ಅದು ಇತ್ತೀಚಿನ ಕಾಲದಲ್ಲಿ ಡಾಕ್ಟರ್ ಸುಭಾಷ್ ಪಾಲೇಕರ್ ನಮ್ಮ ಗುರುಗಳು, ಪತ್ರಿಜಿ ಗುರುಗಳು ಯಾವ ರೀತಿಯಲ್ಲಿ ಧ್ಯಾನವನ್ನು ಪ್ರಚಾರ ಮಾಡ್ತಾ ಹೋದ್ರೋ, ಅವ್ರೇನ್ ಮಾಡಿದಾರೆ ಅಂದ್ರೆ ಪ್ರಕೃತಿ ವ್ಯವಸಾಯವನ್ನು ಪ್ರಚಾರ ಮಾಡ್ತಾ ಹೋಗಿದ್ದಾರೆ. ಡಾಕ್ಟರ್ ಸುಭಾಷ್ ಪಾಲೇಕರ್ ಅವರು ಪಿತಾಮಹ. ಈ ಅಂದ್ರೆ ಪ್ರಕೃತಿ ವ್ಯವಸಾಯದಲ್ಲಿ ಈ ನಿಸರ್ಗ ವ್ಯವಸಾಯ ಅನ್ನೋದೇನಿದೆಯೋ ಆ ಪ್ರಕೃತಿ ವ್ಯವಸಾಯಕ್ಕೆ ಅವರು ಪಿತಾಮಹ ಆಗಿದ್ದಾರೆ. ಅದಕ್ಕೆ ಅವರು ಪದ್ಮವಿಭೂಷಣ್ ಏನೋ ಅದನ್ನು ಪ್ರಶಸ್ತಿ ಪಡೆದಿದ್ದಾರೆ. ಅವರ ವಿಧಾನವನ್ನು ನಾವು ಆದಷ್ಟು, ನೀವು ಅಲ್ಲಿಗೆ ಹೋಗ್ತಿರಲ್ಲ, ಸ್ವಲ್ಪ ಇದು ಜೋಡಿಸ್ಕೊಂಡು ಅದು ಪ್ರಚಾರ ಮಾಡೋದು ಉತ್ತಮ ಅಂತ ನಾನು ಫೀಲಿಂಗ್ ಮೇಡಮ್, ಅಷ್ಟೇ. ಅಂದ್ರೆ ನನ್ನ ಒಪಿನಿಯನ್ ಆಕ್ಚುಲಿ. ಇಲ್ಲ ಸರ್, ಆಕ್ಚುಲಿ ಇದ್ರ ಬಗ್ಗೆ ಬಿಫೋರ್ ಮೆಡಿಟೇಷನ್ನೇ ಇವ್ರ ಬಗ್ಗೆ ನನಗೆ ಗೊತ್ತು.
ಹ್ಮ್. ವಿಜಯ್ ರಾಮ್ ಸರ್ದನೇ ಕಂಪ್ಲೀಟ್ ಆಗಿ ನಾನು ಯೂಸ್ ಮಾಡೋದು ಮನೆಯಲ್ಲಿ. ಆ, ಹೌದು. ನಾನು ಒಂದು ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದ್ರಿಂದ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲದೇನೆ ಇಂಟ್ರೆಸ್ಟ್ ಇತ್ತು ಸರ್. ಲಿಟಲ್ ಆಗಿ ನೀವು ಹೇಳ್ದೋಷ್ಟಲ್ಲ ಅಂದ್ರೂ ಸ್ವಲ್ಪ ನನಗೆ ಇದ್ರ ಬಗ್ಗೆ ಗೊತ್ತಿತ್ತು ಸರ್. ಇವಾಗ ನೀವು ಹೇಳಿದಿರಲ್ವಾ, ಸೊ ಇನ್ನೊಂದು ಸ್ವಲ್ಪ ಸೀರಿಯಸ್ ಆಗಿ ಅದರಿಂದ ತಗೊಂಡು ಖಂಡಿತವಾಗ್ಲೂ ನಾನು ಇದು ಮಾಡ್ತೀನಿ ಸರ್ ಅದನ್ನ. ಥ್ಯಾಂಕ್ ಯು ಎಸ್ ಸರ್. ಮೇಡಮ್, ಎಸ್ ಮೇಡಮ್. ಯಾಕಂದ್ರೆ ನಾವು ಎನಿವೇ ರ್ಯಾಲಿ ಮಾಡುವಾಗ ಅಲ್ಲಿ ಅಲ್ಲಿ ಮಾಡ್ತೀವಿ, ಟೌನ್ ಅಲ್ಲಿ ಮಾಡ್ತೀವಿ, ಎಲ್ಲ ಕಡೆ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ರೈತರು ಇದ್ದಾರೆ. ರೈತರು ಕೊಡುವಂತ ಉಪಯೋಗಿಸುವಂತ ಕನ್ಸ್ಯೂಮರ್ಸ್ ಇದ್ದಾರೆ. ಎರಡು ಇಬ್ಬರು ಇದ್ದಾರೆ. ಇವರು ಉಪಯೋಗಿಸ್ತಾರೆ, ಅವ್ರು ಕೊಡ್ತಾರೆ. ಅವ್ರು ಕೊಡೋದು ಕರೆಕ್ಟ್ ಆಗಿ ಕೊಟ್ರೆ ಅವ್ರ ಕರ್ಮಗಳು ಚೆನ್ನಾಗಿ, ಅಂದ್ರೆ ಒಳ್ಳೆ ಕರ್ಮ ಅವ್ರು ಮಾಡ್ತಾರೆ ಒಂದು ರೀತಿಯಲ್ಲಿ. ಅವರ ಏನೇ ಚೆಡುಗ ಅಂದ್ರೆ ಒಂಥರ ಕೆಟ್ಟ ಕರ್ಮಲಿದ್ರೆ ಎಲ್ಲ ಹೌದು. ತೀರ್ಸ್ಕೊತಾರೆ ಅವರು. ಓಕೆ, ಅವ್ರಿಗೂ ಉಪಯೋಗ ಅಂದ್ರೆ ಅವ್ರು ಕೊಡುವಂತ ಆಹಾರ ಚೆನ್ನಾಗಿದ್ರೆ, ಎಲ್ಲರಿಗೂ ಉಪಯೋಗಕರವಾಗಿ ಆರೋಗ್ಯವಂತವಾಗಿರುವಂತ ಆಹಾರ ಕೊಟ್ರೆ ಅವ್ರಿಗೂ ಹೇಳ್ಬೇಕಂದ್ರೆ ಒಂದು ಪುಣ್ಯ ಕರ್ಮ ಆಗತ್ತೆ. ಅವರು ಒಂದು ಒಳ್ಳೆ ಸೇವೆ ಮಾಡಕ್ಕಾಗತ್ತೆ. ಈ ಕಡೆ ಕನ್ಸ್ಯೂಮರ್ಸ್ ಇದ್ದಾರೆ, ಇವರು ತಗೊಂಡಂತ ಆಹಾರ ಕರೆಕ್ಟ್ ಆಗಿ ರೀತಿಯಲ್ಲಿ ತಗೊಂಡ್ರೆ ಏನಾಗತ್ತಂದ್ರೆ ಅವ್ರ ಶರೀರಕ್ಕೆ ಒಳ್ಳೆ ಪೋಷಣ ಆಗತ್ತೆ. ಪೋಷಕಾಂಶಗಳಲ್ಲಿ ಟಾಕ್ಸಿನ್ಸ್ ಇರಬಾರ್ದು ಮೇಡಮ್. ಆ ಟಾಕ್ಸಿನ್ಸ್ ಖಂಡಿತ. ಹೆಚ್ಚಾಗಿ ಏನಾಗ್ತಾ ಇದೆ ಅಂದ್ರೆ ನಾವು ಎಷ್ಟೇ ಧ್ಯಾನ ಮಾಡಿದ್ರು ಒಂದು ರೀತಿಯಲ್ಲಿ ಆ ಶಕ್ತಿ ನಾವು ಹ್ಮ್. ಕಲ್ಕೊಂತೀವಿ. ಹೌದು. ಓಕೆ, ಸೊ ಒಂಥರ ಯಾವುದೇ ಅಂದ್ರೆ ಅದರಲ್ಲಿ ಅವೇರ್ನೆಸ್ ಇಲ್ಲದೆ ಏನೇನೋ ಆಹಾರ ತಿಂತಾ ಇದ್ದಾರೆ. ಹೌದು. ಶಾಕಾಹಾರ ಅಂತ ಹೇಳ್ಬಿಟ್ಟು ಯಾವುದೊಂದು ತಿನ್ನಕ್ಕಾಗಲ್ಲ, ಹೌದು. ತಿನ್ನಬಹುದು ಆಕ್ಚುಲಿ. ಓಕೆ, ಯಾವ ಆಹಾರ ತಿನ್ಬೇಕು, ಎಷ್ಟು ತಿನ್ಬೇಕು ಅದೆಲ್ಲ ನಮ್ಮ ಪತ್ರಿ ಸರ್ ಹೇಳ್ತಾ ಇದ್ರು. ಮಿತಾಹಾರ, ಯುಕ್ತಾಹಾರ, ಆ, ಈ ರೀತಿಯಲ್ಲಿ ಅವರು ಅದೆಲ್ಲ ಹೇಳಿದ್ದಾರೆ. ಆದ್ರೆ ಇದರಲ್ಲಿ ಯುಕ್ತಾಹಾರ ಅಂದ್ರೆ ಸಾತ್ವಿಕ ಆಹಾರ ಅನ್ನೋದು ಯುಕ್ತಾಹಾರ. ಓಕೆ, ಅದ್ರಲ್ಲಿ ಏನು ಡೌಟ್ ಇಲ್ಲ. ಸೊ ಇದನ್ನ ಜೋಡಿಸ್ಕೊಂಡ್ರೆ ಇದನ್ನೂ ಪ್ರಚಾರ ಒಂದ್ ಕಡೆ ಆಗ್ತಾ ಇರ್ತಂತ ನನ್ನ ಉದ್ದೇಶ ಅಷ್ಟೇ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಬಟ್ ನಾನು ಯಾವ ರೀತಿ ಹೇಳ್ಬೇಕಂತ ಎಸ್, ಗೊತ್ತಾಗಲ್ಲ. ಅದು ನಿಮ್ಗೆ ಗೈಡ್ಲೈನ್ಸ್ ನಾನು ಕೊಡ್ತೀನಿ ಮೇಡಮ್. ಬಿಕಾಸ್ ಖಂಡಿತ ನಾನು ಸರ್. ಈ ಪ್ರಕೃತಿ ವ್ಯವಸಾಯದಲ್ಲಿ ನಾನು ಪೂರ್ತಿ ಹ್ಮ್. ಈಗಾಗಲೇ ನಾನು ಪ್ರಕೃತಿ ವ್ಯವಸಾಯ ಮಾಡ್ತಾ ಇದ್ದೇನೆ. ಓಕೆ. ಹಾ, ನೋಡಿದೀನಿ ಸರ್, ವಿಡಿಯೋಸ್ ನಿಮ್ಮದ್ ನೋಡಿದೀನಿ. ಪಿರಮಿಡ್ಸ್ ಹಾಕಿರೋದು ಮತ್ತೆ ಕಂಪ್ಲೀಟ್ ಆಗಿ ಒಂದು ಸಾವಯವ ಕೃಷಿ, ಅದನ್ನ ನಾನು ನಿಮ್ದು ವಿಡಿಯೋಸ್ ಎಲ್ಲ ನೋಡೀನಿ ಸರ್ ಅದನ್ನ. ಎಸ್ ಮೇಡಮ್. ಹ್ಮ್. ಏನಿಲ್ಲ ಮೇಡಮ್, ಪ್ರತಿ ಧ್ಯಾನಿ ಅವರು ರೈತರಾದ್ರೆ ರೈತರು ಯಾವ ರೀತಿಯಲ್ಲಿ ಮಾಡ್ಕೋಬಹುದು ಅವರ ಹೊಲದಲ್ಲಿ ಈ ಪಿರಮಿಡ್ ಪ್ರಕೃತಿ ವ್ಯವಸಾಯ ಅಂತ ಹೇಳ್ತೀವಿ ನಾವು. ಇಲ್ಲಾಂದ್ರೆ ಪಿರಮಿಡ್ ಆಧ್ಯಾತ್ಮಿಕ ವ್ಯವಸಾಯ ಅಂತ ಹೇಳ್ತೀವಿ. ಅದನ್ನ ಯಾವ ರೀತಿಯಲ್ಲಿ ಬಳಸ್ಕೋಬಹುದು, ಯಾವ ರೀತಿಯಲ್ಲಿ ಅವರು ಮಾಡ್ಬೋದು ಅಂತ ಒಂದು. ಆದ್ರೆ ಎರಡನೇದು, ಕನ್ಸ್ಯೂಮರ್ಸ್ ಆದರೂ ಯಾರ್ಯಾರು ಅಷ್ಟು ವ್ಯವಸಾಯ ಕ್ಷೇತ್ರ ಇಲ್ಲ ಅಂದ್ರೂ ಅವ್ರ ಮನೆ ಸುತ್ತು ಸ್ವಲ್ಪ ಗಾರ್ಡನ್ ತರ ಇದ್ರೆ ಅಲ್ಲೇ ಬೇಕಂದ್ರೆ ಬೇಕಾಗಿರುವಂತ ಈ ತರಕಾರಿಗಳು, ಸಣ್ಣ ಸಣ್ಣ ಈ ಏನೇನ್ ಬೇಕಾಗತ್ತೋ ಸೊಪ್ಪುಗಳವೆಲ್ಲ ಅಲ್ಲೇ ಅವರು ಬೆಳೆಸ್ಕೋಬಹುದು. ಸೊ ಆ ಬೆಳೆಸ್ಕೊಂಡಕ್ಕೆ ಈ ವಿಧಾನಗಳು ಅಂದ್ರೆ ಎಸ್ಪೆಷಲಿ ಪ್ರಕೃತಿ ವ್ಯವಸಾಯದಲ್ಲಿ ನಾವು ಆದಷ್ಟು ಏನ್ ಕೊಡ್ತೀವಿ ಅಂದ್ರೆ ಈ ಗೋಮೂತ್ರದಿಂದ ತಯಾರಾಗಿರುವಂತ ಈ ಜೀವಾಮೃತ ಅದೆಲ್ಲ ಈಗ ಈಗಾಗಲೇ ಜೀವಾಮೃತ. ಗೋ ಕೃಪಾಮೃತ ಸಿಗತ್ತೆ. ಗೋ ಕೃಪಾಮೃತ ಅಂತ ಸಿಗತ್ತೆ. ಅದೇ ನಿಮ್ಗೆ ಒಂಥರ ಎಲ್ಲಾ ಪೋಷಕಾಂಶಗಳು ಸಸ್ಯಗಳಿಗೆ ಏನ್ ಬೇಕೋ ಅದು ಕೊಡುತ್ತೆ. ಹ್ಮ್. ಉಪಯೋಗಿಸ್ಕೊಂಡ್ರೆ ಸಾಕು. ಆ ರೀತಿಯಲ್ಲಿ ಟೆರೇಸ್ ಗಾರ್ಡನಿಂಗ್ ಮಾಡ್ಲಿ. ಟೆರೇಸ್ ಮೇಲೆ ಅಂದ್ರೆ ಅವರು ಮೇಡ ಮೇಲೆ, ಮನೆ ಮೇಲೆನೆ ಒಂದು ಸ್ವಲ್ಪ ಪ್ಲೇಸ್ ಇದ್ರೆ ಅಲ್ಲಿ ಟೆರೇಸ್ ಗಾರ್ಡನಿಂಗ್ ಮಾಡ್ಕೊಳ್ಳಿ. ಓಕೆ, ಯಾಕಂದ್ರೆ ನಾವು ರೈತರನ್ನು ಹಠಾತ್ ಆಗಿ ಸಡನ್ ಆಗಿ ಚೇಂಜ್ ಮಾಡಕ್ ಆಗಲ್ಲ. ಅವರು ನಿಧಾನವಾಗಿ ಚೇಂಜ್ ಆಗ್ತಾ ಬರ್ತಾ ಇದ್ದಾರೆ. ಈಗಾಗಲೇ ನಮ್ಮ ಸುಭಾಷ್ ಪಾಲೇಕರ್ ಮಾಡುವಂತ ಆ ಕೃಷಿ, ಆ ಫಲಿತದಿಂದ, ಆ ಪ್ರಯತ್ನದಿಂದ, ಪರಿಶ್ರಮದಿಂದ ಈಗಾಗಲೇ ಚೇಂಜ್ ಆಗ್ತಾ ಬರ್ತಾ ಇದ್ದಾರೆ. ಆದ್ರೆ ಸೊ ಇದಕ್ಕಿದ್ದು ಇವಾಗಲೇ ಎಲ್ಲ ಚೇಂಜ್ ಆಗಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಆದಷ್ಟು ಯಾರ್ಯಾರು ಸಾಧ್ಯವಾಗುತ್ತೋ ಅವರೇ ಬೆಳೆಸ್ಕೊಳ್ಳಿ. ಸೊ ಡೂ ಯುವರ್ ಓನ್ ಫಾರ್ಮಿಂಗ್ ಲಿಟಿಲ್ ಆರ್ ಬಿಗ್. ಸೊ ನಿಮ್ಗೆ ದೊಡ್ಡ ವ್ಯವಸಾಯ ಕ್ಷೇತ್ರ ಇದ್ರೆ ನೀವು ಆ ರೀತಿಯಲ್ಲಿ ಬೆಳೆಸಿ, ನಿಮ್ಗೆ ಎಷ್ಟು ಬೇಕೋ ಮನೆಗೂ ನೀವು ತಗೊಂಡು ನೀವು ಅದು ತಿನ್ನಿ, ನೀವು ಆಹಾರ ಆ ಸೇವನೆ ಮಾಡಿ, ಮಿಕ್ಕಿದು ಎಲ್ಲರಿಗೂ ಹಂಚ್ಕೊಡಿ, ಎಲ್ಲರಿಗೂ ಸೇಲ್ ಮಾಡಿ, ಪರವಾಗಿಲ್ಲ. ಸೊ ಅದು ಸೇಲ್ ಮಾಡೋದು ತಪ್ಪೇನಿಲ್ಲ. ಆದ್ರೆ ಫಸ್ಟ್ ನಿಮ್ಗೂ ನೀವು ಸ್ವೀಕಾರ ಮಾಡ್ಬೇಕು. ಎಷ್ಟೇ ದೊಡ್ಡ ವ್ಯವಸಾಯ ಕ್ಷೇತ್ರ ಇದ್ರು ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ವಿ, ಅವರು ಹೌದು ಸರ್. 10 ಎಕರೆ ಇದ್ರು ಅವ್ರು ತಿನ್ನೋ ಆಹಾರ ವಿಷಾಹಾರ. ಹ್ಮ್. ಅವರೇ ಬೆಳೆಸ್ತಾರೆ, ಬಟ್ ಅವ್ರು ತಿನ್ನೋದು ವಿಷಾಹಾರ. ಅದು ತಪ್ಪಾಗತ್ತಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ನೀವು ಇಂಟ್ರೊಡ್ಯೂಸ್ ಮಾಡಿ ಮೇಡಮ್. ಇದು ನಿಜವಾಗಿ ಸರ್ ಹೇಳಿದ ಪ್ರಕಾರ ಯುಕ್ತಾಹಾರ ಆಗತ್ತೆ. ಸೊ ಈ ಆಹಾರನೇ ತಿನ್ಬೇಕು ಎಲ್ಲರೂ, ಇದೇ ಬೆಳೆಸ್ಬೇಕು, ಇದೇ ಬೆಂಬಲ ಮಾಡಬೇಕು. ಬೆಂಬಲ ಮಾಡ್ತಾ ಹೋದ್ರೆ ಏನಾಗುತ್ತೆ, ಹೆಚ್ಚು ರೈತರು ಮತ್ತೆ ಅದಕ್ಕೆ ವಾಲ್ತಾರೆ. ಈಗ ಏನಾಗಿದೆ, ಅವ್ರಿಗೆ ಸಪೋರ್ಟ್ ಇಲ್ಲ. ಇದು ಎಸ್. ಇದು ಬೆಳೆಸಿದ್ರೆ ಇದು ತಗೊಂಡೋದು ಯಾರು ಅಂತ ಅವ್ರಿಗೆ ಸಂಶಯ. ಈ ಆಹಾರ ತಿನ್ನೋದು ಯಾರು, ಇದಕ್ಕೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇಟ್ರೆ ಯಾರು ಬರಲ್ಲ, ಆ ರೀತಿಯಲ್ಲಿ ಆಗ್ತಾ ಇದೆ. ಬಟ್ ಜಾಸ್ತಿ ಜನ ಬೆಳೆಸ್ತಾ ಇದ್ರೆ, ಜಾಸ್ತಿ ಜನ ಇದು ಸ್ವೀಕಾರ ಮಾಡ್ತಾ ಇದ್ರೆ ಆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ, ಎಲ್ಲರಿಗೂ ಲಭ್ಯವಾಗತ್ತೆ, ಲಭಿಸ್ತದೆ.
ಆ ರೀತಿಯಲ್ಲಿ ನಮ್ಮ ಈ ಈ ಜಾಥಾಗಳಿಂದ, ಈ ಸಸ್ಯಾಹಾರ ರ್ಯಾಲಿಗಳಿಂದ ಇದು ಮಾಡ್ತಾ ಹೋದ್ರೆ ಹೆಚ್ಚು ಜನಕ್ಕೆ ಪ್ರಚಾರ ಆಗಿ ಹೆಚ್ಚು ಜನ ಇದರಲ್ಲಿ ತೊಡಗಿಸಿಕೊಂಡ್ರೆ ನಿಜವಾಗಿ ಒಂದ್ ಕಡೆ ಕನ್ಸ್ಯೂಮರ್ಗೆ, ಒಂದು ಕಡೆ ರೈತರಿಗೆ, ಒಂದು ಕಡೆ ಮಾರ್ಕೆಟ್ಗೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ಅದ್ಭುತವಾದ ಒಂದು ನಿಮ್ಮ ಧ್ಯಾನ ಅನುಭವನ ಹಂಚ್ಕೊಂಡಿದ್ದೀರಾ. ಇದರಿಂದ ನಮಗೂ ಒಂಥರ ಇನ್ಸ್ಪೈರ್ ಆಗುತ್ತೆ. ನಿಮ್ಮ ಅನುಭವ ನಮಗೂ ಒಂಥರ ಸ್ಫೂರ್ತಿ ಅಂತ ಹೇಳ್ಬೋದು. ನಾವ್ ಒಂದೆರಡು ಮಾಸ್ಟರ್ಸ್ ಇಂದ ಅವರ ಒಂದು ಶೇರಿಂಗ್ ಕೇಳೋಣ ಮೇಡಮ್. ಎಸ್ ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ಇವತ್ತು ನಮ್ಮ ಜ್ಯೋತಿ ಮೇಡಮ್ ಅವರು ಅವರ ಅನುಭವ, ಧ್ಯಾನಕ್ಕೆ ಹೇಗ್ ಬಂದೆ, ಅವ್ರದ್ದು ಅನುಭವ ಎಲ್ಲ ಹೇಳ್ಕೊಂಡಿದ್ದಾರೆ, ಹೇಗ್ ಮಾಡಿದೆ, ಧ್ಯಾನದಿಂದ ನನಗೆ ಏನಾಯ್ತು ಅಂತೆಲ್ಲ ಹೇಳಿದ್ದಾರೆ. ನಿಮ್ಮ ಒಂದು ಅನುಭವ ಅಂದ್ರೆ ಇವತ್ತು ಅವ್ರು ಕೇಳಿದಂತ ವಿಷಯದ ಬಗ್ಗೆ ನಿಮ್ಮ ಒಂದು ಅನುಭವವನ್ನ ಶೇರ್ ಮಾಡ್ಕೊಳ್ಳಿ. ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್ ಮಾಡಿ. ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ. ಹ್ಯಾಂಡ್ ರೈಸ್ ಮಾಡಿದ್ರೆ ನಿಮ್ಮ ಅನುಭವ ಶೇರ್ ಮಾಡಿ. ಇವತ್ತಿನ ಅನುಭವ ಕೇಳಿದ್ರಲ್ಲ ಮೇಡಮ್ದು, ಅವರ ಜೀವನ ಪಯಣ, ಆಧ್ಯಾತ್ಮಿಕ ಜೀವನ ಪಯಣ, ಅದ್ರ ಬಗ್ಗೆ ಮಾತಾಡಿ. ರೇವತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಮಾತಾಡಿ. ಎಸ್, ಎಲ್ರಿಗೂ ನಮಸ್ತೆ. ಸರ್ ಬಹಳ ಇಂಪಾರ್ಟೆಂಟ್ ಮೆಸೇಜನ್ನು ಕೊಟ್ಟಿದ್ದಾರೆ ಮೇಡಮ್ ಅವರು. ಯಾಕಂತಂದ್ರೆ ಈಗ ನಮ್ದು ಈ ಒಂದು ದುನಿಯಾ ಏನಾಗಿದೆ ಅಂತಂದ್ರೆ ತಾವು ಬಹಳ ಒಳ್ಳೆಯ ಇನ್ಫಾರ್ಮೇಶನ್ ಅನ್ನ ಕೊಟ್ರಿ. ತಾವು ಸಹ ಹೇಗೆ ನಾವು ಪ್ರಚಾರ ಮಾಡಬೇಕು, ಆರ್ಗ್ಯಾನಿಕ್ ಅಥವಾ ಸಹಜ ತರಕಾರಿಯನ್ನ ಬೆಳಿಬೇಕು ಅಂತ. ಬಟ್ ಎಲ್ಲರಲ್ಲಿ ಇರುವುದೇನು ಅಂದ್ರೆ ಕಮರ್ಷಿಯಲ್ ಥಿಂಕಿಂಗ್, ಅಂದ್ರೆ ನಾನು ಜಾಸ್ತಿ ಸಂಪಾದನೆ ಮಾಡಬೇಕು ಅಂತ ಹೇಳತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಗಮನ ಇಲ್ಲ. ಬಟ್ ಇದು ಹೆಚ್ಚಿನ ಒಂದು ಪ್ರಚಾರ ಆದರೆ ಬಹುಶಃ ಜನರು, ತಾವು ಹೇಳ್ದಂಗೆ ರೈತರು ಚೇಂಜ್ ಆಗ್ಬಹುದು. ನಾವು ಏನೇ ಬೆಳೆಸಿದ್ರು ನಾವು ಶರೀರಕ್ಕೆ ತಗೊಳ್ತಾ ಇರೋದು ಪಾಯ್ಸನ್. ಆಕ್ಚುಲಿ ಸಾಕಷ್ಟು ಕಾಯಿಲೆಗಳೆಲ್ಲ ಬರ್ತಾ ಇರೋದು ಇದರಿಂದಾಗಿ, ಈ ಕೆಮಿಕಲ್ ಇಂದ. ಫಸ್ಟ್ ನಾವು ನಮ್ಮ ಮನೆಯಲ್ಲಿ ನಮಗೆ ಬೇಕಾಗಿರತಕ್ಕಂಥ ತರಕಾರಿಯನ್ನ ಏನು ಬೆಳೆಸ್ಕೊಳ್ತಾ ಇದ್ದೇವೆ ಅದರಿಂದಾದರೂ ಇದು ಸ್ಟಾರ್ಟ್ ಆದ್ರೆ ಅಟ್ಲೀಸ್ಟ್ ಆರ್ಗ್ಯಾನಿಕ್ ಬಳಸ್ಕೊಳ್ತಕ್ಕಂಥದ್ದು, ಜೊತೆಗೆ ಯಾವುದೇ ಕೆಮಿಕಲ್ ಅನ್ನ ಬಳಸದೇ ಇರತಕ್ಕಂಥ ತರಕಾರಿಯನ್ನ, ಸೊ ನಿಧಾನಕ್ಕೆ ಇದು ಕಮರ್ಷಿಯಲ್ ರೈತರವರೆಗೆ ಹೋಗ್ಬೋದು ಅಂತ. ಇನ್ನೊಂದೇನು ಅಂತಂದ್ರೆ ಈ ರ್ಯಾಲಿ ನಿಜವಾಗ್ಲೂ, ಯಾಕಂದ್ರೆ ಇಷ್ಟರವರೆಗೆ ಜನರಿಗೆ ಒಂದು ನಾಲೆಜ್ ಇರಲಿಲ್ಲ. ಈ ರ್ಯಾಲಿ ತುಂಬಾ ಹೆಲ್ಪ್ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೇನೆ. ಸಣ್ಣ ಸಣ್ಣ ಗಾರ್ಡನ್ ಇಂದ ಪ್ರಾರಂಭವಾಗಿ ದೊಡ್ಡ ಮಟ್ಟದಲ್ಲಿ ಇದು ಕಮರ್ಷಿಯಲ್ ಲೆವೆಲ್ಗೂ ಹೋಗ್ಬೋದು ಅಂತ ಹೇಳ್ಕೊಂಡು ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸರ್. ಯಾಕಂತಂದ್ರೆ ನಮ್ಮ ಆರೋಗ್ಯ, ಧ್ಯಾನ ಮಾಡ್ತೇವೆ, ಎಕ್ಸರ್ಸೈಸ್ ಮಾಡ್ತೇವೆ, ಏನೆನ್ನ ಮಾಡ್ತೇವೆ, ಡಯಟ್ ಮಾಡ್ತೇವೆ, ಸ್ಪೆಷಲ್ ಫುಡ್ ಅನ್ನ ತಗೊಳ್ತೇವೆ, ಆದ್ರೆ ಇದ್ರಲ್ಲಿ ಎಷ್ಟರ ಮಟ್ಟಿಗೆ ನಮ್ಗೆ ಒಂದು ಸ್ವಾಸ್ಥ್ಯ ಸಿಗ್ತದೆ ಅಂತ ಹೇಳತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್. ಒಳ್ಳೆ ಇನ್ಫಾರ್ಮೇಶನ್ ಸರ್, ತುಂಬಾ ಚೆನ್ನಾಗಿದೆ. ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು, ಧನ್ಯವಾದಗಳು. ಇದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ನಾವು ಗಮನಿಸಬೇಕಾಗಿರೋದು, ಪರಿಸರನು ಮಾಲಿನ್ಯವಾಗ್ತಾ ಇದೆ ಈ ಕೆಮಿಕಲ್ ಫಾರ್ಮಿಂಗ್ ಇಂದ, ಗೊತ್ತಾ? ಎಸ್ ಸರ್, ಖಂಡಿತವಾಗಿ. ನಾವು ಗಾಳಿ ಏನು ಗಾಳಿ ಶ್ವಾಸ ತಗೊಂತೀವೋ, ಶ್ವಾಸ ಪ್ರಕ್ರಿಯೆ ನಡೀತಾ ಇದೆಯೋ ಅದನ್ನು ಮಾಲಿನ್ಯವಾಗಿದೆ, ಭೂಮಿ ಮಾಲಿನ್ಯವಾಗಿದೆ, ನೀರು ಮಾಲಿನ್ಯವಾಗಿದೆ. ಇಷ್ಟೆಲ್ಲ ಬೇಕಾ? ನಾವು ಸಸ್ಯಾಹಾರ ಅಂತ ಅನ್ಕೊಳ್ಳಿ ಉದಾಹರಣೆಗೆ, ಆದ್ರೂ ಇಷ್ಟೆಲ್ಲ ಆಗ್ತಾ ಇದೆ. ಅವಾಗ ಯಾವುದು ಉತ್ತಮ? ನಮಗೆ ಸಾತ್ವಿಕ ಆಹಾರ ಉತ್ತಮ. ಸಸ್ಯಾಹಾರದಿಂದ ಒಂದು ಸ್ಟೆಪ್. ಏನಿವೆ ನಾವು ಆ ರ್ಯಾಲಿಗಳಲ್ಲಿ ಈ ಮೆಸೇಜ್ ಕೊಟ್ಟಿದ್ರೆ ಮೇಡಮ್, ಆದಷ್ಟು ಈ ಬದಲಾವಣೆ ಆಗತ್ತಂತ ನನಗಿರುವಂತ ಒಂದು ಬದಲಾವಣೆ ಅಲ್ಲ ಸರ್, ಆಗ್ಲೇಬೇಕು. ಇದೇ ಕರೆಕ್ಟ್. ನೀವೇನ್ ಹೇಳಿದೀರಾ ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಇವತ್ತು ವಿಜಯರಾಮ್ ಸರ್ ಆಲ್ಮೋಸ್ಟ್ ಎಲ್ಲ ಕಡೆ ಬ್ರಾಂಚಸ್ ಇದ್ ಮಾಡ್ಬಿಟ್ಟು ಇದನ್ನ ಜಸ್ಟ್ ಒಂದು ಮನೆಯಲ್ಲಿ ಒಂದು ಹಸುವಿದ್ರೆ ಸಾಕು, ಕಂಪ್ಲೀಟ್ ಆ ಲ್ಯಾಂಡ್ ಅಲ್ಲಿ ಎಲ್ಲಾನು ನಾವು ಬೆಳೆಸ್ಕೋಬಹುದು ಅಂತ ಎಷ್ಟೋ ಮಾದರಿ ಆಗಿದ್ದಾರೆ ಸರ್. ಇವತ್ತು ಜೀವಾಮೃತ ಅನ್ನೋದು ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತಾನು ಹೇಳಿದ್ದಾರೆ. ಅದನ್ನ ಜಸ್ಟ್ ನೀವ್ ಹೇಳದೋ ಪ್ರಕಾರ ಅದನ್ನ ಫಾಲೋ ಮಾಡ್ರೆ ಸಾಕು ಸರ್. ನಾವೇನ್ ಸಸ್ಯಾಹಾರ ಜಗತ್ ಅಂತಿದೀವಿ ಇಲ್ಲಿಂದಾನೇ ಬರ್ಬೇಕು ಅಂತಾನು ನಿಮ್ಮಿಂದ ನನ್ಗೆ ಅರ್ಥ ಆಯ್ತು ಸರ್. ಎಸ್ ಮೇಡಮ್, ದಯವಿಟ್ಟು ಏನಂದ್ರೆ ಮೇಡಮ್, ನೀವು ಇದೆಷ್ಟೆಲ್ಲ ಅಂದ್ರೆ ಜಾಥಾಗಳು ಆಗ್ತಾ ಇದೆ, ಸಸ್ಯಾಹಾರ ರ್ಯಾಲಿ ಆಗ್ತಾ ಇದೆಯಲ್ಲ, ಇವೆಲ್ಲ ಅತ್ಯುತ್ತಮ ವಿಷಯ. ಇದು ನಾವು ಮಾಡೋ ಪ್ರಯತ್ನ ನಿಸರ್ಗಕ್ಕೆ ನಿಜವಾಗಿ ಒಂಥರ ದೊಡ್ಡ ಬೆಂಬಲ ಅದು. ಆದ್ರೆ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಇನ್ನೂ ಎಷ್ಟು ಅತ್ಯುತ್ತಮ ಆಗತ್ತಂದ್ರೆ ಇದು ಈ ವಿಶ್ವದಲ್ಲೇ ಅದಕ್ಕಿಂತ ದೊಡ್ಡ ಕೆಲಸ ಯಾವುದಿಲ್ಲ ಮೇಡಮ್. ಯಾಕಂದ್ರೆ ಭೂಮಿನ ಪರಿರಕ್ಷೆ ಮಾಡ್ಕೊಳ್ಳೋದು, ನೀರು ಪರಿರಕ್ಷೆ ಮಾಡ್ಕೊಳ್ಳೋದು, ಗಾಳಿನ ಪರಿರಕ್ಷೆ ಮಾಡ್ಕೊಳ್ಳೋದು ಎಷ್ಟು ಆಗತ್ತೆ ಅಂದ್ರೆ ಒನ್ ಬುಲೆಟ್ಗೆ ಒಂದು 3-4 ಒಂದೇ ಸರಿ ಹೊಡಿಬೋದು. ಒಂದೇ ಬುಲೆಟ್ ಅಂದ್ರೆ ಒಂದೇ ಜಾಥಾ ಒಂದೇ ರ್ಯಾಲಿ, ಬಟ್ ಇಷ್ಟೆಲ್ಲ ಲಾಭಗಳಿದೆ ಮೇಡಮ್.
ಹೌದು ಸರ್. ಅವ್ರು ತಿನ್ನೋ ಆಹಾರ ಬದಲಾವಣೆಯನ್ನು ಮಾಡಿಕೊಂಡ್ರೆ ಸಸ್ಯಾಹಾರ ತಿನ್ನಿ, ಅದೇ ಸಸ್ಯಾಹಾರವನ್ನು ಒಂದು ಅವೇರ್ನೆಸ್ ಆಗಿ ಏನು ಎಲ್ಲಿಂದ ಬರ್ತಾ ಇದೆ ಈ ಆಹಾರ, ಓಕೆ, ಇದರಲ್ಲಿ ಏನಿರುತ್ತೆ ಏನಿರಲ್ಲ, ಪೋಷಕಾಂಶಗಳನ್ನು ಒಂಥರ ಈ ನೋಡಿ ಮೇಡಮ್, ಈಗ ಹಣ್ಣುಗಳಂತ ಹೋಗ್ತಾರೆ, ಹಣ್ಣುಗಳನ್ನು ಈ ಬನಾನಾ ಆಗ್ಬೋದು, ಈ ಮ್ಯಾಂಗೋ, ಮಾವಿನ ಹಣ್ಣು, ಇದೆಲ್ಲನೂ ಕೆಮಿಕಲ್ಸ್ ಬಳಸಿ ಅವರು ಅದು ಒಂಥರ ರೈಪ್ ಮಾಡ್ತಾರೆ, ಅಂದರೆ ಸೊ ಹಣ್ಣಾಗಿ ತಯಾರು ಮಾಡ್ತಾರೆ. ಅದರಿಂದ ಎಷ್ಟು ನಮ್ಮ ಅನಾರೋಗ್ಯ ಉಂಟಾಗತ್ತೆ, ಅದರಲ್ಲಿ ಎಷ್ಟು ಟಾಕ್ಸಿನ್ಸ್ ನಮ್ಮ ಬಾಡಿಯೆಲ್ಲ ಪ್ರವೇಶ ಮಾಡ್ತದೆ ಅಂದರೆ ನಿಜವಾಗ ಅದು ಕ್ಲೀನ್ ಮಾಡ್ಕೊಂಡಕ್ಕೆ ನೀವು ಎಷ್ಟು ಧ್ಯಾನ ಮಾಡಿದ್ರು ಅಷ್ಟೇ. ಹಾ, ಖಂಡಿತ ಸರ್. ಅದು ಎಕ್ಸ್ಪೀರಿಯನ್ಸ್ ನನಗೂ ಆಗಿದೆ ಎಷ್ಟೋ ಸರಿ. ಯಾಕಂದ್ರೆ ಇದು ಶುಭಾಸ್ ಪಾಲೇಕರ್ ಅವ್ರ ಸರ್ದು ನಾನು ತುಂಬಾ ವಿಡಿಯೋಸ್ ಬಿಫೋರ್ ಧ್ಯಾನನೇ ಕೇಳ್ತಾ ಇರುವಾಗ ಅದ್ರಲ್ಲಿ ನನ್ಗೆ ಸ್ವಲ್ಪ ಲಿಟಲ್ ಆಗಿ ನಾಲೆಡ್ಜ್ ಇತ್ತು ಸರ್. ಇದರಲ್ಲಿ ಬಂದ್ಮೇಲಂತೂ ಜಾಸ್ತಿನೇ ಸರ್. ಅದಕ್ಕೆ ನಾನು ಕಂಪ್ಲೀಟ್ ಆಗಿ ವಿಜಯರಾಮ್ ಸರ್ದೇನೆ ಯೂಸ್ ಮಾಡ್ತೀನಿ. ಆದ್ರೆ ವೆಜಿಟೇಬಲ್ಸ್ ಅಂತೂ ನಾವು ಮನೇಲಿ ಬೆಳೆಸ್ಕೊಂಡ್ರೆ ಮಾತ್ರನೇ ಸಾಧ್ಯ ಆಗುತ್ತೆ. ಹೊರಗಡೆ ನಾವು ತಿನ್ಬಿಟ್ಟು ನಾವು ಶಾಕಾಹಾರಿಗಳು ನಾವ್ ಎಷ್ಟು ಸಾಧನೆ ಮಾಡ್ರು ಆ ಒಂದು ಮೈಂಡ್ ಸೆಟ್ ಬಾಡಿ ಅದು ಸೆಟ್ ಆಗಲ್ಲ ಸರ್ ಅದು. ಎಸ್ ಮೇಡಮ್, ಇನ್ನೊಂದು ಅಂದ್ರೆ ಈ ವಿಷ ಅಂತೂ ಒಳಗಡೆ ಪ್ರವೇಶ ಆಗ್ತಾ ಇದೆ. ಖಂಡಿತ ಸರ್. ಟಾಕ್ಸಿ ಹೆಚ್ಚಾಗ್ತಾ ಹೋಗುತ್ತೆ. ಆ ವಿಷ ಎಷ್ಟು ಹೆಚ್ಚಾಗ್ತದೋ ಏನ್ ಮಾಡ್ತೀವಿ, ವಿಷ ಹೆಚ್ಚಾಗಿದ್ರೆ ಜೀವಕೋಶಗಳಿಗೆ ತೊಂದರೆ ಆಗ್ತದೆ, ಜೀವಕೋಶಗಳು ತೊಂದರೆ ಆದ್ರೆ ಅವಯವ ತೊಂದರೆ ಆಗ್ತದೆ, ಅವಯವ ತೊಂದರೆ ಆದ್ರೆ ಅನಾರೋಗ್ಯ ಬಂದೇ ಬರ್ತದೆ. ಖಂಡಿತ ಅವಾಗ ಏನ್ ಅನ್ಕೊಂತೀವಿ, ಮತ್ತೆ ಹೋಗಿ ಕೂತ್ಕೊಂಡು ಧ್ಯಾನ ಮಾಡ್ತೀವಿ ಅಲ್ವಾ. ಅದು ಮಾಡ್ಕೊಳ್ಳುವಂತ ಅವಶ್ಯಕತೆ ಅಷ್ಟೇನು ಬೇಕಾಗಿಲ್ಲ. ಆ ಬರುವಂತ ಧ್ಯಾನ ಶಕ್ತಿಯನ್ನು ಆತ್ಮ ಶೋಧನಕ್ಕೆ, ಆತ್ಮ ಪರಿಣಿತಿಗೆ ಉಪಯೋಗಿಸ್ಕೊಳ್ಳೋಣ. ನಮ್ಮ ಹತ್ರ ಶಕ್ತಿ ಜಾಸ್ತಿ ಇದ್ರೆ, ಪ್ರಾಣಶಕ್ತಿ ಹೆಚ್ಚಾಗಿದ್ರೆ, ವಿಶ್ವಶಕ್ತಿ ಹೆಚ್ಚು ಪಡಿತಾ ಇದ್ವಿ ಅಂದ್ರೆ, ಧ್ಯಾನ ಶಕ್ತಿ ಹೆಚ್ಚಾಗಿ ಪಡಿತಾ ಇದ್ವಿ ಅಂದ್ರೆ, ಅದನ್ನ ನಾವು ಆತ್ಮ ಶೋಧನಕ್ಕೆ, ಆತ್ಮ ಪರಿಣಿತಿಗೆ ಉಪಯೋಗಿಸ್ಕೊಂಡು ಈ ನಿಸರ್ಗಕ್ಕೆ ಅಂದ್ರೆ ಈ ವಿಶ್ವಕ್ಕೆ, ಈ ಮಾನವಾಳಿಕೆ ಹೆಚ್ಚು ಧ್ಯಾನ ಪ್ರಚಾರ ಮಾಡಕ್ಕೆ ಆ ಪ್ರಾಣಶಕ್ತಿ ನಾವು ಬಳಸ್ಕೊಂಡು ಆ ರೀತಿಯಲ್ಲಿ ಹೋಗೋಣ. ಇನ್ಸ್ಟೆಡ್ ಆಫ್ ಆ ಪ್ರಾಣಶಕ್ತಿ ಹೆಚ್ಚಾಗಿ ಈ ಟಾಕ್ಸಿನ್ಸ್ನು ಕರಗಿಸಕ್ಕೆ ಉಪಯೋಗಿಸ್ಕೊಂಡ್ರೆ ಅದು ವೇಸ್ಟ್ ಆಗುತ್ತೆ ಮೇಡಮ್. ಪ್ರತಿಯೊಂದು ನೀವು ಎಷ್ಟೇ ಟಾಕ್ಸಿನ್ಸ್ ನೀವು ಹೊರಗಡೆ ತಗೊಂಡ್ರೆ ಅದು ವಿಸರ್ಜನೆ ಮಾಡಕ್ ಮುಂಚೆ ಅನೇಕ ರೀತಿಯಲ್ಲಿ ನಮ್ಮ ಈ ಆಹಾರ ನಾಳದಿಂದ ಕೆಳಗಡೆ ಹೋಗುವಂತ ಎಲ್ಲಾ ಕಡೆನೂ ತೊಂದರೆ ಮಾಡ್ತದೆ ಮೇಡಮ್. ಲಿವರ್ಗೂ ತೊಂದರೆ ಕೊಡ್ತದೆ, ಜೀರ್ಣಾಶಯಕ್ಕೆ ತೊಂದರೆ ಕೊಡ್ತದೆ. ಇಷ್ಟೆಲ್ಲ ಕೊಡುವಾಗ ನಮ್ಮ ಪ್ರಾಣಶಕ್ತಿ ಎಷ್ಟು ವೇಸ್ಟ್ ಮಾಡ್ಕೊಂತೀವಿ ಅಲ್ಲಿ. ನಾವು ಮಾತಾಡ್ಬೇಕಂದ್ರೂ, ಒಂಥರ ಹೇಳ್ಬೇಕಂದ್ರೆ, ನಡೆಯಬೇಕಂದ್ರು, ಮಾತಾಡ್ಬೇಕಂದ್ರು, ಯೋಚನೆ ಮಾಡ್ಬೇಕಂದ್ರು, ನಿದ್ದೆ ಮಾಡ್ಬೇಕಂದ್ರು, ಜೀರ್ಣ ಮಾಡ್ಬೇಕಂದ್ರೆ, ಪ್ರತಿಯೊಂದು ಪ್ರಾಣಶಕ್ತಿ ನಾವು ಏನ್ ತಗೊಂತೀವೋ ಧ್ಯಾನದಿಂದ ಅದು ಉಪಯೋಗ ಆಗ್ತಾನೆ ಇರ್ತದೆ. ಪ್ರಾಣಶಕ್ತಿ ಅಂತೂ ಅನೇಕ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಉಪಯೋಗ ಆಗ್ತಾ ಇರ್ತದೆ. ಅವಾಗ ಆ ಪ್ರಾಣಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಉಪಯೋಗಿಸ್ಕೊಳ್ಳೋದಂದ್ರೆ, ನಾವು ತಿನ್ನೋ ಆಹಾರವನ್ನು ತುಂಬಾ ಕೇರ್ಫುಲ್ ಆಗಿ, ಆದಷ್ಟು ಸಾತ್ವಿಕ ಆಹಾರ ತಗೊಂಡಕ್ಕೆ ನಾವು ಬಳಸ್ಕೊಂತೀವೋ, ನಾವು ಬೆಳೆಸ್ತೀವೋ, ಇಲ್ಲ ಬೇರೆಯವ್ರು ಬೆಳೆಸ್ತಾರೋ ಅವ್ರು ಬೆಂಬಲ ಕೊಡೋದು, ಅಲ್ಲಿ ಹೋಗಿ ತಗೊಂಡ್ ಬರೋದು. ಈಗ ನೋಡಿ, ಎಣ್ಣೆಗಳಿಂದ ಆಲ್ ಪ್ರಾಸೆಸಿಂಗ್ ಫುಡ್ಸ್ ಅವಾಯ್ಡ್ ಮಾಡಲೇಬೇಕು. ಅದು ಸಾತ್ವಿಕ ಆಹಾರವೇ ಅಲ್ಲ. ಹೌದು. ಸೂಪರ್ ಮಾರ್ಕೆಟ್ ಸಿಗುವಂತ ಎಲ್ಲ ಪ್ರಾಸೆಸಿಂಗ್ ಫುಡ್ ಅದು ತೆಗಿಬೇಕಾಗತ್ತೆ ಅಲ್ವಾ. ಈ ತರಕಾರಿಗಳನ್ನು ಕೇರ್ಫುಲ್ ಆಗಿ ನಾವು ಬೆಳೆಸ್ಕೊಳ್ಳೋದು, ನಮ್ಮ ಗಾರ್ಡನ್ ಬೆಳೆಸ್ಕೊಂತೀವ, ಇಲ್ಲಾಂದ್ರೆ ಆರ್ಗಾನಿಕ್ ಕ್ಷೇತ್ರ ಎಲ್ಲೇನಿದ್ರೆ ಅಲ್ಲಿ ಹೋಗಿ ತಗೊಂಡ್ ಬರೋದು, ಅದನ್ನು ಪ್ರಾಧಾನ್ಯವಾಗಿರೋದು. ಈ ಎಣ್ಣೆಗಳು ನಾವು ಈಗಾಗಲೇ ಈ ಸೂಪರ್ ಮಾರ್ಕೆಟ್ ಸಿಗುವಂತ ಎಲ್ಲ ಒಂಥರ ಈ ಆಯಿಲ್ಸ್ ಏನ್ ಸಿಗ್ತಾ ಇದೆಯೋ, ಎಡಿಬಲ್ ಆಯಿಲ್ಸ್ ಎಲ್ಲಾನು ತೊಂದರೆ. ಅದರಲ್ಲಿ ಪೂರ್ತಿ ಕೆಮಿಕಲ್ಸ್. ಒಂಥರ ಹೇಳ್ಬೇಕಂದ್ರೆ ರಿಫೈನ್ಡ್ ಆಯಿಲ್ಸ್ ಇಸ್ ನಾಟ್ ಅಟ್ ಆಲ್ ಗುಡ್, ವೆರಿ ವೆರಿ ಡೇಂಜರಸ್ ಟು ದಿ ಸರ್ವೈವಲ್ ಆಫ್ ಬಾಡಿ ಸೆಲ್ಸ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸೊ ಈ ರೀತಿಯಲ್ಲಿ ಮೇಡಮ್ ಇದು ಈ ಜ್ಞಾನ. ಸೊ ತಮ್ಮ ಜೊತೆಗೆ ನಾವು ವರ್ಕ್ ಮಾಡ್ತೀವಿ. ಮಾತಾರ್ ಫೌಂಡೇಶನ್ ಈಸ್ ರೆಡಿ ಟು ವರ್ಕ್ ಅಂಡ್ ಗಿವ್ ಮೋರ್ ಅಂಡ್ ಮೋರ್ ನಾಲೆಡ್ಜ್ ಅಂಡ್ ವಿಸ್ಡಮ್ ಶೇರಿಂಗ್ ನಾವು ಯಾವಾಗಲೂ ತಯಾರಾಗಿರ್ತೀವಿ, ರೆಡಿ ಇರ್ತೀವಿ. ಮಾಸ್ಟರ್ಸ್ಗೆಲ್ಲ ವಿಷಯಗಳು ನಾವು ಆಲ್ರೆಡಿ ಪರಿಚಯ ಮಾಡಿದ್ವಿ, ಅದರಲ್ಲಿ ಪರಿಣಿತಿ ಹೊಂದಿದ್ದಾರೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಮೇಡಮ್, ವಾಣಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್ ಇಬ್ರಿಗೂ. ನಮಸ್ತೆ. ಬದುಕಿನ ಒಂದು ನೋವನ್ನ ಹೇಗೆ ನೀವು ಜನರ ನೋವನ್ನ ಅಳಿಸ್ಲಿಕ್ಕೆ ಬಳಸ್ಕಂದೆ ಅಂದ್ರೆ ರಿಯಲಿ ಹ್ಯಾಟ್ಸ್ ಆಫ್ ಯು ಮೇಡಮ್. ನಿಜವಾಗ್ಲೂ ನಾನು ಕೋಟಿ ಕೋಟಿ ಅನಂತ ನಮಸ್ಕಾರಗಳನ್ನ ನಿಮ್ಗೆ ಸಲ್ಲಿಸ್ತೀನಿ ಮೇಡಮ್. ಯೂನಿವರ್ಸ್ ಕೂಡ ನಮ್ ಬದುಕಲ್ಲಿ ಇಂತ ಮಾರ್ಪಾಡ್ ಬರ್ಲಿ ಅಂತಲೇ ಒಬ್ಬೊಬ್ರು ಬದುಕಲ್ಲಿ ಇಂತ ಏನೋ ನೋವು ಇವನ್ನೆಲ್ಲ ಕೊಟ್ಟು, ಇತಿಹಾಸ ಕೂಡ ಇದಕ್ಕೆ ಸಾಕ್ಷಿಯಾಗಿದೆ ರಿಯಲಿ. ಆಮೇಲೆ ಸಾವಯವದ ಬಗ್ಗೆ ಸರ್ ಅಂತೂ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲೂ ಹೇಳ್ತಿದ್ದಾರೆ. ನಿಮ್ಮ ಹೆಜ್ಜೆ ಕೂಡ ನಿಜವಾಗ್ಲೂ ಅನುಕರಣೀಯ, ಆದರ್ಶಪ್ರಾಯವಾದದ್ದು. ಇಲ್ಲಿ ನಮ್ಗೆ ಡಿಗ್ರಿನಲ್ಲಿ ಕೂಡ ಒಂದ್ ಪಾಠ ಇಟ್ಟಿದ್ದಾರೆ, ರೈತನೊಬ್ಬನ ಪವಾಡ ಹುಲ್ಲು ಕಡ್ಡಿಯ ಒಂದು ಇದು ಅಂತ. ಅದ್ರಲ್ಲಿ ಕೂಡ ಒಂದು ಜಪಾನಿನ ಒಬ್ಬ ಫುಕುವೋಕ ಅನ್ನೋ ಒಬ್ಬ ಮಾಮೂಲಿ
ವಿಜ್ಞಾನಿಯಾಗಿದ್ದಂಥವನು ಇದರಿಂದ ಬೇಸತ್ತು ಹೋಗಿ ಬೆಳೆ ಬೆಳೀತಾ ಹೋಗ್ತಾನೆ. ಆ ಬೆಳೆನಲ್ಲಿ ಹೇಗೆ ಅಂದ್ರೆ ಆ ಬೆಳೆಯಿಂದ ಬಂದಿದ್ದನ್ನ ಬೆಳೆಗೆ ಹಾಕ್ತಾ ಹೋಗೋದು. ಪ್ರಾರಂಭದಲ್ಲಿ ಈಗ ಒಂದು ಭತ್ತವನ್ನ ಬೆಳಿತೀವಿ ಅಂದ್ರೆ ಆ ಭತ್ತದ ಹುಲ್ಲು ಎಲ್ಲವನ್ನು ಅಲ್ಲೇ ಹಾಕೋದು, ಏನನ್ನೂ ತಗೊಳಂಗಿಲ್ಲ, ಧಾನ್ಯ ಮಾತ್ರ ಬಿಡಿಸ್ಕೊಳ್ಳೋದು. ಆ ಹೊಲಗೆ ಯಾವುದೇ ಟ್ರ್ಯಾಕ್ಟರು, ಟಿಲ್ಲರು, ಗೊಬ್ಬರ ಏನನ್ನೂ ಬಳಸಲ್ಲ. ಎಂತ ಅದ್ಭುತವಾದ ಬೆಳೆಯನ್ನ, ಇಲ್ಲಿನ 3-4 ಪಟ್ಟು ಹೆಚ್ಚು ಬೆಳೆಯನ್ನ ಅವನು ಬೆಳೀತಾ ಹೋಗ್ತಾರೆ. ಆದ್ರೆ ಇಂಥವೆಲ್ಲ ಹೆಸರಾಗಲ್ಲ. ಏಕೆಂದ್ರೆ ಈಗಿನ ಯಂತ್ರ ಯುಗದಲ್ಲಿ, ಹಣದ ಒಂದು ಯುಗದಲ್ಲಿ ಜನರಿಗೆ ಬೇಕಾಗಿರೋದು ಹಣನೇ ಮುಖ್ಯ ಆಗುತ್ತೆ. ಅದರಿಂದ ಇಂಥವು ಪ್ರಸಿದ್ಧಿಯಾಗಿದ್ದು ಕಡಿಮೆ ಆಗಿದೆ. ನಿಮ್ಮಂತ ಸರ್ ಅಂತವರ ಎಲ್ಲ ಇದ್ರಲ್ಲಿ ನಾವು ಪಾಲ್ಗೊಂಡು ಇದನ್ನ ಮುಂದಿನ ಪೀಳಿಗೆನಾದ್ರೂ ಒಂದು ಆರೋಗ್ಯವಾಗಿರೋ ಹಾಗೆ ಮಾಡಿದ್ರೆ ನಿಜವಾಗ್ಲೂ ಈ ಜಗತ್ತು ಒಂದು ಆರೋಗ್ಯಮಯ, ಸುಖಮಯ, ಶಾಂತಿಮಯ ಆಗ್ಬೋದೇನೋ. ರಿಯಲಿ ಮೇಡಮ್, ನಿಮ್ಮಿಬ್ರಿಗೂ ನಮಸ್ಕಾರ. ಈ ಕಾರ್ಯಕ್ಕೆ ನಿಜವಾಗ್ಲೂ ಮ್ಯಾಮ್, ನಿಮ್ಮೆಲ್ಲರ ಇಲ್ಲಿ ಒಂದು ಇಲ್ಲ, ಖಂಡಿತವಾಗ್ಲೂ ಇದು ಕ್ರೆಡಿಟ್ ಎಲ್ಲ ಸರ್ಗೆನೆ ಹೇಳ್ತೀನಿ. ನಾನು ಶಾಕಾಹಾರ ರ್ಯಾಲಿ ಮಾಡ್ತಾ ಇದ್ದೀನಿ ಆಗ್ಲಿ, ಇದ್ರ ಬಗ್ಗೆ ನಾಲೆಡ್ಜ್ ಇದ್ರು ಕೂಡ ನಾನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಫಸ್ಟ್ ಧ್ಯಾನಿಗ್ಲಾಗ್ಲಿ ಶಾಕಾಹಾರಿಗ್ಲಾಗ್ಲಿ ಆಮೇಲೆ ಹೇಳೋಣ ಅಂತ ಇತ್ತು, ನನ್ಗೆ ಗೊತ್ತಿದ್ರು ಹೇಳ್ತಾ ಇರ್ಲಿಲ್ಲ. ಅಟ್ಲೀಸ್ಟ್ ಈಗ ಅನ್ಸುತ್ತೆ ಇನ್ನೂ ಇದ್ರಲ್ಲಿ ಡೆಪ್ತ್ ಅಲ್ಲಿ ನಾನು ಸ್ಟಡಿ ಮಾಡಿ ಸರ್ ಹೇಳಿರೋ ಪ್ರಕಾರ ಹೋಗ್ಲೇಬೇಕು ಅಂತ ಇವತ್ತು ನನ್ಗೆ ಅರ್ಥ ಆಗಿದೆ ಮ್ಯಾಮ್. ಇಷ್ಟು ದಿನ ನಾನು ಅದನ್ನ ಹೇಳಿಲ್ಲ, ಖಂಡಿತವಾಗ್ಲೂ ಅದನ್ನ ನಾನು ಆಕ್ಸೆಪ್ಟ್ ಮಾಡ್ಲೇಬೇಕು. ನನ್ಗೆ ಗೊತ್ತಿದ್ದು ಹೇಳಿಲ್ಲ ಅಂದ್ರೆ ಇವತ್ತು ಕ್ಲಾಸ್ ಅದಕ್ಕೆ ನನ್ಗೆ ಯೂನಿವರ್ಸ್ ಕೊಟ್ಟಿದೆ. ಹೌದು ಮೇಡಮ್. ಇದು ಮೇಡಮ್ ನನಗೂ ಪಾಠ ಮಾಡ್ಬೇಕಾದ್ರೆ ನನ್ ರಂಗನಾಥ್ ಸರ್ನ ಫುಲ್ ತಗೊಂಡೇ ಹೇಳ್ದೆ. ಬಟ್ ಆದ್ರೂ ಅವರಷ್ಟು ಡೀಪ್ ನಾನು ತಿಳ್ಕೊಂಡಿಲ್ಲ. ನಾನೀಗ ಯಾರಿಗಾರು ಹೇಳ್ಬೇಕು ಅಂದ್ರೆ ಫುಲ್ ನಾವು ಇಳಿಬೇಕು ಅದಕ್ಕೆ. ಅದು ನನಗೂ ಆದ್ರೂ ಇವ್ರು ಹೇಳಿದಂತ ಇದನ್ನ ನಾನು ಪಾಠ ಮಾಡ್ಬೇಕಾದ್ರೆ ಸ್ಟೂಡೆಂಟಿಗೆ ಹೆಚ್ಚೆಚ್ಚು ಮೋಟಿವೇಶನ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಯೂನಿವರ್ಸಲ್, ಥ್ಯಾಂಕ್ ಯು ಒನ್ಸ್ ಅಗೇನ್ ಆಲ್ ಆಫ್ ಯು. ಸೊ ಇನ್ನೊಂದು ಜೋಡಿಸ್ಬೇಕು ಮೇಡಮ್, ಸಸ್ಯ ಸಂರಕ್ಷಣೆ, ಸಸ್ಯಗಳನ್ನು ಬೆಳೆಸೋದು. ಏನಿಲ್ಲ, ಒಂದು ಮನೆ ಸುತ್ತು ಒಂದು ಸಸ್ಯ ಇದ್ರೆ ಸಾಕು, 4 ಜನಕ್ಕೆ ಆಕ್ಸಿಜನ್ ಕೊಡುತ್ತೆ ಅದು. ಓಕೆ, ಇತ್ತೀಚಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಪ್ರಕೃತಿ ವ್ಯವಸಾಯ ತಿನ್ನೋದಕ್ಕೆ ಪರವಾಗಿಲ್ಲ, ಆದ್ರೆ ಆಮ್ಲಜನಕ ಎಷ್ಟು ಇಂಪಾರ್ಟೆಂಟು. ಈಗ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಒಂದು ಬಾಡಿಯಲ್ಲಿರುವಂತ ಒಂದು ಜೀವಕೋಶ ಕೆಲಸ ಮಾಡಬೇಕಾದ್ರೆ 4 ಪ್ರಧಾನ ಅಂಶಗಳು, ಮೂಲಭೂತ ಅಂಶಗಳು ಈಗಾಗಲೇ ಹೇಳ್ತಾ ಇದ್ದೆ. ಮೊದಲನೇ ಅಂಶ ಸರಿಯಾದ ಆಕ್ಸಿಜನ್, ಸರಿಯಾದ ನೀರು, ಸರಿಯಾದ ಪೋಷಕಾಂಶಗಳು, ಸರಿಯಾದ ಪ್ರಾಣಶಕ್ತಿ. ಈ ರೀತಿಯಲ್ಲಿ 4 ಬೇಕಾಗತ್ತೆ. ಇದರಲ್ಲಿ ಸರಿಯಾದ ಆಕ್ಸಿಜನ್ ಸಿಗ್ತಾನೆ ಇಲ್ಲ. ನಾವು ನೋಡ್ತಾ ಇದೀವಿ, ಡೆಲ್ಲಿಯಲ್ಲಿ ಪೂರ್ತಿ ಕೆಟ್ಟದಾಗಿದೆ. ಈಗಾಗಲೇ ಬ್ಯಾಂಗ್ಳೂರ್ ಆ ದಿಶೆಯಲ್ಲಿ ಪ್ರಯಾಣ ಆಗ್ತಾ ಇದೆ. ಇನ್ನು ಕೆಲವೇ ವರ್ಷಗಳಲ್ಲಿ ಬ್ಯಾಂಗ್ಳೂರಲ್ಲಿ ಇರೋಕ್ಕಾಗಲ್ಲ. ಇದ್ರೇನು ಒಂದು ಮಾಸ್ಕ್ ಹಾಕೋಬೇಕು, ಒಂದು ಆಕ್ಸಿಜನ್ ಮಾಸ್ಕ್ ಇಟ್ಕೋಬೇಕು. ನೇರವಾಗಿ ಆಕ್ಸಿಜನ್ ಸಿಲಿಂಡರ್ ತಗೊಂಡು ಮನೆಯಲ್ಲಿ ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡು ಆಕ್ಸಿಜನ್ನೇ ಆ ರೀತಿಯಲ್ಲಿ ಬಳಸ್ಕೋಬೇಕಾಗತ್ತೆ. ಆಕ್ಸಿಜನ್ ಸಿಗೋದಿಲ್ಲ. ಯಾಕಂದ್ರೆ ಈ ಪರಿಸರದಲ್ಲಿ, ನಿಸರ್ಗದಲ್ಲಿ ಏನಾಗಿದೆ, ಈಗಾಗಲೇ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಅನ್ನೋದು ತುಂಬಾ ಕಡಿಮೆ ಆಗಿದೆ. ಉದಾಹರಣೆಗೆ ನಾವು ಶ್ವಾಸ ತಗೊತಾ ಇದ್ವಿ, ಆ ಶ್ವಾಸದಲ್ಲಿ ಏನಾಗಿದೆ ಅಂದ್ರೆ ಹೆಚ್ಚು ನೈಟ್ರಿಕ್ ಆಕ್ಸೈಡ್, ಹೆಚ್ಚು ರ್ಯಾಡಿಕಲ್ಸ್, ಫ್ರೀ ರ್ಯಾಡಿಕಲ್ಸ್, ಜೊತೆಗೆ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಈ ರೀತಿಯಲ್ಲಿ ಅನೇಕ ವಿಷವಾಯುಗಳು ಸೇರಿಕೊಂಡು ನಮ್ಮ ಆಕ್ಸಿಜನ್ ಪರಿಣಾಮ ಪೂರ್ತಿ ಕಡಿಮೆ ಆಗಿದೆ ಮೇಡಮ್. ಅದಕ್ಕೆ ಶ್ವಾಸಕೋಶ ವ್ಯಾಧಿಗಳು ಹೆಚ್ಚಾಗ್ತಾ ಹೋಗ್ತದೆ, ಹಾಸ್ಪಿಟಲ್ಗಳು ಹೆಚ್ಚಾಗ್ತಾ ಹೋಗ್ತದೆ. ನಾವೆಷ್ಟೇ ಧ್ಯಾನ ಪ್ರಚಾರ ಮಾಡಿದ್ರು, ಧ್ಯಾನ ನಾವು ಪ್ರಚಾರ ಮಾಡ್ತಾ ಇರ್ತೀವಿ, ಅವರ ಅಂತರ ಪರಿವರ್ತನೆ ಆಗ್ತಾ ಇರ್ತದೆ. ಅದು ನಿತ್ಯವಾಗಿ ನಡೆಯುವಂಥ ಪ್ರಕ್ರಿಯೆ. ಅದು ಈ ಜನ್ಮದಲ್ಲೇ ನಾವು ಮುಕ್ತಿ ಪಡೆಯೋಕೆ ಪ್ರಯತ್ನ ಆಗ್ತಾ ಇರ್ತದೆ, ಅದನ್ನು ಸಾಗ್ತಾ ಇರ್ತದೆ, ಅದಾಗ್ಲಿ. ಆದರೆ ಈ ಅವೇರ್ನೆಸ್ ನಮ್ಮಂಥ ಸಂಸ್ಥೆಗಳು, ನಾವು ಈ ಧರ್ಮ ಪ್ರಚಾರಕ್ಕೆ ನಮ್ಮ ಸನಾತನ ಧರ್ಮ ಪ್ರಚಾರಕ್ಕೆ ಹೇಗೆ ನಾವು ಕೈ ಹಿಡಿದೀವೋ, ನಾವು ಇಂಥವೆಲ್ಲ ಮಾಡ್ತಾ ಹೋದ್ರೆ ಈ ಧ್ಯಾನ, ಜ್ಞಾನ, ಈ ಜೊತೆಗೆ ಸಾತ್ವಿಕ ಆಹಾರ ಮತ್ತೆ ಸಸ್ಯಗಳ ಪರಿರಕ್ಷಣೆ ಮಾಡ್ತಾ ಹೋದ್ರೆ ಅತ್ಯುತ್ತಮ ವಿಧಾನ ಮೇಡಮ್ ಇದು. ಪ್ರತಿಯೊಬ್ಬರಿಗೂ ನಿಮ್ಮ ಅಂದ್ರೆ ಜಾಗದಲ್ಲಿ, ರ್ಯಾಲಿಯಲ್ಲಿ ದಯವಿಟ್ಟು ಸಾತ್ವಿಕ ಆಹಾರ ಬಗ್ಗೆ ಹೇಗೆ ಈಗ ಅನ್ಕೊಂಡಿದ್ವಲ್ಲ, ಇದು ಒಂದು ದೊಡ್ಡ ಹೆಜ್ಜೆ ಅಂತ ಈಗಾಗ್ಲೇ ಇದಕ್ಕೆ ಪರ್ಯಾವರಣ ಇದಕ್ಕಂತ ಬಂದರೆ ಪ್ರತಿ ಒಂದು ಊರಲ್ಲಿ ನಾವು ಹೋದಾಗ ಗಿಡಗಳನ್ನೆಲ್ಲ ನಾಟಬೇಕು ಅಂತ ಎಲ್ಲರೂ ಆಲ್ರೆಡಿ ಡಿಸ್ಕಷನ್ ಮಾಡ್ಕೊಂಡು ಆ ಒಂದು ಭಾಗದಲ್ಲಿ ಕೂಡ ಎಲ್ಲರೂ ಇದ್ದಾರೆ ಸರ್. ಈಗ ಅದು ಮಾಡಿ ಅದ್ರ ಜೊತೆಗೆ ಇವತ್ತು ನೀವು ಕೊಟ್ಟಿರೋ ಇಂಪಾರ್ಟೆಂಟ್ ಮೆಸೇಜ್ ನನಗೆ ತುಂಬಾ ಹೆಲ್ಪ್ಫುಲ್ ಆಯ್ತು. ಯಾಕಂದ್ರೆ ಗೊತ್ತಿರುತ್ತೆ, ಆದ್ರೆ ಅದನ್ನ ಇಂಪ್ಲಿಮೆಂಟೇಶನ್ ನಾವು ಮಾಡಲ್ಲ. ಈ ರೀತಿ ನಾವು ನಿಮ್ಮ ಹತ್ರ ಇವತ್ತು ಕೇಳಿದಾಗ ಅನ್ನಿಸ್ತು ಸರ್, ಯಾವ ರೀತಿ ನಾವು ಮಾಡ್ಬೋದು ಅನ್ನೋದು ನನ್ಗೆ ಅರ್ಥ ಆಯ್ತು. ಇಟ್ಸ್ ವೆರಿ ಥ್ಯಾಂಕ್ಫುಲ್ ಟು ಯು ಸರ್. ಇಂಪಾರ್ಟೆಂಟ್ ಮೆಸೇಜಸ್ ಯಾವ ರೀತಿ ನಾವು ಇದನ್ನ ಮಾಡ್ಬೇಕು ಅನ್ನೋದು ನನ್ಗೆ ಅರ್ಥ ಆಯ್ತು ಸರ್. ಇಷ್ಟು ದಿನ ಸಸ್ಯಾಹಾರ ಜಾತ ಒಂದ್ ಎತ್ತಾದ್ರೆ ರಿಯಲ್ ಆಗಿ ಇದು ಅಂತ ನನ್ಗೆ ಅನ್ನಿಸ್ತು ಸರ್ ನಿಮ್ಮಿಂದ. ಅದಕ್ಕೆ ನಾನು ಥ್ಯಾಂಕ್ ಯು
ಒಂದು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್ ಮತ್ತು ಸರಿಗೆ. ಸರ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಗೆಲ್ಲ. ಪ್ರತಿದಿನ ಕೊಡ್ತಾನೆ ಇರ್ತಾರೆ ವೇದಿಕಲ್ಲಿ, ಸಮಗ್ರ ಸ್ವಾಸ್ಥ್ಯದ ಬಗ್ಗೆನೇ ಕೊಡ್ತಾ ಇರ್ತಾರೆ. ಅದೇ ನಾವು ಅಳವಡಿಸ್ಬೇಕು, ಲೈಫಲ್ಲಿ ಅಳವಡಿಸ್ಕೋಬೇಕು, ಮತ್ತೆ ಇನ್ನೊಬ್ಬರಿಗೆ ಅದನ್ನ ಹೇಳೋ ಅಂತ ತಯಾರಾಗ್ಬೇಕು ಅಂತ ನಾವು ಇವಾಗಲೇ ಅದನ್ನ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ಯಾರಾದ್ರೂ ಇದ್ದೀರಾ ಇವತ್ತಿನ ಒಂದು ಜ್ಯೋತಿ ಮೇಡಮ್ ಅವರ ಶೇರಿಂಗ್ ಕೇಳಿದ್ಮೇಲೆ ಏನಾದ್ರೂ ಹೇಳೋದಿದ್ರೆ ಒಬ್ರಿಗೆ ಅವಕಾಶ ಇರುತ್ತೆ. ಎಸ್ ಮೇಡಮ್, ನಂದಾ ಮೇಡಮ್ ಮಾತಾಡಿ. ನಂದ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ಅದೇ ಚಿನ್ಮಯಿ ಫೌಂಡೇಶನ್ ಯಾವ ರೀತಿ ಬೆಳೆದು ಬಂತ ಅನ್ನೋದಕ್ಕೆ ಅವ್ರು ಸ್ಟಾರ್ಟ್ ಮಾಡ್ಲಿಕ್ಕೆ ಏನು ಕಾರಣ ಅಂತ ಮೇಡಮ್ ಅವರು ಎಳೆಯಾಗಿ ಹೇಳಿದ್ರು. ಅವಾಗ ನಾವು ಏನೋ ಕೆಲಸ ಮಾಡ್ಬೇಕಾದ್ರೂ ನಮ್ಮಲ್ಲಿ ಅಂದ್ರೆ ವಿರೋಧಗಳು ಬರ್ತವೆ, ಮತ್ತ ಅಪಮಾನಗಳು ಆಗ್ತಾವ, ಅವನ್ನೆಲ್ಲ ಲೆಕ್ಕಿಸಬಾರ್ದು ಅಂತಂದು ಅವರು ಚಕ್ರಗಳ ಮೂಲಕ ಹೇಳಿದ್ರು. ನಿಜ ಅದು. ನಾವು ಹೋದಾಗ ಏನದು ನಮ್ಗೆಲ್ಲ ಧ್ಯಾನ ಅಲ್ಲದು 50 ವರ್ಷ ಆದವ್ರಿಗೆ ಧ್ಯಾನ ಇದು ಅಂತ ನಮಗೂ ಕೂಡ ಹೇಳಿದ್ದಾರೆ. ಅವನ್ನೆಲ್ಲ ಲೆಕ್ಕಿಸಬಾರ್ದು, ಅವುಗಳನ್ನ ನಾವು ಏನು ಲೆಕ್ಕಿಸ್ತೇ ನಾವು ಆಡಿದಾಗ ನಮ್ದು ಪ್ರಗತಿ ಸಾಧ್ಯ ಅಂತ ಹೇಳಿದ್ರು. ತುಂಬಾ ಅದ್ಭುತವಾಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ಗುರೂಜಿ ಅವ್ರದೇ ಅದೇ ಆಶಯ. ನಾವು ಈಗ ಈ ಜನ್ಮದಿನದ ಶುಭ ದಿನದಂದು ನಾನು ಗುರುಜಿಯವರಿಗೆ ನಾನು ಮೇ ತಿಂಗಳಲ್ಲಿ ಹುಬ್ಳಿಯಲ್ಲಿ ನಾನು ಕಾರ್ಯಕ್ರಮ ಹಾಕೋಬೇಕಂತಂದು ಮಾಡಿದ್ದೇನೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಎಲ್ಲರದ್ದು ಅನುಭವ ಆಯ್ತು ಅನ್ಸುತ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮ್ಯಾಮ್. ಮೇಡಮ್, ರಾತ್ರಿ ಕಾಲ್ ಮಾಡಿದಾಗ ಸುಮಾರು ಸಮಯ 9:30 ಮೇಲಾಗಿತ್ತು. ಮೇಡಮ್ ಬನ್ನಿ ನಮ್ಗೆ ಈ ತರ ನಿಮ್ಮ ಧ್ಯಾನ ಅನುಭವ ಹೇಳ್ಕೊಡಿ ಅಂತ ಹೇಳಿದ ತಕ್ಷಣ ನೀವು ಒಪ್ಕೊಂಡ್ರಿ. ನಮ್ಮ ಸ್ಪಿರಿಚುವಲ್ ನಮ್ ವೇದಿಕಲ್ಲೇ ಹಾಗೆ, ಈಗ ಬೇರೆ ಇದ್ರಲ್ಲಿ ನೋಡ್ತೀವಿ, ಹೌದಾ ಆಗಲ್ಲ ಹೋಗಲ್ಲ ಅಂತ ಹೇಳ್ತಾ ಇರ್ತಾರೆ. ತಕ್ಷಣ ಕ್ರಮ ಕೈಗೊಂಡು ತಕ್ಷಣ ಆನ್ಸರ್ ಮಾಡುವಂತಹ ಒಂದು ಗುಣ ನಮ್ಮಲ್ಲಿ, ನಮ್ಮ ಆಧ್ಯಾತ್ಮಿಕತೆಯಲ್ಲಿ ನಮ್ಮಲ್ಲಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ಶನಿವಾರ ನಮ್ಮ ರಂಗನಾಥ್ ಗುರುಗಳು ಧ್ಯಾನ ಅನುಭವಗಳನ್ನ ನಮ್ಮೆಲ್ರಿಗೂ ಕೊಡಿಸ್ತಾ ಇದ್ದಾರೆ. ನಿಮ್ಮಂತ ಪಿರಮಿಡ್ ಮಾಸ್ಟರ್ ಇಂದ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ಜೊತೆಗೆ ನಾವು ಕೇಳೋದು ಅಷ್ಟೇ ಅಲ್ಲ, ಅದನ್ನ ಅಳವಡಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಮೇಡಮ್ ನಮ್ಗೆ ಧ್ಯಾನ ಅನುಭವಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ಸಂಪೂರ್ಣವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಈ ರ್ಯಾಲಿಗಳು ಪ್ರಾರಂಭಿಸಿ ಮೇಡಮ್, ನಮ್ಮ ವೇದಿಕೆಯಿಂದ ನಿಮಗೆ ತುಂಬಾ ಕಂಪ್ಲೀಟ್ ಬೆಂಬಲ ಸಿಗತ್ತೆ ಮೇಡಮ್. ನಮ್ಮ ಮಹಾತಾರ್ ಫೌಂಡೇಶನ್ ಅಲ್ಲಿ ಸಾವಿರಾರು ಮಾಸ್ಟರ್ಸ್ ಇದ್ದಾರೆ. ಅವ್ರ ಬೆಂಬಲ ನಿಮಗೆ ಕೊಡೋದಕ್ಕೆ, ನಾವು ಭಾಗಿಯಾಗಕ್ಕೆ, ಪ್ರತಿಯೊಂದು ರ್ಯಾಲಿಯಲ್ಲಿ ಭಾಗಿಯಾಗಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾವಾಗಂದ್ರೆ ಸಾತ್ವಿಕ ಆಹಾರ ರ್ಯಾಲಿ ಜೊತೆಗೆ ಖಂಡಿತ. ಸಸ್ಯಗಳ ಪರಿರಕ್ಷಣೆ, ಸಸ್ಯಗಳ ಸಂರಕ್ಷಣೆ, ಸಸ್ಯಗಳ ಬೆಳೆಸೋದು, ಈ ಎರಡೂ ಜೋಡಿಸ್ಕೊಂಡ್ರೆ ವಿ ಆರ್ ರೆಡಿ ಟು ಸಪೋರ್ಟ್ ಆಲ್ ದಿ ಟೈಮ್, ಆಲ್ ದಿ ಪ್ಲೇಸಸ್, every time. Okay, wherever you do, we'll be part of you. Okay, thank you. ಥ್ಯಾಂಕ್ ಯು ಸರ್. Thank you so much. ಥ್ಯಾಂಕ್ ಯು ಮೇಡಮ್. ಆಯ್ತು ಅನ್ಸುತ್ತೆ ಗುರುಗಳೇ. Yes, senior masters ಯಾರಾದ್ರೂ ಮಾತಾಡ್ಬೋದು. ಹೇಮಾ ಮೇಡಮ್, ತಮ್ಮ ಒಪಿನಿಯನ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಗುರುಜಿ. ನಮಸ್ತೆ ಮೇಡಮ್. ಅದ್ಭುತವಾಗಿ ಹೇಳಿದ್ರಿ ಇದನ್ನೆಲ್ಲ. ಮತ್ತೆ ನೀವು ಎಲ್ಲಿ ಇರ್ತೀರಾ? ಈ ಕಡೆ ವಿದ್ಯಾರಣ್ಯಪುರ, ಯಲಹಂಕ ಅಂತೆಲ್ಲ ಮಾತಾಡ್ತಾ ಇದ್ರಿ ನೀವು. ಎಲ್ಲಿ ಇರ್ತೀರಾ ಈ ಕಡೆ? ಇರೋದು ಬಂದ್ಬಿಟ್ಟು ಹೆಸರುಘಟ್ಟ ರೋಡ್ ಮೇಡಮ್. ಓಕೆ, ಹೆಸರುಘಟ್ಟ ರೋಡ್. ಆಕ್ಚುಲಿ ನಾನು ಹೆಸರುಘಟ್ಟ ಭಾಗದಲ್ಲಿ ನಾನು ಜಾಸ್ತಿ ಈ ಭಾಗದಲ್ಲೇ ಮಾಡ್ತೀನಿ. ಯಾಕಂದ್ರೆ ಬತ್ರಿ ಸರ್ ಹೇಳ್ತಾರಲ್ಲ, ನಾವು ಎಲ್ಲಿ ಇರ್ತೀವೋ ಆ ಭಾಗ ಫಸ್ಟ್ ಸ್ವಚ್ಛಗೊಳಿಸ್ಕೋಬೇಕು ಅಂತ. ಸೊ ಹಾಗಾಗಿ ನಾನು ಈ ಭಾಗ ಫುಲ್. ಬಟ್ ಆದ್ರೂ ಕೂಡ ಮೆಗಾ ರ್ಯಾಲೀಸ್ ಎಲ್ಲ ಬ್ಯಾಂಗ್ಳೂರಲ್ಲಿ ತುಂಬಾ ಕಡೆ ಎಲ್ಲೆಲ್ಲಿ ಮಾಸ್ಟರ್ಸ್ ಇರ್ತಾರ ಅಂದ್ರೆ ಅವ್ರ ಭಾಗದಲ್ಲಿ ಮಾಡ್ಲಿಕ್ಕೋಸ್ಕರ ಲಾಸ್ಟ್ ಅಲ್ಲಿ ಕಂಪ್ಲೀಟ್ 11 days ಮೆಗಾ ರ್ಯಾಲೀಸ್ ಅಂತ ಎಲ್ಲಾ ಕಡೆನೂ ಮಾಡಿದ್ದಾಯ್ತು. ಬಟ್ ಅವ್ರು ಕೂಡ ಇವಾಗ ಅವ್ರವ್ರ ಭಾಗಗಳಲ್ಲಿ ಅವ್ರವ್ರು ಮಾಡ್ಕೊಂತಾ ಇದಾರೆ ಇವಾಗ. ಸೊ ನಾನಿರೋದು ಹೆಸರುಘಟ್ಟ ಭಾಗ ಮೇಡಮ್. ನಾನು ತಿಂಡ್ಲಲ್ಲಿ ಇರ್ತೀನಿ, ವಿದ್ಯಾರಣ್ಯಪುರ ತಿಂಡ್ಲು. ಯಾಕಂದ್ರೆ ಮೇಡಮ್ ಅಂತ ಇದಾರೆ ಕಡೆಯಿಂದ ಉಷಾ ಶ್ರೀನಿವಾಸ್ ಅಂತ ತಿಂಡ್ಲು ಅಲ್ಲಿದ್ದಾರೆ. ಹೌದಾ? ಅವರು ಕೂಡ ನನ್ನ ಇದಕ್ಕೆ ಬರ್ತಾನೆ ಇರ್ತಾರೆ. ತಿಂಡ್ಲು ಅಂದ್ರೆ ಅವರೇ ಮೇನ್ ಇರೋದು ಅಲ್ಲಿ. ನನ್ಗೆ ಈ ಕಡೆದೆಲ್ಲ ಏನು ಗೊತ್ತಿಲ್ಲ. ನನ್ ದೇವನ್ನ ಸಿಕ್ಕಿದ ತಕ್ಷಣ ನನ್ಗೆ ಮಹಾತಾರ್ ಫೌಂಡೇಶನ್ ಸಿಕ್ಬಿಡ್ತು. ನಿಜ ಮ್ಯಾಮ್, ಖಂಡಿತ ಒಳ್ಳೆ ಫೌಂಡೇಶನ್ ಸಿಕ್ಕಿದೆ. ಯಾಕೆ ಹೇಳ್ತೀನಿ ಅಂದ್ರೆ ಬರೀ ಧ್ಯಾನ ಒಂದೇ ಅಲ್ಲ, ಇದ್ರಲ್ಲಿ ಎಷ್ಟು ಒಂದು ಆತ್ಮಜ್ಞಾನ, ಒಂದು ನಾವು ಬುಕ್ಸ್ ಓದಿ ಪತ್ರಿ ಸರ್ ಸ್ಪಿರಿಚುವಲ್ ಬುಕ್ಸ್ ಓದಿ ಪಡ್ಕೊಳೋದು ಅದು ಒಂದು ಎತ್ತಾದ್ರೆ, ಎಕ್ಸಾಕ್ಟ್ ಸಸ್ಯಾಹಾರ
ನಾವು ಜಾತಗಳು ಸಸ್ಯಾಹಾರ ಅಂದ್ರೆ ಏನು, ಸಸ್ಯಾಹಾರ ಇವಾಗ ಯಾಕೆ ನಡೀತಾ ಇದೆ, ಅದನ್ನ ನಾವು ತರಕಾರಿ ತಿಂತಾ ಇದೀವಿ, ನಾವು ವೆಜಿಟೇರಿಯನ್ಸ್ ಅಂತ ಹೇಳ್ತಾ ಇದೀವಿ, ಎಷ್ಟು ವಿಷಪೂರಿತ ಆಹಾರ ತಗೊಂತಾ ಇದೀವಿ ಅನ್ನೋದಕ್ಕೆ ಹಾ. ಎಷ್ಟು ಉದಾಹರಣೆಗಳು ಇವತ್ತು ಕೊಟ್ರು. ಅದಕ್ಕೆ ಹಾ. ಹೇಳಿದ್ರು ನನ್ಗೆ ಮತ್ತೊಮ್ಮೆ ಕೇಳ್ಬೇಕು ಅಂತ ಅನ್ನೋ ಅಷ್ಟು ಹೌದು ಹೇಳಿದ್ರು ಇವತ್ತು ಅವರು. ಹೌದು. ಇದು ಮೇನ್ ಪ್ರಚಾರ ಮಾಡ್ಬೇಕು ಅಂತ ನನ್ಗೆ ತುಂಬಾ ಅನ್ಸಿದೆ ಮ್ಯಾಮ್. ಇದನ್ನ ಮಾಡಿದಾಗ ಆಟೋಮೆಟಿಕ್ ಸಸ್ಯಾಹಾರ ಜಗತ್ತ ಆಗೋಗುತ್ತೆ ಈಸಿಯಾಗಿ. ಯಾಕಂದ್ರೆ ಅವ್ರ ಬಾಡಿಯಲ್ಲಿ ಯಾವುದೇ ರೀತಿ ಟಾಕ್ಸಿನ್ಸ್ ಇರಲ್ಲ, ಫಾಸ್ಟ್ ಆಗಿ ಅವರು ಧ್ಯಾನ ಕುದುರುತ್ತೆ, ಫಾಸ್ಟ್ ಆಗಿ ಅವ್ರಿಗೆ ಎಲ್ಲಾನು ಚೇಂಜಸ್ ಬರುತ್ತೆ, ಅವರಲ್ಲಿ ಪರಿವರ್ತನೆ ಬರುತ್ತೆ, ಪರ್ಯಾವರಣ ಪರಿವರ್ತನೆ ಬರುತ್ತೆ. ಎಷ್ಟು ಸ್ಪೀಡಲ್ಲಿ ಹೋಗುತ್ತೆ ಅಂತಂದ್ರೆ ಜೆಟ್ ಸ್ಪೀಡಲ್ಲಿ ಹೋಗುತ್ತೆ ಮ್ಯಾಮ್. ಇದು ಒಂದು ಮೇನ್ ಚೇಂಜಸ್. ಆದ್ರೆ ಇವತ್ತು ನಾನು ಇಲ್ಲಿ ಅರ್ಥ ಮಾಡ್ಕೊಂಡಿದೀನಿ, ಇದು ನಾನು ಬಂದು ನಾನೊಂದು ಏನಂತೀನಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ದಲ್ಲ, ಇವತ್ತು ಹೊಸ ಎಕ್ಸ್ಪೀರಿಯನ್ಸ್ ನಾನು ತಗೊಂಡಿದ್ದೀನಿ ಅಂತ ಮಹಾವತಾರ್ ಫೌಂಡೇಶನ್ಗೆ ನಾನು ಆತ್ಮಪೂರ್ವಕವಾಗಿ ಕೃತಜ್ಞತೆ ಹೇಳ್ತೀನಿ ಮ್ಯಾಮ್ ಮತ್ತೊಮ್ಮೆ. ಥ್ಯಾಂಕ್ ಯು. ಮತ್ತೆ ಹೆಸರುಘಟ್ಟ ಅಲ್ಲಿ ಎಲ್ಲಿ ಬರುತ್ತೆ? ಸೊಪ್ಪು ತರಕಾರಿ ಏನಾದ್ರು ಇವಾಗ ನಮ್ಮ ಮಹಾವತಾರ್ ಫೌಂಡೇಶನ್ ಆನ್ಲೈನ್ ಇದೆ ನಮ್ಗೆ. ಅಕಸ್ಮಾತ್ ಏನಾದ್ರು ನಮ್ಗೆ ಹತ್ರ ಆಗುತ್ತೆ, ಹೆಸರುಘಟ್ಟ ರೋಡ್ ಅಲ್ಲಿ ಇವಾಗ ನಮ್ಮ ಮಗು ಸ್ಕೂಲ್ ಎಲ್ಲ ಹೋಗುತ್ತೆ, ಏನಾದ್ರು ಹತ್ರ ಇದೆಯಾ? ಅಂದ್ರೆ ಆತರ ಏನಾದ್ರು ಸೇಲ್ ಏನಾದ್ರು ಮಾಡ್ತೀರಾ ನೀವು? ಇಲ್ಲ ಮ್ಯಾಮ್, ಇನ್ನೂ ಏನು ಸ್ಟಾರ್ಟ್ ಮಾಡ್ಲಿ. ಈಗ ಸರ್ ಹೇಳಿದಾರಲ್ಲ, ಈಗ ಮಾಡ್ಬೇಕು ನಾನು ಏನಂದ್ರೆ ಆರ್ಗ್ಯಾನಿಕ್ ವಾಯ್ಸ್ ಅಲ್ಲಿ ವಿಜಯರಾಮ್ ಸರ್ದು ಪರ್ಚೇಸ್ ಮಾಡ್ಕೊಂತೀನಿ. ತಂದ್ರೆ ಇನ್ನೊಂದು ಬಂದ್ಬಿಟ್ಟು ನಾನು ರೀಸೆಂಟ್ ಆಗಿ ಇಲ್ಲಿ ಎಕ್ಸಿಬಿಷನ್ ಅಟೆಂಡ್ ಆದೆ, ಹೆಸರುಘಟ್ಟದಲ್ಲಿ ಇದೆ. ಸೊ ISF ಏನೋ ಇದೆ ಅದ್ರ ಹೆಸರು. ಅಲ್ಲಿ ಅಟೆಂಡ್ ಆದಾಗ ಅವ್ರು ಮಾಡ್ತಾ ಇದಾರೆ ಮೇಡಮ್, ಅಲ್ಲಿ ಸಿಗೋ ಚಾನ್ಸಸ್ ಇದೆ. ನಾನು ರೀಸೆಂಟ್ ಲಾಸ್ಟ್ ವೀಕ್ ಅಲ್ಲಿ ಅಟೆಂಡ್ ಆದೆ ಅಲ್ಲಿ ನಾನು. ಇದ್ರದ್ದು ಎಲ್ಲಿ ನಾನು ಇದ್ ಮಾಡ್ಬೇಕಂದ್ರೆ ನಾನು ಅದನ್ನ ಸರ್ ಹತ್ರ ಡಿಸ್ಕಷನ್ ಮಾಡ್ಬೇಕು, ಇದ್ರದ್ದು ಏನಾದ್ರು ಈ ಭಾಗದಲ್ಲಿ ಏನಾದ್ರು ನಾನು ಪ್ರೊವೈಡ್ ಮಾಡ್ಬೋದಾ. ಯಾಕಂದ್ರೆ ಪ್ರಾಪರ್ಟಿ ಇದೆ ಸೈಟ್ಸ್ ಅಲ್ಲಿ. ಫಸ್ಟ್ ನಾನು ಸರ್ ಹತ್ರ ತಗೊಂಡು ಅದನ್ನ ನಾನು ಮಾಡಿದಾಗ ಖಂಡಿತ ನಾನು ಇನ್ಫಾರ್ಮ್ ಮಾಡ್ತೀನಿ. ಇದರಿಂದ ಒಂದು ಚೇಂಜಸ್ ಆಗ್ಬೋದು. ಏನೂ ಇಲ್ಲ ಮ್ಯಾಮ್, ತಗೊಂಡಿದೀವಿ ಜ್ಞಾನ, ಅದನ್ನ ಇಂಪ್ಲಿಮೆಂಟೇಶನ್ ಮಾಡಿಲ್ಲ. ಎಷ್ಟೇ ಹೆದರಿಕೆ ಆಗಿದೆ ನನ್ಗಂದ್ರೆ ಇವಾಗ ಕೆಮಿಕಲ್ ಫ್ರೀ ಅದು ಬೆಳೆಯೋದ್ರಿಂದ ನೇಚರ್ ಅಲ್ಲೂ ಎಷ್ಟು ಹಾಳಾಗತ್ತಂತ ನಮ್ ಗುರುಗಳು ಹೇಳಿದ್ರು. ಈಗ ತಾನೆ ನನ್ಗನ್ಸುತ್ತೆ ನಾನು ಆನ್ಲೈನ್ ಎಲ್ಲ ನಮ್ ಗುರುಗಳ ಮೂಲಕ ಅಲ್ಲಿಂದಾನೇ ತರ್ಸ್ಕೊಂಡ್ಬಿಡ್ತೀನಿ ಇವತ್ತಿಂದಾನೆ. ಯಾಕಂದ್ರೆ ತುಂಬಾನೇ ಒಂಥರ ಕಾನ್ಶಿಯಸ್ ಖಂಡಿತ ಅದು ಈ ಭಾಗದಲ್ಲಿ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ ಮ್ಯಾಮ್, ಅದನ್ನ ಸರ್ನ ಹತ್ರ ಡಿಸ್ಕಸ್ ಮಾಡಿ. ಪ್ರಕೃತಿನ ಎಷ್ಟು ಎನರ್ಜೈಸ್ ಮಾಡ್ಬೇಕು, ನಾವು ಅದ್ರ ಜೊತೆ ಎನರ್ಜೈಸ್ ಆಗ್ಬೇಕು, ಎರಡರಲ್ಲೂ ಸಮತ್ವ ಬೇಕು ಅನ್ನೋದು ತಿಳ್ಕೊಂಡ್ವಿ ನಮ್ ಗುರುಗಳಿಂದ. ನೀವು ತುಂಬಾ ಉತ್ತಮ ಉದಾಹರಣೆಗಳನ್ನೆಲ್ಲ ಕೊಟ್ಟು ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಇಲ್ಲಿ ಏನಾಗುತ್ತೆ ಮೇಡಮ್, ನಮ್ಮ ಪತ್ರಿ ಸರು ಅವರು ಎಷ್ಟೇ ಬುಕ್ ಬರೆದಿದ್ರು, ಎಷ್ಟೇ ಜ್ಞಾನ ಕೊಟ್ಟಿದ್ರು, ಅವ್ರು ಯಾವಾಗ್ಲೂ ಇರ್ತಾ ಇದ್ರು ಇನ್ನೊಂದು ಮಾಸ್ಟರ್ ಹತ್ರ ಹೋಗಿ ಅದು ಆ ಜ್ಞಾನ ತಿಳ್ಕೊಳ್ಳಿ. ಓಶೋ, ಲೋಬ್ಸಾಮ್ ರ್ಯಾಂಪ್ ಆಗ್ಬೋದು, ಅನೇಕ ಪಾಶ್ಚಾತ್ಯ ಮಾಸ್ಟರ್ಸು, ಇಲ್ಲಿರುವಂತ ವಿವೇಕಾನಂದ, ರಮಣ ಮಹರ್ಷಿ, ಯಾರನ್ನೂ ಬಿಡೋದಿಲ್ಲ. ಪ್ರತಿಯೊಬ್ಬರಿಂದ ತಿಳ್ಕೋಬೇಕು, ನಿಮ್ಮ ಆತ್ಮಜ್ಞಾನ ಬೆಳೆಸ್ಕೋಬೇಕು, ಇಷ್ಟೇ ಇರೋದು. ಈಗ ಇದೇ ರೀತಿಯಲ್ಲಿ ಇಷ್ಟೆಲ್ಲ ಕಷ್ಟಪಟ್ಟಿರುವಂತ ವಿಜಯರಾಮ್ ಸಾರು, ಸುಭಾಷ್ ಪಾಲೇಕರ್ ಸಾರು, ಅವರಿಂದ ನಾವು ಜ್ಞಾನ ತಗೊಂಡಕ್ಕೆ ಯಾಕೆ ಮುಂದಕ್ಕೆ ಹೋಗ್ಬಾರ್ದು? ನಾವು ಸಸ್ಯಾಹಾರ ರ್ಯಾಲಿಯಲ್ಲಿ ಮಾಡ್ತಾ ಇದ್ವಿ, ಅದಕ್ಕೂ ಇನ್ನೊಂದು ನಿರ್ವಚನ ಜೋಡಿಸಿ, ಇನ್ನೊಂದು ರೂಪ ಸ್ವಲ್ಪ ಬೆಳೆಸಿ ಅದನ್ನ ಯಾಕೆ ನಾವು ತಗೋಬಾರ್ದು? ಅದು ಮತ್ತೆ ನಾವು ಕಂಡುಹಿಡಿಯೋಂಥ ಅವಶ್ಯಕತೆ ನಮ್ಗೇನಿದೆ? ಈಗಾಗಲೇ ಅವರು ಅದರಲ್ಲಿ ಸಂಶೋಧನೆ ಮಾಡಿ 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 ಸುಭಾಷ್ ಪಾಲೇಕರ್ ಸರ್ ಆದ್ರೆ ಎಲ್ಲಿಂದ ಎಲ್ಲಿಗೆ ಬಂದಿದ್ದಾರೆ ಅಂದ್ರೆ, ಈಗ ಇಡೀ ನ್ಯಾಷನಲ್ ಲೆವೆಲ್ ಅಲ್ಲಿ ಅವ್ರು ಮಾಡೋಂಥ ಕೃಷಿ ಎಲ್ಲೆಲ್ಲೋ ಹೋಗ್ತಾ ಇರ್ತಾರೆ. ಸೊ ಅವರು ಒಂಥರ ಅವ್ರು ಯೋಗಿ ಅಷ್ಟೇ. ಈ ಪ್ರಕೃತಿ ಯೋಗಿ ಅಂತ ಹೇಳ್ಬೋದು, ಅವರು ಪ್ರಕೃತಿ ವ್ಯವಸಾಯಕ್ಕೆ ಯೋಗಿ ಅವರು. ಸೊ ಅಂತ ಅವರು ಜ್ಞಾನ ನಾವು ನೇರವಾಗಿ ಬಳಸ್ಕೊಳೋಣ, ಓಕೆ, ಜೋಡಿಸ್ಕೊಳೋಣ. ಯಾಕಂದ್ರೆ ನಮ್ಮ ಧ್ಯಾನ ಮಿತ್ರರೆಲ್ಲ ಇದ್ದಾರೆ, ಅವ್ರು ಇದೊಂದು ಜ್ಞಾನ ಕೊಟ್ರೆ ಇದು ಅತ್ಯುತ್ತಮವಾಗತ್ತೆ. ಸೊ ಅತಿ ವೇಗವಂತವಾಗಿ ಆತ್ಮಜ್ಞಾನ ಪಡೆಯುವಂಥದ್ದು ನಾವೆಲ್ಲರೂ ಯೋಗಿಗಳಾಗಬೇಕು ಅಂತ ನಮ್ಮ ಪತ್ರಿ ಸರ್ ಗುರಿ. ಎಲ್ಲರೂ ಮಾಸ್ಟರ್ಗಳಾಗಬೇಕು, ಎಲ್ಲರೂ ಯೋಗಿಗಳಾಗಬೇಕು. ಯೋಗಿ ಭವ ಅರ್ಜುನ ಅಂತಂದ್ರ ಆ ರೀತಿಯಲ್ಲಿ ನಾವೆಲ್ಲರೂ ಯೋಗಿಗಳಾಗಬೇಕಂದ್ರೆ, ವೇಗವಂತವಾಗಿ ಆತ್ಮಜ್ಞಾನಿಗಳಾಗಬೇಕಂದ್ರೆ ಈ ಆಹಾರ ಅನ್ನೋದು ಅದಾದ ಮೇಲೆ ಎಚ್ಚರಿಕೆ ಅನ್ನೋದು ಅತಿ ಹೆಚ್ಚಾಗಿ ನಾವು ಕೊಡಬೇಕು. ಆದ್ರೆ ಅವರಿಂದ ಜ್ಞಾನ ತಗೊಂಡು ಜೋಡಿಸ್ಕೊಳ್ಳೋಂತ ನಮ್ಮ ಉದ್ದೇಶ ಅಷ್ಟೇ. ಅವಾಗ ಈಸಿ ಆಗತ್ತೆ, ನಾವು ಮತ್ತೆ ಏನು ಕಂಡುಹಿಡೋದು ಬೇಕಾಗಿಲ್ಲ, ಅದ್ರ ಬಗ್ಗೆ ಸಂಶೋಧನೆ ಬೇಕಾಗಿಲ್ಲ. ಆ ರೀತಿಯಲ್ಲಿ ಮಾಡ್ಕೊಂಡು. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಇದೇ ಸಂದರ್ಭದಲ್ಲಿ ಮೇಡಮ್, ನೀವು ಹೆಸರುಘಟ್ಟ ಇದ್ದೀರಾ ಅನ್ಸುತ್ತಲ್ಲ ಮೇಡಮ್? ಹೆಸರುಘಟ್ಟ ಮೇಡಮ್, ನಂದು ಅಲ್ಲೇ ಮೇಡಮ್ ಪ್ಲೇಸ್ ಇರೋದು. ನಮ್ಗೆ ಏನು ರೈಲ್ವೆ ಗೊಳ್ಳಳ್ಳಿ ಮ್ಯಾಮ್, ರೈಲ್ವೆ ಗೊಳ್ಳಳ್ಳಿ ನಂದು. ಅಂದ್ರೆ ಬಸ್ ಸ್ಟಾಪ್ ಅಲ್ಲೇನೆ ಸೈಟ್ಸ್ ಇದೆ, ನಿಯರ್ ಬೈ ಬಸ್ ಸ್ಟಾಪ್ ರೈಲ್ವೆ ಸ್ಟೇಷನ್ಗೆ ಆಗುತ್ತೆ. ಈಗ ಅವ್ರು ಹೇಳುವಾಗ ಅದನ್ನೇ ಯೋಚನೆ ಮಾಡ್ತಿದ್ದೆ, ಯಾಕೆ ನಾನು ಅದನ್ನ ರೆಡಿ ಮಾಡ್ಕೋಬಾರ್ದು
ನನ್ಗೆ ಎಷ್ಟಾಗುತ್ತೋ ಅಷ್ಟು ನಾನು ಕೊಡ್ಬಾರ್ದು. ಅದು ಒಂದು ಇನ್ಸ್ಪಿರೇಷನ್ ಆಗಿ ಇನ್ನೂ ಧ್ಯಾನಿಗಳಾಗಿ ಕನ್ವರ್ಟ್ ಆಗ್ತಾರೆ. ಅದೊಂದು ಇರುತ್ತಲ್ಲ ನಮ್ ಸ್ವಾರ್ಥ. ಧ್ಯಾನಿಗಳಾಗಿ ಬರ್ಬೇಕಂದ್ರೆ ನಾವು ಒಂದು ಏನಾದ್ರೂ ಒಂದು ಕೊಟ್ರೆ ಅಲ್ವಾ ನಮ್ಗೆ ಬರೋದು. ಸೊ ಈ ಮುಖಾಂತರ ಯಾಕೆ ಹೋಗ್ಬಾರ್ದು ಅಂತ ನನ್ಗೆ ಸರ್ ಹೇಳುವಾಗ ಬಂತು ಮ್ಯಾಮ್ ಅದು. ರೈಲ್ವೆ ಎಸ್ ಗೊಳ್ಳಳ್ಳಿ. ಮ್ಯಾಮ್, ಖಂಡಿತ. ಹೌದೌದು. ಈಗ ನಮ್ಮ ಧ್ಯಾನಿಗಳಿಗೆ ಏನ್ ಥಾಟ್ ಬರುತ್ತೆ ಅದು ಆಗ್ತಾನೆ ಇರುತ್ತೆ ಅನ್ನೋದಕ್ಕೆ ಇವತ್ತು ಸಾಕ್ಷಿ. ಸಸ್ಯಾಹಾರ ಜಾತ ನಮ್ಮ ಅವತಾರ್ ಫೌಂಡೇಶನ್ ಇಂದ ಆಗಿಲ್ಲ, ನಾವು ಮಾಡಿಲ್ಲ ಅನ್ನೋದು ಒಂದಿತ್ತು ನೋಡಿ. ಈಗ ಇಬ್ರು ಹತ್ರದ ಪ್ಲೇಸ್ ಅಲ್ಲೇ ಇದೀವಿ. ಹಾಗಾಗಿ ನಾವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅದರದ ಒಂದು ಪ್ರಯತ್ನ ಆದಷ್ಟು ಬೇಗ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮೇಡಮ್. ಇದನ್ನ ಸರ್ ಹೆಲ್ಪ್ ಕೇಳ್ತೀನಿ ಮ್ಯಾಮ್. ನಾನು ಅದು ಯಾವ ರೀತಿ ಮಾಡ್ಬೇಕು ಅಂತ ಒಂದೊಂದ್ ಸ್ಟೆಪ್ ತಗೋಬೇಕಲ್ವಾ. ಯಾಕಂದ್ರೆ ಬೇಸಿಕಲಿ ನಾನು HR ಆಗಿ ವರ್ಕ್ ಮಾಡೀನಿ. ನಾಲೆಡ್ಜ್ ಇದ್ರೂನು ಅದು ಫೀಲ್ಡ್ ಅಲ್ಲಿ ನನ್ಗೆ ಅನುಭವ ಇಲ್ಲ, ಓಪನ್ ಆಗಿ ಹೇಳ್ಬೇಕು ಅಂದ್ರೆ. ಸೊ ಇವತ್ತು ನನ್ಗೆ ಇವ್ರ ಮಾತಿನಲ್ಲಿ ಅರ್ಥ ಐತೆ, ನಾಲೆಡ್ಜ್ ನ ಇಂಪ್ಲಿಮೆಂಟೇಶನ್ ನಾವ್ ಮಾಡ್ಲೇಬೇಕು ಅದನ್ನ ಅಂತ. ಖಂಡಿತ ಮ್ಯಾಮ್, ಮಾಡೋಣ ಮ್ಯಾಮ್. ನಿಮ್ ಸಪೋರ್ಟ್ ನಾನ್ ತಗೊಂತೀನಿ ಮ್ಯಾಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸನ್ನೇಗೌಡ್ ಸರ್ ಮಾತಾಡಿ. ಸನ್ನೇಗೌಡ್ ಸರ್. ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರಗಳು. ಸ್ನೇಹಿತರೆ, ಈ ಒಂದು ಅನುಭವಿಗಳ ಚರ್ಚೆಯನ್ನು ಕೇಳಿದಾಗ ಅನ್ಸುತ್ತೆ, ಒಂದು ಹಣ ಅಥವಾ ಒಂದು ವಸ್ತುವನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಅದು ಡಬಲ್ ಆಗಲ್ಲ. ತಗೊಂಡವ್ರಿಗಾಗ್ಲಿ ಕೊಟ್ಟವ್ರಿಗೆ ಡಬಲ್ ಆಗಲ್ಲ. ಬಟ್ ಅದೇ ಒಂದು ಜ್ಞಾನವನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಾಗ ತಗೊಂಡವ್ರಿಗೆ ಡಬಲ್ ಆಗುತ್ತೆ, ಕೊಟ್ಟವ್ರಿಗೆ ಡಬಲ್ ಆಗುತ್ತೆ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಇವತ್ತು ದಿವಸ ಚಿನ್ಮಯ ಆಧ್ಯಾತ್ಮಿಕ ಒಂದು ಸಂಸ್ಥೆಯ ಜ್ಯೋತಿ ಮೇಡಮ್ ಅವ್ರು ಬಂದು ಹಲವಾರು ವಿಷಯಗಳನ್ನು ಕೊಟ್ಟರು. ಆಕ್ಚುಲ್ ಅವರು ಕೃಷಿಕರಾಗದೇ ಇದ್ರು ಕೂಡ ಕೃಷಿ ಬಗ್ಗೆ ಎಷ್ಟೊಂದು ಆಸಕ್ತಿ ತೋರಿಸೋದನ್ನ ನೋಡಿದ್ಬಿಟ್ಟು ನನಗೆ ಬಹಳ ಪ್ರೌಡ್ ಫೀಲ್ ಆಗ್ತಾ ಇದೆ. ಸ್ನೇಹಿತರೆ, ನಾನು ಕೂಡ ಕೃಷಿಕನಾಗಿದ್ಕೊಂಡು ಸ್ವತಃ ಹೊಲದಲ್ಲೇ ಮನೆಯನ್ನು ಕಟ್ಕೊಂಡು ಹೊಲದಲ್ಲೇ ದೇಸಿ ಆಕಳು ಕಟ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಆದಾಗ್ಯೂ ಕೂಡ ನಮ್ಮ ರಂಗನಾಥ್ ಗುರುಜಿ ಅವರ ಒಂದು ಆಧ್ಯಾತ್ಮಿಕ ಕೃಷಿ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ನೋಡಿದಾಗ ನಾವಿನ್ನು ಎಷ್ಟು ಹಿಂದಿದಾವಲ್ಲ ಕೃಷಿಕರು ಅಂತೇಳಿ ನನ್ನಲ್ಲಿ ಖೇದ ಉಂಟಾಗ್ತಾ ಇದೆ. ಸ್ನೇಹಿತರೆ, ಈ ಒಂದು ನಿಟ್ಟಿನಲ್ಲಿ ನಾವು ಇದನ್ನ ಆಳವಾಗಿ ತಿಳ್ಕೊಂಡು ಮುಂದೆ ನಡೆದಿದ್ದೆ ಆದಲ್ಲಿ ಈ ಒಂದು ಪ್ರಪಂಚಕ್ಕೆ ಪತ್ರಿಜಿಯವರು ಏನೋ ಒಂದು ಧ್ಯಾನ ಜಗತ್ತನ್ನು ಕೊಟ್ಟಿದ್ದಾರೆ, ಪರಿಚಯ ಮಾಡಿಸಿದ್ದಾರೆ. ಹಂಗೆ ನಾವು ಸ್ಪಿರಿಚುವಲ್ ಫಾರ್ಮಿಂಗ್ ಅಂದ್ರೆ ಆಧ್ಯಾತ್ಮಿಕ ಕೃಷಿಯನ್ನ ಸಂಪೂರ್ಣವಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಬಟ್ ಇದು ಹೇಳಿದ್ರೆ ಅಷ್ಟು ಸುಲಲಿತ ಆಗಲ್ಲ. ಯಾಕಂದ್ರೆ ಕಾಲೇಜಿನಲ್ಲಿ ಲೆಕ್ಚರಿಂಗ್ ಚೆನ್ನಾಗ್ ಮಾಡ್ತಾರೆ ಕೆಲವರು ಲೆಕ್ಚರ್ಸ್, ಬಟ್ ಅವ್ರ ಹ್ಯಾಬಿಟ್ ನೋಡಿದಾಗ ಬ್ಯಾಡ್ ಹ್ಯಾಬಿಟ್ ಇರುತ್ತೆ. ಹಾಗಾಗಬಾರ್ದು. ನಾ ಕೃಷಿ ಬಗ್ಗೆ ಮಾತಾಡ್ತೇನೆ ಅಂದ್ರೆ ಸ್ವತಃ ನಾನ್ ಮಾಡ್ಬೇಕು, ಕೈ ಮುಟ್ಟಿ ನಾನೇ ಮಾಡ್ಬೇಕು. ಆ ಗಂಜಲ ಸಗಣಿ ನಾನೇ ಕೈ ಮುಟ್ಟಿ ಮಾಡಿದಾಗ ಅದರ ಪ್ರೌಡ್ ಫೀಲ್ ಇರುತ್ತೆ. ನೋಡೋರು ಕೇಳೋರು ಕೂಡ ಅಂದ್ರೆ ಹೃದಯ ತಟ್ಟಿ ಅಪ್ಪಿಕೊಳ್ತಾರೆ, ಹೌದು ಇವನು ಹೇಳ್ತಕ್ಕಂಥ ಸತ್ಯ ಇದೆ ಅಂತ ಹೇಳ್ಬಿಟ್ಟು. ಇವತ್ತು ರಾಜಕೀಯ ಆಗಲಿ ಒಂದು ಎಲ್ಲ ರಂಗಗಳು ಕೆಟ್ಟ ಹೋಗಿದಾವೆ ಅಂತಂದ್ರೆ ಹೇಳ್ತಾ ಇದಾರೆ ಅಷ್ಟೇ. ಅವ್ರು ಮಾಡ್ತಾ ಇಲ್ಲ, ಅನುಕರಣೆ ಮಾಡ್ತಾ ಇಲ್ಲ, ಅನುಸರಿಸ್ತಾ ಇಲ್ಲ, ಪಾಲಿಸ್ತಾ ಇಲ್ಲ. ಬಟ್ ಇಲ್ಲಿ ಪತ್ರಿಜಿಯವ್ರು ಕೊಟ್ಟಿರ್ತಕ್ಕಂಥ ಈ ಒಂದು ವೇದಿಕೆ ಇದೆಯಲ್ಲ, ಇದು ಎಲ್ಲರೂ ಕೂಡ ಸ್ವತಃ ಅವರೇ ಕೈ ಮುಟ್ಟಿ ಮಾಡೋ ರೀತಿಯಲ್ಲಿ ಒಂದು ಜ್ಞಾನ ತಗೊಳ್ಳೋದಿರ್ಬೋದು, ಧ್ಯಾನ ಮಾಡೋದಿರ್ಬೋದು, ಜ್ಞಾನ ಹಂಚಿಕೆ ಮಾಡ್ತಕ್ಕಂಥ ಇರ್ಬೋದು, ಆಹಾರ ಸೇವನೆ ಮಾಡ್ತಕ್ಕಂಥದ್ದಿರ್ಬೋದು. ಅದರಲ್ಲೂ ಕೂಡ ಶಾಕಾಹಾರ ಮಾತ್ರ ಹೇಳ್ತಾ ಇದಾರೆ ಎಷ್ಟೋ ಸ್ಪಿರಿಚುವಲ್ ಸಂಸ್ಥೆಗಳು. ಬಟ್ ನಮ್ಮ ಅವತಾರ್ ಫೌಂಡೇಶನ್ ಹೇಳ್ತಾರ ಸಾತ್ವಿಕ ಆಹಾರವನ್ನ ಅವರು ಗೈಡ್ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಸಾತ್ವಿಕ ಆಹಾರ ಸಿಗ್ತಾ ಇಲ್ಲ. ಎಲ್ಲ ಕೃಷಿಕರಿಗೆ ಫರ್ಟಿಲೈಸರ್ ಕೆಮಿಕಲ್ಸ್ ಯೂಸ್ ಮಾಡಿ ವಿಷದ ಆಹಾರ ಉತ್ಪತ್ತಿ ಮಾಡ್ತಾ ಇದಾರೆ. ಹಾಗಾಗ್ಬಿಟ್ಟು ಸಿಗ್ತಾ ಇಲ್ಲ. ಸಿಗಲ್ಲ ಅಂತಂದ ಕ್ವಶನ್ ಮಾಡ್ಕೊಂಡು ಕುಂದ್ರದಲ್ಲ, ಏನ್ ಪ್ರಯತ್ನ ಮಾಡಬಹುದು? ಬಿಗಿನಿಂಗ್ ನಾವ್ ಏನ್ ನೆಕ್ಸ್ಟ್ ಏನ್ ಕಾನ್ಸೆಪ್ಟ್ ಇದೆ, ಏನ್ ತಗೋಬಹುದು ಅಂತ ಹೇಳ್ಬಿಟ್ಟು ನಮ್ಮ ಜ್ಯೋತಿ ಮೇಡಮ್ ಅವರ ಆಸಕ್ತಿ ಬಹಳ ಖುಷಿ ಆಯ್ತು. ಎಲ್ಲರೂ ಸೇರ್ಬಿಟ್ಟು ಈ ಒಂದು ಸಮಾಜಕ್ಕೆ ಉತ್ತಮವಾದ ಸಂದೇಶ ಕೊಡೋಣ. ಜೊತೆಗೆ ಯಾರೆಲ್ಲ ಮನೆ ಹಿಂದೆ ಮುಂದೆ ಜಾಗ ಇದೆ, ಅದರಲ್ಲಿ ನಮ್ಮ ರೇವತಿ ಮೇಡಮ್ ಅವ್ರು ಆಲ್ರೆಡಿ ಮಾಡಿದ್ದಾರೆ. ಈಗ ನೋಡಿ, ಅವ್ರು ಎಜುಕೇಟೆಡ್ ಜಾಬ್ ಹೋಲ್ಡರು. ಇವತ್ತು ಅವ್ರ ಮನೆಯ ಸುತ್ತಮುತ್ತಲ ಗಾರ್ಡನ್ ನಲ್ಲಿ ಬೆಳೆಸಿರ್ತಕ್ಕಂಥ ಅದ್ರ ತರಕಾರಿ ಅವನ್ನೆಲ್ಲ ನೋಡ್ಬಿಟ್ರೆ ನಾವು ರೈತರಾಗಿನೂ ಕೂಡ ಇವತ್ತು ತರಕಾರಿಗಳನ್ನ ಬೆಳೆದು ತಿಂತಾ ಇಲ್ಲ, ಕೊಂಡು ತಿಂತಾ ಇದ್ವಿ. ಮಾರಿ ಅವ್ರು ಏನ್ ಮಾಡ್ತಾರೆ, ಹೆಚ್ಚು ಇಳುವರಿ ಬರ್ಲಿ ಅಂತ ಬಿಟ್ಟು ಫರ್ಟಿಲೈಸರ್ ಹಾಕ್ತಾ ಇದಾರೆ. ಇವತ್ತು ನೋಡಿ ಸಮಾಜದಲ್ಲಿ ಹಣ್ಣುಗಳಿಗೆ ಇಂಜೆಕ್ಟ್ ಮಾಡ್ತಾ ಇದಾರೆ ಕಲರ್ ಬರ್ಲಿ ಅಂತ ಹೇಳ್ಬಿಟ್ಟು. ಫ್ಲವರ್ಸ್ ಗೆ ಸ್ಪ್ರೇ ಮಾಡ್ತಾ ಇದಾರೆ ಚೆನ್ನಾಗಿ ಕಾಣ್ಲಿ ಅಂತ, ಸೊಪ್ಪುಗಳಿಗೆಲ್ಲ ಸ್ಪ್ರೇ ಮಾಡ್ತಾರ ತಾಜಾ ಆಗಿರ್ಲಿ ಅಂತ. ಇದನ್ನೆಲ್ಲ ವಿಷ ತಿಂತಾ ಇದಾವೆ. ಇವತ್ತು ನಮ್ಮ ಸ್ಥಿತಿ ಏನಾಗಿದೆ, ದೇಹ ಅನ್ನಮಯ ಕೋಶ ಹಾಳಾಗಿ ಹೋಗ್ತಾ ಇದೆ. ಈ ಅನ್ನಮಯ ಕೋಶ ಚೆನ್ನಾಗಿರ್ಬೇಕು ಅಂತಂದ್ರೆ ಮಾನಸಿಕ ಒಂದು ನಮ್ಮ ಆಧ್ಯಾತ್ಮಿಕ ಸ್ಥಿತಿ ಇವೆಲ್ಲವೂ ಕೂಡ ಶುದ್ಧ ಆಗ್ಬೇಕು. ಇದಕ್ಕೆ ಬೆಸ್ಟ್ ಬಿಗಿನಿಂಗ್ ಸ್ಟೆಪ್ ಅಂತಂದ್ರೆ ಪತ್ರಿಜಿಯವ್ರು ಕೊಟ್ಟಿರ್ತಕ್ಕಂಥ ಧ್ಯಾನ. ಈ ಧ್ಯಾನ ಪ್ರಕ್ರಿಯೆ ಎಲ್ಲರೂ ಕೂಡ ಪಾಲ್ಗೊಳ್ಳಿ. ಆನಂತರ ಅದ್ ಹೇಗೋ ಗೊತ್ತಿಲ್ಲ, ಆ ಒಂದು ಸ್ಪಿರಿಚುವಲ್ ಆ ಒಂದು ಯೂನಿವರ್ಸ್ ಅಂತಕ್ಕಂಥದ್ದು ನಮಗೆ ಸಾಥ್ ಕೊಡುತ್ತೆ. ನಾನು ಕೂಡ ಕೃಷಿಕನಾಗಿ ಇದ್ಕೊಂಡು ಹೆಚ್ಚು ಓದ್ದೇ ಇದ್ರು ಕೂಡ ಇಲ್ಲಿ ಬಂದು ನಾನು ಮಾತಾಡ್ತಾ ಇದ್ದನ್ನು ಕೇಳಿದ್ರೆ, ಕೆಲವೊಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದಾಗ ಅವರೆಲ್ಲ ಎಜುಕೇಟೆಡ್ಗಳು ಹೇಳೋದು ನೋಡಿದ್ರೆ, ನನ್ಗೆ ಅಪ್ರೋಚ್ ಮಾಡೋದು ನೋಡಿದ್ರೆ, ನನ್ಗೆ ಬ್ಲೆಷಸ್ ಮಾಡೋದು ನೋಡಿದ್ರೆ ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಏನಪ್ಪ ನಾನು ಇಷ್ಟೊಂದು ನನ್ನಲ್ಲಿ ನಾಲೆಜ್ ಐತಾ, ನಾ ಈ ತರ ಮಾತಾಡ್ತಾ ಇದ್ದಾನ, ಖುಷಿ ಆಗುತ್ತೆ. ನೋಡಿ, ಈ ಖುಷಿ ಆನಂದ ಏನ್ ಕೊಟ್ಟರು ಸಿಗುತ್ತೆ ಸ್ನೇಹಿತರೆ. ನಾನ್ ಹೆಂಗೋ ಜೀವನ ಕಳಿಬಹುದಾಗಿತ್ತು ಕೃಷಿಕನಾಗಿ, ಹೊಲ ಮಾಡ್ಕೊಂಡು ಅವ್ನ್ ತಿಂತರು ಕೊಟ್ಟಾಗ ರಾಜಕೀಯ ಸೇರ್ಕೊಂಡು ಏನೆಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡ್ಬೋದಿತ್ತು. ಬಟ್ ನನ್ಗೇನೋ ಥಾಟ್ಸ್ ಅದೇನೋ ಗೊತ್ತಿಲ್ಲ, ಪತ್ರಿಜಿಯವರ ಕೃಪೆನೋ ಅಥವಾ ನಂದೆ ತಂದೆ ತಾಯಿಗಳ ಒಂದು ಜನ್ಮದ ಒಂದು
ಪೂರ್ವ ಜನ್ಮದ ಪುಣ್ಯನ ಗೊತ್ತಿಲ್ಲ. ನಾ ಈ ಸ್ಪಿರಿಚುವಲ್ ಸಂಸ್ಥೆ ಅದರಲ್ಲೂ ಕೂಡ ನಮ್ಮ ರಂಗನಾಥ್ ಗುರುಜಿ ಅಂತ ಫೌಂಡರ್ ಇರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ ಸಿಕ್ಕಿರ್ತಕ್ಕಂಥ ನಂಗೆ ಒಂಥರ ಧನ್ಯಶ್ವಿ ಅಂತ ಹೇಳ್ಬೋದು ಸ್ನೇಹಿತರೆ. ಒಟ್ಟಾರೆ ಜ್ಯೋತಿ ಮೇಡಮ್ ತಾವು ಕೂಡ ಕೈ ಜೋಡಿಸಿ ನಾವೆಲ್ಲರೂ ಸೇರ್ಬಿಟ್ಟು ಆಧ್ಯಾತ್ಮಿಕ ಮತ್ತು ಸಾತ್ವಿಕ ಆಹಾರ ತಯಾರು ಮಾಡ್ತಕ್ಕಂಥ ಕೃಷಿಕರನ್ನ ರೆಡಿ ಮಾಡೋಣ. ಜೊತೆಗೆ ಯಾರ ಮನೆ ಹಿಂದೆ ಮುಂದೆ ಸ್ವಲ್ಪ ಜಾಗ ಇದೆ ಅಲ್ಲಿ ಬೆಳ್ಕೊಳ್ಳಿ ತರಕಾರಿನ, ಜೊತೆಗೆ ಒಂದೊಂದು ಗಿಡಗಳನ್ನ ಹಾಕೊಳ್ಳಿ ಅವರೆಲ್ಲರೂ. ಸಸ್ಯ ಸಂರಕ್ಷಣೆನೂ ಆಗ್ಲಿ. ಗುರುಜಿ ಹೇಳಿದಂಗೆ ಒಂದು ಮರ ಇತ್ತು ಅಂದ್ರೆ 4 ಕುಟುಂಬಗಳನ್ನ ಸಾಲುತ್ತೆ ಅಂತ ಹೇಳ್ಬಿಟ್ಟು, ಹಂಗೆ ಅಲ್ಲೂ ಕೂಡ ಇವಾಗ ಹೊಸ ಅಂದ್ರೆ ವಾಣಿಜ್ಯಕ್ಕೋಸ್ಕರನೇ ಉದ್ಯಮಕ್ಕೋಸ್ಕರನೇ ಬೆಳಿತಕ್ಕಂಥ ಕೆಲವೊಂದು ಗಿಡಗಳು ಬಂದಿದೆ ಇವಾಗ. ಮನೆ ಹಿಂದೆ ಮುಂದೆ ಸ್ವಲ್ಪ ಒಂದ್ 4 ಗಿಡ ಹಾಕಿದ್ರೆ ಸಾಕು, 15 ವರ್ಷ ಅವಕ್ಕ ಹೆಚ್ಚಿನ ನೀರ್ ಬೇಕಲ್ಲ. ನಿಮ್ಮ ಬಸ್ಸಲ್ಲಿ ನೀವು ವೇಸ್ಟ್ ಆಗ್ತಕ್ಕಂಥ ಪ್ರತಿಯೊಂದು ಕುಟುಂಬದಲ್ಲಿ 4 ಜನ ಇದ್ರೆ 1000 ಲೀಟರ್ ಹೊತ್ತು ವೇಸ್ಟ್ ಮಾಡ್ತಾ ಇದಾರೆ ಅವರು, ಸ್ನಾನಕ್ಕೆ, ಬಟ್ಟೆ ಸೆಳೆಕ, ಅಡಿಗೆ ಅಂತ ಹೇಳ್ಬಿಟ್ಟು. ಆ 1000 ಲೀಟರ್ ನಲ್ಲಿ ಒಂದು 500 ಲೀಟರ್ನ ಒಂದು 4 ಗಿಡಕ್ಕೆ ಹಾಕಿದ್ರೆ, ವಾಣಿಜ್ಯ ಗಿಡಗಳು ಇದೆ ಕೆಲವೊಂದು, 15 ವರ್ಷ ಬೆಳೆಸಿದ್ರೆ ಸಾಕು, ಒಂದೊಂದು ಗಿಡ 40,000 ರೂಪಾಯಿ ಕೊಡುತ್ತೆ ನೋಡಿ. 1,60,000 ರೂಪಾಯಿ 15 ವರ್ಷಕ್ಕೆ ಒಂದು ಗಿಡದಿಂದ ಸಿಗ್ತಾ ಇದೆ. ಯಾಕೆ ಮಾಡ್ಕೋಬಹುದು? ಮನೆ ಹಿಂದೆ ಮುಂದೆ ಎಷ್ಟು ಜಾಗ ವೇಸ್ಟ್ ಆಗ್ತಾ ಇದೆ. ಇದನ್ನೆಲ್ಲದನ್ನು ಕೈಗೂಡಿಸ್ಕೊಂಡು ಎಲ್ಲರೂ ಜ್ಞಾನವನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ನನ್ನಲ್ಲಿರೋ ಜ್ಞಾನ ತಮಗ್ ಹಂಚಿ, ತಮ್ಮಲ್ಲಿರೋ ಜ್ಞಾನ ನಾ ತಗೊಂಡು 1 to double ಆಗ್ತಂತ ಆಧ್ಯಾತ್ಮಿಕ ಜಗತ್ತಿನ ಜೊತೆ ನಮ್ದು ಸ್ಪಿರಿಚುವಲ್ ಜಗತ್ತನ್ನ ಮಾಡೋಣ. ಒಟ್ಟಾರೆ ಭಗವಂತನ ಕೃಪೆ ಪಾತ್ರರಾಗೋಣ. ನಮ್ಮ ನಿಮ್ಮೆಲ್ಲರ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳೋಣ ನನ್ನ ಒಂದು ಕೋರಿಕೆ ಮತ್ತು ವಿನಂತಿ. ಮಾತಾಡಕ್ಕೆ ಅವಕಾಶ ಕೊಡಿದ್ದಕ್ಕೆ ಕೇಳಿದ್ದಕ್ಕೆಲ್ಲರಿಗೂ ಕೂಡ ವಂದನೆಗಳು. ಓವರ್ ಟು ಗುರುಜಿ. ಥ್ಯಾಂಕ್ ಯು ಸನಗೌಡ್ರೆ, ಅದ್ಭುತವಾದ ಮೆಸೇಜ್ ಕೊಟ್ಟಿದ್ರಿ. ಸೊ ಇಷ್ಟವರೆಗೂ ನಡೆದಂತ ಈ ಅದ್ಭುತ ಚರ್ಚೆಗೆ ಮತ್ತೊಂದು ಇನ್ನಷ್ಟು ಮಾಹಿತಿ, ಇನ್ನಷ್ಟು ಜ್ಞಾನ ನೀವು ಹಂಚಿದಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್. ಎಸ್, ಇನ್ನು ಯಾರನ್ನ ಇದ್ರ ಯಾರನ್ನ ಮಾಸ್ಟರ್ಸ್ ತಮ್ಮ ಅನಿಸಿಕೆ? ಇವತ್ತು ಹೇಳ್ಬೇಕಂದ್ರೆ ಒಂದು ಅದ್ಭುತವಾದ ಚರ್ಚೆ ಅಂತ ಹೇಳ್ಬೋದು ನಾವು. ಇಂಥ ಅದ್ಭುತವಾದ ಚರ್ಚೆ ನಮ್ಮೆಲ್ಲರಿಗೂ ತುಂಬಾ ಜ್ಞಾನ ಕೊಟ್ಟಿದೆ. ಸೊ ನಾವು ಹೋಗುವಂಥ ದಾರಿಗೆ ಮತ್ತೊಂದು ಇನ್ನಷ್ಟು ಅದಕ್ಕೆ ಹೇಳ್ಬೇಕಂದ್ರೆ ಸೌಂದರ್ಯ ಅನ್ನೋದು ತಂದಿದೆ. ಸೊ ಅದಕ್ಕೋಸ್ಕರ ಇನ್ಯಾರಾದ್ರೂ ಕೊನೆಯದಾಗಿ ಒಂದು ಅನಿಸಿಕೆ ಇದ್ರೆ ಹಂಚ್ಕೊಳ್ಳಿ. ಯಾರಾದ್ರೂ ಇದ್ರೆ ಮಾಸ್ಟರ್ಸ್? ರೈತರಿದ್ರೆ ಯಾರನ್ನ ಮಾತಾಡ್ಬೋದು. ರೈತರು ಯಾರು ಮಾತಾಡ್ತಾ ಇಲ್ಲ ಇಲ್ಲಿ. ಒಂದು ಸಣ್ಣಗೌಡರು ಮಾತಾಡಿದ್ರು, ಇನ್ನು ಯಾರು ರೈತರು ಇಲ್ಲ ಇಲ್ಲಿ ವೇದಿಕದಲ್ಲಿ. 76 ಜನ ಇದ್ದಾರೆ ಇಲ್ಲಿ. ಗುರುಜಿ ಇನ್ನೆರಡು ಮಾತಾಡ್ಬಿಡ್ತಾನೆ. ರೈತರು ದಯವಿಟ್ಟು ಎಸ್ ಗುರುಜಿ ಇನ್ನೆರಡು ಮಾತಾಡ್ಬಿಡ್ತೇನೆ, ಯಾರು ಮಾತಾಡ್ತಾ ಇಲ್ಲ. ಅದಕ್ಕಾಗಿ ಸ್ನೇಹಿತರೆ, ನಮ್ಮಲ್ಲಿ ಈಗ ಏನಂತಾರೆ ಮಹಾವತಾರ್ ಫೌಂಡೇಶನ್ ಅಲ್ಲಿ ಕೇಳ್ತಾ ಐತಿ ಗುರುಜಿ? ಮಾತಾಡಿ ಮತ್ತೆ. ಮಹಾವತಾರ್ ಫೌಂಡೇಶನ್ ಇವಾಗ ಪತ್ರಿಜಿ ಗುರುಗಳು ಹೇಳ್ದಂಗೆ ಪಿರಮಿಡ್ ಜಗತ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ಇವತ್ತು ಪಿರಮಿಡ್ ಬಗ್ಗೆ ಸುಮಾರು ವಿಷಯಗಳು ತಿಳ್ಕೊಂಡ್ರೆ ಇಲ್ಲಿ ಕ್ಲಾಸಸ್ ಕೂಡ ಆಗಿದಾವೆ ಸ್ನೇಹಿತರೆ. ಈ ಪಿರಮಿಡಿನ ಮಹತ್ವ ಏನು, ಅದ್ರ ಬೆನಿಫಿಟ್ ಏನು, ಅದನ್ನ ಯಾವ ತರ ಬಳಸಬೇಕು ಅಂತ ನೋಡಿದಾಗ ಕೆಲವ್ರು ನಾವು ನೋಡ್ತಾ ಇದೀವಿ, ಹೆಡ್ ಅಂದ್ರೆ ಕ್ಯಾಪ್ ಪಿರಮಿಡ್ ಅನ್ನು ಹಾಕೊಂಡು ಮೆಡಿಟೇಷನ್ ಮಾಡ್ತಾ ಇದೀವಿ. ಕೆಲವು ಮನೆಗಳು, ನನ್ನಲ್ಲೂ ಮರ್ಕೋಬಾ ಪಿರಮಿಡ್ ಇದೆ. ಈ ತರ ಕೆಲವರು ಪಿರಮಿಡ್ ಗಳನ್ನ ಸಿಟ್ಟಿಂಗ್ ಚೇರ್ಸ್ ಪಿರಮಿಡ್ ತಗೊಂಡು ಅದ್ರಲ್ಲೂ ಕೂಡ ಎನರ್ಜಿ ತಗೊಳ್ತಾ ಇದೀವಿ. ಇನ್ನ ನಾವು ಮನೆಗೆ ಮೇಲೆ ಟೆರೆಸ್ ಮೇಲೆ ಕೂಡ ಪಿರಮಿಡ್ ರೆಡಿ ಮಾಡ್ಕೊಂಡಾಗ ಅಲ್ಲೂ ಕೂಡ ಎನರ್ಜಿ ಸಿಗುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ, ಒಂಥರ ತಾಳ್ಮೆ, ಒಂಥರ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಇದ್ರ ಜೊತೆಗೆ ನಾವು ಅಗ್ರಿಕಲ್ಚರ್ ಫಾರ್ಮಿಗೆ ಹೊಲಕ್ಕೆ ನಾವು ಪಿರಮಿಡ್ ಅನ್ನು ಯಾರ್ಡ್ ಮಾಡಿದಾಗ ಅಲ್ಲೂ ಕೂಡ ಆ ಬೆಳೆಗಳ ಮೇಲೆ ಆ ಒಂದು ಎನರ್ಜಿ ಪಾಸ್ ಆಗ್ಬಿಟ್ಟು, ಯೂನಿವರ್ಸ್ ಎನರ್ಜಿ ಬೆಳೆಗಳ ಮೇಲೆ ಪಾಸ್ ಆಗ್ಬಿಟ್ಟು ಅದ್ಭುತವಾಗಿರ್ತಕ್ಕಂಥ ಬೆಳೆ ಬರುತ್ತೆ. ಇದಕ್ಕೆ ಸಾಕ್ಷಿ ಅನ್ನೋದೇ ಕೆಲವ್ರು ಹೇಳ್ತಾರೆ, ಹೇಳಕ್ ಹೋದಾಗ ಹಳ್ಳಿಗಳಲ್ಲಿ ಅದೇಂಗ್ ಸಾಧ್ಯ ರೀ, ಪಿರಮಿಡ್ ಇಟ್ರೆ ಬೆಳೆಗೆ ರೋಗ ಬರಲ್ಲ, ಅದೇಂಗ್ ನಂಬೋದು ಹೆಂಗ ಅಂತ ಕೇಳ್ತಾರೆ. ಬಟ್ ಇದಕ್ಕ ಮಾದರಿಯಾಗಿ ಪ್ರಾಯೋಗಿಕವಾಗಿ ನಮ್ಮ ರಂಗನಾಥ್ ಗುರುಜಿಯವರೇ ಸ್ವತಃ ಲ್ಯಾಂಡ್ ತಗೊಂಡು ಅದ್ರಲ್ಲಿ ದೇಸಿ ಹಸು ಕಟ್ಬಿಟ್ಟು ಅದನ್ನೇ ಪಿರಮಿಡ್ ಹಾಕ್ಬಿಟ್ಟು ಬೆಳೆ ಬೆಳೆದ್ಬಿಟ್ಟಿದ್ದಾರೆ ಆಲ್ರೆಡಿ. ಅಲ್ಲಿ ಬೆಳೆದಂತ ಬೆಳೆಗಳು ಇವಾಗ ಕಟ್ ಮಾಡಿದ್ರೆ 1 ವಾರ ಆದ್ರೂ ಕೂಡ ಬಾಡಿಲ್ಲ, ಅದು ಫುಲ್ ಫ್ರೆಶ್ ಆಗಿತ್ತು. ಅದು ತಿನ್ಲಿಕ್ಕೆ ಕೂಡ ನಮ್ಮವರೆಲ್ಲ ಅಲ್ಲಿ ಹೊಲಕ್ಕೆ ಹೋಗಿ ಫಾರ್ಮಿಗೆ ಹೋಗಿ ಅದನ್ನ ಟೇಸ್ಟ್ ನೋಡಿದವ್ರು ಹೇಳ್ತಾ ಇದ್ರು, ಏನ್ ಟೇಸ್ಟ್ ಇದೆ ಸಾರ್ ಇದು ಅಂತ ಹೇಳ್ಬಿಟ್ಟು. ಒಂದು ರೋಗಗಳನ್ನ ಅಂದ್ರೆ ದುಷ್ಟಶಕ್ತಿಗಳು ಬರೋದನ್ನ, ಅಂದ್ರೆ ರೋಗಗಳು ಬರ್ಲಿಕ್ಕೆ ಕೀಟಾಣುಗಳು ಬರ್ತಲ್ಲ ಅವುಗಳನ್ನ ಹತೋಟಿ ಮಾಡುತ್ತೆ ಫಸ್ಟ್ ಸ್ಟೆಪ್. ಕೀಟಗಳು ಬರ್ಲಿಲ್ಲ ಅಂದ್ರೆ ರೋಗಗಳು ಬರಲ್ಲ. ಹಂಗಾರೆ ಕೀಟಗಳು ಬರದೇ ಇದ್ರೆ ಹಂಗಾರೆ ಪರಾಗ ಸ್ಪರ್ಶ ಮಾಡ್ಲಿಕ್ಕೆ ಆ ಕೀಟಗಳು ಬರಲ್ಲ ಅಂತ ಕ್ವಶನ್ ಮಾಡ್ಬೋದು ಕೆಲವರು. ಇಲ್ಲಿ ಉತ್ತಮ ಒಳ್ಳೆ ಕೀಟಗಳು ಇದಾವೆ, ಕೆಟ್ಟ ಕೀಟಗಳು ಇದಾವೆ. ಸಮಾಜದಲ್ಲಿ ಒಳ್ಳೆ ಜನನು ಇದ್ದಾರೆ, ಕೆಟ್ಟವರು ಇದ್ದಾರೆ. ನನ್ನಲ್ಲೂ ಕೂಡ ಒಳ್ಳೆ ಗುಣಗಳು ಇದಾವೆ, ಕೆಟ್ಟ ಗುಣಗಳು ಇದಾವೆ. ಬಟ್ ಇದ್ರ ಉದ್ದೇಶ ಕೆಟ್ಟ ಗುಣಗಳನ್ನ ಅಲ್ಲಲ್ಲೇ ತಬ್ಬು ಬಡಿಯೋದು, ಅಂದ್ರೆ ಹತ್ತಿಕ್ಕೋದು, ಅವಕ್ಕೆ ಬೆಳೆಯಕ್ ಬಿಡದಂಗ್ ನೋಡ್ಕೊಳ್ಳೋದು, ಒಳ್ಳೆ ಗುಣಗಳನ್ನ ಬೆಳೆಸ್ಲಿಕ್ಕೆ ಮೋಟಿವೇಶನ್ ಮಾಡೋದು. ಈ ಕೆಲಸನ ಪಿರಮಿಡ್ಗಳು ಅಗ್ರಿಕಲ್ಚರ್ ಫಾರ್ಮ್ ಅಲ್ಲಿ ಕೆಲಸ ಮಾಡುತ್ತೆ. ಆ ಹೊಲದಲ್ಲಿ ಪಿಟ್ ಮಾಡಿದಾಗ ಅವು ಬಹಳ ಸಿಂಪಲ್ ಆಗಿದಾವೆ. ಅದರಲ್ಲೂ ಕೂಡ ನಮ್ಮ ಮಾಸ್ಟರ್ಸ್ ಒಬ್ರು ಅವರು ರಿಟೈರ್ಡ್ ಎಂಜಿನಿಯರ್ ಅವರು,
ಹೆಂಗೆ ನಮ್ಮ ಸರ್ ವಿಶ್ವೇಶ್ವರಯ್ಯನವರು ಆ ಡ್ಯಾಮ್ ಕಟ್ಟಿದ್ರು, ಹೊರಗಡೆ ದೇಶದಲ್ಲಿ ಹೋಗಿ ಡ್ಯಾಮ್ ಕಟ್ಟಿದ್ದಾರೆ. ಅದು ಅವ್ರದ್ದೊಂದು ಟೆಕ್ನಿಕಲ್ ಯೂಸ್ ಮಾಡಿದ್ರು ಅಲ್ಲಿ. ಆ ಒಂದು ಕಲ್ಲು ಇಂಡಿಯಾದ್ದು ಅಂತ ಹೆಸರು ಹೇಳ್ತಾರೆ ಮಾಡಿದ್ರು. ಅಂದ್ರೆ ಅದು ಅವ್ರ ಟೆಕ್ನಾಲಜಿ, ಅದು ಅವ್ರದೊಂದು ಕಲೆ. ಅದು ನಮ್ಮಲ್ಲೂ ಕೂಡ ಪಿರಮಿಡ್ ರಚನೆ ಮಾಡ್ತಕ್ಕಂಥ ಅದ್ಭುತ ಕಲೆ ಇದ್ದಾರೆ. ಅವ್ರ ಇಂಜಿನಿಯರ್, ರಿಟೈರ್ಡ್ ಇಂಜಿನಿಯರ್. ಅದೇನ್ ಕೋನ ರಚನೆ ಮಾಡ್ಬೇಕಲ್ಲ, ಪರ್ಟಿಕ್ಯುಲರ್ ಕೋನದಲ್ಲೇ ರೆಡಿ ಮಾಡ್ತಾ ಇದಾರೆ. ಅದನ್ನ ನಾವು ಬಳಕೆ ಮಾಡಿದ್ದಲ್ಲಿ ಆ ವಿಶ್ವದಲ್ಲಿ ಇರ್ತಕ್ಕಂಥ ಫುಲ್ ಎನರ್ಜಿ ನಮಗೆ ಕೊಡುತ್ತೆ. ಅದ್ರಲ್ಲಿ ಕೆಳಗಡೆ ಕೂತ ನಾವು ಮೆಡಿಟೇಷನ್ ಮಾಡಿದ್ರೆ ನಮಗೆ ಎನರ್ಜಿ ಸಿಗುತ್ತೆ. ಫಾರ್ಮಿಗೆ ಹೊಲದಲ್ಲಿ ಹಾಕಿದಾಗ ಆ ಎನರ್ಜಿ ಸಿಗುತ್ತೆ. ಇನ್ನೂ ಒಂದು ಮುಂದುವರೆದ ಸ್ನೇಹಿತರೆ, ನಿಮ್ಮ ಕೊಟ್ಟಿಗೆ ಇದ್ರೆ, ದನಗಳ ಹಸುಗಳ ಕೊಟ್ಟಿಗೆ ಇದ್ರೆ, ಕೊಟ್ಟಿಗೆ ಮೇಲೆ ಒಂದು ಪಿರಮಿಡ್ ಇಟ್ಕೊಳ್ಳಿ. ಆ ಹಸುಗಳಿಗೆ ರೋಗ ಬರೋದು ತಡೆಯುತ್ತೆ. ಹಸುಗಳ ಹಾಲು ಉತ್ಪನ್ನ ಜಾಸ್ತಿ ಆಗುತ್ತೆ. ಅವುಗಳ ಆರೋಗ್ಯ ಚೆನ್ನಾಗಿರುತ್ತೆ. ನೋಡಿ ಎಷ್ಟೊಂದು ಬೆನಿಫಿಟ್ ಇದೆ ಸ್ನೇಹಿತರೆ. ಹಾಗಾದ್ರೆ ಇದನ್ನೆಲ್ಲ ಮಾಡೋರು ಯಾರು? ಹೇಳೋಕೆನ ಚೆನ್ನಾಗಿದೆ, ಅದನ್ನ ತಗೋಬೇಕು. ಯಾರಿಗೆಲ್ಲ ಹಣಕಾಸಿನ ವ್ಯವಸ್ಥೆ ಚೆನ್ನಾಗಿದೆ, ಫಸ್ಟ್ ಪರ್ಚೇಸ್ ಮಾಡ್ರಿ. ಪಿರಮಿಡ್ ಅನ್ನು ಪರ್ಚೇಸ್ ಮಾಡ್ಕೊಳ್ಳಿ. ತಗೊಂಡು ನೀವು ಅದನ್ನ ಫೀಲ್ ಮಾಡಿ. ಆ ಫೀಲ್ ಮಾಡಿದ ಅನುಭವನ ಶೇರ್ ಮಾಡಿ. ಇವತ್ತಿನ ದಿವಸ ವಿಶೇಷವಾಗಿ ನಾನು ಇವತ್ತು ಎಲ್ಲರನ್ನೂ ಕೇಳ್ತಾ ಇದ್ದೀನಿ, ಯಾರೆಲ್ಲ ಕಳೆದ ವರ್ಷದಿಂದ ಇವತ್ತು ನೋಡಿ 409ನೇ ದಿನ ಇವತ್ತು. 1ನೇ ದಿನದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು 1 ವರ್ಷ ಕಂಪ್ಲೀಟ್ ಮಾಡಿ 2ನೇ ವರ್ಷಕ್ಕೆ ದಾಪಗಾಲ್ ಇಡ್ತಾ ಇದೆ. ಈ ಸಂದರ್ಭದಲ್ಲಿ 1 ವರ್ಷದಿಂದ ಯಾರೆಲ್ಲ ಇದ್ರಿ ಅಥವಾ ಕಳೆದ ತಿಂಗಳುಗಳಿಂದ ಯಾರಿದ್ರಿ, ಈ ಮಹಾವತಾರ ಫೌಂಡೇಶನ್ ಏನೆಲ್ಲ ನಿಮಗೆ ಕೊಡ್ತು, ಅದ್ ಏನೆಲ್ಲ ತಗೊಂಡ್ರಿ, ಆ ತಗೊಂಡಿದ್ದ ಅನುಭವವನ್ನು ನೀವು ಶೇರ್ ಮಾಡಿದ್ರೆ, ಅನುಭವನ ಹಂಚ್ಕೊಂಡೆ ಮಾಡಿದ್ರೆ, ಇದನ್ನ ಹುಟ್ಟಿ ಹಾಕಿರ್ತಕ್ಕಂಥ ಫೌಂಡರ್ಗೆ ಒಂದು ಪ್ರೌಡ್ ಫೀಲ್ ಆಗುತ್ತೆ. ವಾವ್, ನನ್ನ ಜನ್ಮ ಸಾರ್ಥಕ ಆಯ್ತು, ನಾನು ಮಾಡಿದ ಪ್ರಯತ್ನಕ್ಕೆ ಫಲ ಸಿಗ್ತಾ ಇದೆ. ಅಟ್ಲೀಸ್ಟ್ ಇಷ್ಟು ಜನಕ್ಕಾದ್ರೂ ಅದೊಂದು ರೀಚ್ ಆಯ್ತಲ್ಲ, ನಾ ಇನ್ನೂ ಹೆಚ್ಚು ಹೊಸ ಯೋಜನೆಗಳನ್ನ ಮಾಡ್ಬೇಕು, ಹೊಸ ಕಾರ್ಯಗಳನ್ನ ಜಾರಿಗೆ ತರಬೇಕು ಅಂತಕ್ಕಂಥ ಹೊಸ ಆಲೋಚನೆ ಚಿಗುರು ಹೊಡೆಯುತ್ತೆ ಅವರಲ್ಲಿ. ಹೀಗಿದ್ದಾಗ ಇಲ್ಲಿ ಯಾರೆಲ್ಲ ಇದ್ದೀರಾ ಸ್ನೇಹಿತರೆ, ತಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಕಳೆದ ಸುಮಾರು ತಿಂಗಳುಗಳಿಂದ ಯಾರಿದ್ದೀರಾ ಅಥವಾ 1 ವರ್ಷದಿಂದ ಯಾರಿದ್ದೀರಾ, ನೀವು ಮಹಾವತಾರ ಫೌಂಡೇಶನ್ ಇಂದ ಕೊಡ್ತಕ್ಕಂಥ ದಿನಂಪ್ರತಿ ಮಾಡ್ತಕ್ಕಂಥ ಯೋಗಾಸನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಧ್ಯಾನ ಇರ್ಬೋದು, ಅಥವಾ ಜ್ಞಾನ ಹಂಚಿಕೆ ಇರ್ಬೋದು, ಇವೆಲ್ಲವನ್ನೊಂದು ತಗೊಂಡಿದಿರಲ್ಲ, ಏನ್ ಅನ್ಸ್ತಾ ಇದೆ ನಿಮ್ಮಲ್ಲಿ, ಏನ್ ಬದಲಾವಣೆ ಆಗಿದೆ? ಈ ತರ ಮಿನಿಮಮ್ 5 ರಿಂದ 6 ಜನಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದೇನೆ ಈಗ. ಅದು ಕೇವಲ ನಿಮ್ಮ ಶೇರಿಂಗು ಅಂದ್ರೆ ಅನುಭವ ಹಂಚಿಕೆ 5 ನಿಮಿಷ ಮೀರೋ ತರ ಇರಬಾರ್ದಷ್ಟೇ. 5 ನಿಮಿಷದ ಒಳಗ ಮುಗಿಸ್ಬೇಕು. ಶಾರ್ಟ್ ಆಗಿರ್ಲಿ, ಸಂಕ್ಷಿಪ್ತವಾಗಿರ್ಲಿ, ಇಂಪಾರ್ಟೆಂಟ್ ಸಬ್ಜೆಕ್ಟ್ ಗಳನ್ನ ಯಾಡ್ ಮಾಡಿ 5 ನಿಮಿಷದಲ್ಲಿ ಒಂದು 5 ಜನಕ್ಕೆ ಅವಕಾಶ ಕೊಡ್ತಾನೆ. ದಯವಿಟ್ಟು ಇವತ್ತಿನ ಹುಟ್ಟುಹಬ್ಬದ ವಿಶೇಷ ಒಂದು ಗಿಫ್ಟ್ ಅಂತ ಹೇಳ್ತಾವಲ್ಲ, ಆ ಉಡುಗೊರೆಯನ್ನು ನಾವು ಈ ರೂಪದಲ್ಲಿ ಕೊಡೋಣ ಅಂತ ಹೇಳಿ ನನ್ನ ಒಂದು ಥಾಟ್ಸ್ ಬಂದಿದೆ. ಯಾರೆಲ್ಲ ಇವತ್ತು ಇಷ್ಟು ದಿವಸ ತಗೊಂಡಿರೋ ಸ್ನೇಹಿತರೆ, ನಿಮ್ಮ ಅನುಭವವನ್ನ, ನಿಮ್ಮ ತಗೊಂಡಿರ್ತಕ್ಕಂಥ ಇದನ್ನ ಗ್ರಾಟಿಟ್ಯೂಡ್ ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ಫೌಂಡರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಸಲ್ಲಿಸೋಣ ಅಂತ ಹೇಳಕ್ ಇಷ್ಟಪಡ್ತಾನೆ ಸ್ನೇಹಿತರೆ. ಅವಕಾಶಕ್ಕಾಗಿ ಧನ್ಯವಾದಗಳು. ರಂಗನಾಥ್ ಸರ್ ಬರ್ಡೇ, ಓಕೆ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಸರ್. ಬಟ್ ನಿಮಗೆ ನಾವು ಕೊಟ್ಟಿಲ್ಲ ಗಿಫ್ಟ್, ನೀವು ನಮ್ಗೆ ಕೊಟ್ಟಿದ್ದೀರಾ. ನೀವು ನಮ್ಗೆ ಗಿಫ್ಟ್ ಕೊಟ್ಟಿದ್ದೀರಾ ಖಂಡಿತವಾಗ್ಲೂ. ಯಾಕಂದ್ರೆ ಎಲ್ರಿಗೂನು ನಿಮ್ ಬರ್ಡೇಗ್ಲಾರೆ ನಮಗ್ ಬರ್ತವೆ ಗಿಫ್ಟ್ಸ್. ಇವತ್ತು ರಂಗನಾಥ್ ಸರ್ ನನ್ಗೆ ಒಂದು ಅದ್ಭುತವಾದ ಗಿಫ್ಟ್ ಕೊಟ್ಟಿದ್ದಾರೆ ಅವ್ರ ಬರ್ಡೇ ಮುಖಾಂತರ. ಸೊ ಒನ್ಸ್ ಅಗೈನ್ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇದೀನಿ ಸರ್. ನಿಜ ಇವತ್ತು ಇಂಪಾರ್ಟೆಂಟ್ ಡೇ ಅಂತ ನನ್ಗೆ ಹೇಳ್ತೀನಿ. ಅಂದ್ರೆ ಅದ್ಭುತವಾದ ಒಂದು, ನನ್ಗೆ ಒಂದು ಅದೇನಂತೀವಿ, ಒಂದು ಕನ್ಫ್ಯೂಸಿಂಗ್ ಮೈಂಡ್ ಇರುತ್ತೆ. ಇವತ್ತು ಕ್ಲಾರಿಟಿ ಸಿಕ್ತು ಸರ್ ಅದಕ್ಕೆ. ಸೊ ಇವತ್ತು ನಿಮ್ಮ ಹುಟ್ಟುಹಬ್ಬ ದಿನದಲ್ಲಿ ಇವತ್ತು ನನಗೆ ಅದ್ಭುತವಾದ ಒಂದು ಗಿಫ್ಟ್ ನೀವು ಕೊಟ್ರಿ ಅಂತಾನೆ ನಾನು ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್.